ಡ್ರೋನ್ ಪ್ರತಾಪ್ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾರಿ ಅಂತೂ ಕೇಳಲಿಲ್ಲ. ನೀವು ಏನೇ ಹೇಳಿ ನಾವು ಅವನಿಗೆ ಓಟ್ ಹಾಕೋದು, ನಾನು ಬೇಡ ಅಂತೀನಪ್ಪ, ಬಕ್ರನ್ನ ಹಾಕ್ತೀರಾ ಹಾಕೊಡ್ರಿ, ಇಲ್ಲ ನಾನು ಸಾರಿ ಕೇಳಕ್ ರೆಡಿ ಇಲ್ಲ, ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅಂತ ಹೇಳಿದ್ರು. ಪ್ರೂಫ್ ಇದೆ. ಅದಕ್ಕಿಂತ ಒಳ್ಳೆ ವೇದಿಕೆ ಬೇಕಾ? ಒಂದು ವಾರಕ್ಕೆ 1 ಲಕ್ಷ ಬರ್ತಂತ ಹೇಳಿದ್ದಾರೆ. ಅದನ್ನು ನೋಡಿಯಾರಂತೆ ಯಾರು, ಅವ್ರು ಒಂದು ನೋಡಿಯಾರಂತೆ. ಪ್ರತಾಪ್ನ ಹೆಸರು ಬಳಸ್ಕೊಂಡು ನಾನು ಫೇಮಸ್ ಆಗ ಆಗತ್ತೆ ನನಗಿಲ್ಲ. ನನಗೆ ಎಷ್ಟು ಪರಿಚಯ ಅಂತ ಯಶನ್ ತೋರಿಸಿ 10 ಲಕ್ಷ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದಾನೆ. ಯಾರು ತಕ್ಕ ದುಡ್ಡು ಇಸ್ಕೊಂಡಲೆ 87 ಕಂಟ್ರಿ ಬಡವ ಹೆಂಗೆ ತಿಕ್ತಾನೆ ಸರ್? ಲಾಜಿಕ್. ಸೆಕೆಂಡ್ ಡೈರೆಕ್ಟರ್ ಅವ್ರ ಬಾಯಿಲೆ ಬಂತು ಸೈಂಟಿಸ್ಟ್ ಅಲ್ಲ ಅಂತ. ಅವ್ರು ಚೆನ್ನಾಗಿ ಹೇಳ್ತಾನೆ ಸರ್, ₹1 ಹಾಕಿಲ್ಲ ಇಬ್ರು, ನನಗೆ 5 ಸ್ಟೇಕು, ಏನೂ ದುಡ್ಡು ಆಗದೆ ಅವ್ರಿಗೆ 60%, 35%. ಒಂದು ವಿಚಾರ ಹೇಳ್ತಾನೆ ಸರ್, 10 ತಿಂಗಳಿಂದ ನಾನು ಬಾಡಿಗೆ ಕಟ್ಟಿಲ್ಲ ಅಂತ. 30 ಲಕ್ಷ ಪ್ರಾಫಿಟ್ ಮಾಡಿದವರು ಮನೆಗೆ ಬಡ ಕಟ್ಟಿಲ್ಲ 10 ತಿಂಗಳಿಂದ, ಅರ್ಥ ಏನು? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನವೆಂಬರ್ 29ನೇ ತಾರೀಕು ಬಿಗ್ ಬಾಸ್ ಸೀಸನ್ 10 ಅಲ್ಲಿರುವಂತಹ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಅಲಿಗೇಷನ್ಸ್ಗಳನ್ನು ಮಾಡ್ತಾರೆ. ಅಂದರೆ 2020ರ ವೇಳೆಯಲ್ಲಿ ಅವ್ರ ಮೇಲೆ ಏನು ಒಂದು ಕೇಸ್ ದಾಖಲಾಗಿರುತ್ತೆ, FIR ದಾಖಲಾಗಿರುತ್ತೆ. ಯಾವ ವಿಷಯಕ್ಕೆ? ಅವರು ಕೋವಿಡ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ FIR ದಾಖಲಾಗಿರುತ್ತೆ. ಆ ಟೈಮ್ನಲ್ಲಿ ಅಂದಿನ ನೋಡಲ್ ಆಫೀಸರ್ಗಳು ಅವ್ರ ಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನನ್ನು ಮಾಡಿರ್ತಾರೆ. ಆ ಸಮಯದಲ್ಲಿ ನನ್ನನ್ನು ಟಾರ್ಚರ್ ಮಾಡಿದರು, ನನ್ನನ್ನು ತಲೆಗೆ ಹೊಡೆದು ನನ್ನನ್ನು ಹಿಂಸೆ ಮಾಡಿದರು, ನನ್ನ ತಂಗಿಯ ವಿಚಾರವನ್ನು ತೆಗೆದು ಅವ್ರಿಗಿನ್ನೂ ಮದುವೆ ಆಗಲಿಕ್ಕಿದೆ, ನೀನು ಇರುವ ಸತ್ಯವನ್ನು ಒಪ್ಕೊಳ್ಳೇಬೇಕು ಅಂತ ತಲೆ ಮೇಲೆ ಹೊಡೆದ್ರು. ಹಾಗೆಯೇ ನನ್ನ ತಾಯಿಯ ವಿಚಾರವನ್ನು ತೆಗೆದ್ರು, ನನ್ನ ತಾಯಿ ಹುಚ್ಚಿ ಥರ ಓಡಾಡೋ ಥರ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಮತ್ತು ಆ ಇಂಟರ್ವ್ಯೂ ಕೊಡು, ಈ ಇಂಟರ್ವ್ಯೂ ಕೊಡು, ಈ ಮಾಧ್ಯಮದ ಮುಂದೆ ಬಾ, ಆ ರೀತಿಯೆಲ್ಲ ನೀನು ಮಾತಾಡಲೇಬೇಕು, ಸತ್ಯ ಒಪ್ಕೊಳ್ಳೇಬೇಕು, ನಾನು ಮಾಡದೇ ಇರೋ ತಪ್ಪಲ್ಲದೆ ಇದ್ರೂ ಕೂಡ ನಾನು ತಪ್ಪು ಅಂತ ಒಪ್ಕೋಬೇಕು ಅನ್ನೋ ಥರ ಟಾರ್ಚರ್ ಮಾಡಿದ್ರು ಅಂತ ಕೆಲವು ಅಲಿಗೇಷನ್ಸ್ಗಳನ್ನು ಮಾಡ್ತಾರೆ. ಸೊ ಆ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆದ ನಂತರ ಇವತ್ತು ವೆಟರ್ನರಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಪ್ರಯಾಗ್ ಅವರು ಆ್ಯಕ್ಚುಲಿ ಅವತ್ತಿನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಇವ್ರು ಕೆಲಸ ಮಾಡಿರ್ತಾರೆ ಡ್ರೋನ್ ಪ್ರತಾಪ್ ಅವರ ವಿಷಯದಲ್ಲಿ. ಸೊ ಅವರು ಮುಂದೆ ಬಂದು ಈಗ ಡ್ರೋನ್ ಪ್ರತಾಪ್ ಮಾಡ್ತಾ ಇರುವಂತಹ ಅಲಿಗೇಷನ್ಸ್ ಎಲ್ಲ ಸುಳ್ಳು, ಅವರು ಹೆಸರು ತಗೊಳ್ಳದೇ ಇರ್ಬೋದು, ಬಟ್ ಅಲ್ಲಿ ಆ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿದ್ದು ನಾನೇ, ಇಲ್ಲಿ ಮಾಡ್ತಾ ಇರುವಂತಹ ಅಲಿಗೇಷನ್ಸ್ ಎಲ್ಲ ಸುಳ್ಳು. ಸೊ ಡ್ರೋನ್ ಪ್ರತಾಪ್ ವಿರುದ್ಧ ನಾನು ಕ್ರಮ ಕೈಗೊಳ್ತೀನಿ, ಕಾನೂನು ರೀತಿಯಲ್ಲಿ ನಾನು ಹೋರಾಡ್ತೀನಿ ಅಂತ ಆ್ಯಕ್ಚುಲಿ ಅವ್ರು ಹೇಳ್ಕೊಂಡಿದ್ರು. ಇನ್ನು 2 ದಿನದಲ್ಲಿ ಡ್ರೋನ್ ಪ್ರತಾಪ್ ಅವರು ಸಾರಿ ಕೇಳಲಿಲ್ಲ ಈ ವಿಚಾರವಾಗಿ ಅಂತಂದರೆ ನಾನು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಳ್ಬೇಕಾಗತ್ತೆ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ರು. ಅದಾದ ನಂತರ ಏನಾಯಿತು, ಆ ಒಂದು ಪ್ರಕರಣ ಎಲ್ಲಿಗೆ ಸ್ಟಾಪ್ ಆಯಿತು, ಈಗ ಎಲ್ಲಿ ತನಕ ಬಂದಿದೆ? ಡ್ರೋನ್ ಪ್ರತಾಪ್ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾರಿ ಅಂತೂ ಕೇಳಲಿಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬಟ್ ಆದರೆ ಡಾಕ್ಟರ್ ಪ್ರಯಾಗ್ ಅವರು ಈ ಒಂದು ವಿಷಯದ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ನಾನು ಆ್ಯಕ್ಚುಲಿ ನನ್ನ ಇಂಟ್ರೊಡಕ್ಷನಲ್ಲೇ ಹೇಳಿದೆ, ನಮಗಿರುವಂತಹ ಒಂದೇ ಪ್ರಶ್ನೆ. ನೀವು ಆ್ಯಕ್ಚುಲಿ ಹೇಳಿದ್ರಿ ಸುಮಾರಷ್ಟು ವಿಷಯಗಳು, ಡ್ರೋನ್ ಪ್ರತಾಪ್ ಮಾಡಿರೋ ಅಲಿಗೇಷನ್ಸ್ ಎಲ್ಲ ಸುಳ್ಳು ಅಂತ ಹೇಳಿದ್ರಿ. ಕೆಲವೊಂದಷ್ಟು ಪ್ರೂಫ್ಗಳ ಸಮೇತ ನೀವು ಮಾತಾಡುವಂತಹ ಪ್ರಯತ್ನ ಮಾಡಿದ್ರಿ ಹಲವಾರು ಮಾಧ್ಯಮಗಳ ಜೊತೆಗೆ. ಬಟ್ ಈಗ ನಮಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಕೇವಲ 2 ದಿನದಲ್ಲಿ ಅವರು ಸಾರಿ ಕೇಳದೇ ಇದ್ದರೆ ನಾನು ಬಿಗ್ ಬಾಸ್ ಸೀಸನ್ ವಿರುದ್ಧ ಆಗಲಿ ಅಥವಾ ಡ್ರೋನ್ ಪ್ರತಾಪ್ ವಿರುದ್ಧ ನಾನು ಲೀಗಲ್ ಆಗಿ ಮೂವ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರೆ. ಸೊ ಈಗ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್, ಎಲ್ಲಿ ತನಕ ಬಂದಿದೆ? ಸಾರಿ ಅಂತೂ ಕೇಳಲಿಲ್ಲ ಡ್ರೋನ್ ಪ್ರತಾಪ್ ಅವರು, ಸೊ ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ? ಸರ್ ನಾನು ಹೇಳಿದ್ದೆ ಅವತ್ತು, 2 ದಿನ ಅವ್ರು ಹೇಳಿಲ್ಲ ಅಂದರೆ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್ ಅಂತ. ಹೌದು, ಇದು ಕಾಪಿ. ಸೊ ಇವತ್ತು ನಾವು ಅದನ್ನು ಕಾಪಿನ ಬೆಳಗ್ಗೆ ನಮ್ಮ ಲಾಯರು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಓಕೆ. ಸೊ ನಾಟ್ ಓನ್ಲಿ ಫಾರ್ ಡ್ರೋನ್ ಪ್ರತಾಪ್, ಈವನ್ ಬಿಗ್ ಬಾಸ್ ಯಾರು ನಡೆಸ್ತಾರಲ್ಲ, ಸೊ ಅವ್ರಿಗೂ ಡಿಫ್ರೆಂಟ್ ಸೆಕ್ಷನ್ ಅಡಿಯಲ್ಲಿ ಅವ್ರ ಲಾಯರ್ ಅವ್ರಿಗೆ ಗೊತ್ತಿರುತ್ತೆ ಏನೇನು ಮಾಡಬೇಕು ಅಂತ. ಸೊ ಅದನ್ನು ಮಾಡ್ತಾರೆ. ಓಕೆ. ಸೊ ಇಂಟ್ರ್ಯೂ ಕೊಟ್ಟ ಆದಮೇಲೆ ನಾವು ಮತ್ತೆ ನಾನು ಐ ಗಿವ್ ಫೇರ್ ಚಾನ್ಸ್. ಒಬ್ರಿಗೆ ತಪ್ಪು ಮಾಡ್ದ ಅದು ಯಾರೇ ಆಗಿರ್ಬೋದು, ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ನಾಳೆ ಯಾಕಪ್ಪ ನೀವು ಅವಕಾಶ ಮಾಡಿಕೊಟ್ಟಿಲ್ಲ, ಇಟ್ಸ್ ನಾಟ್ ಬಿಕಮ್ ವೆರಿ ಪರ್ಸ್ನಲ್, ಇಟ್ಸ್ ಪ್ಯೂರ್ಲಿ ಪ್ರೊಫೆಷ್ನಲ್. ಸೊ ಅವಾಗ ನಾನು ಮತ್ತೆ ಪ್ರಶಾಂತ್ ನಾಯ್ಕ್ ಸರ್ಗೆ ಮಾತಾಡಿದಾಗ ಇಲ್ಲ ಅವ್ನು ಒಪ್ಕೊಳ್ಳೋಕೆ ತಯಾರಿಲ್ಲ, ಸೊ ನಿಮ್ಮ ಮುಂದೆ ಬಂದು ಹೇಳಿದ್ರು. ಸೊ ಅದಾದಮೇಲೆ ವಿ ಹ್ಯಾವ್ ಟು ಕನ್ಸಲ್ಟ್ ಅವರ್. ಅಂದರೆ ಅವರು ಡ್ರೋನ್ ಪ್ರತಾಪ್ ಹತ್ರ ಮಾತಾಡಿದಾರೆ ಹೋಗಿ, ಈ ಥರ ಆಗಿದೆಯಪ್ಪ ನೀನು ಸಾರಿ ಏನಾದರೂ ಕೇಳ್ತೀಯ? ಅವ್ನು ಒಪ್ಕೊಳಕ್ಕೆ ರೆಡಿ ಇಲ್ಲ ಅವ್ರು ಒಪ್ಕೊಳ್ಳೋಕ್ಕೆ. ಓಕೆ. ಅವನ ಸಾಕ್ಷಿ ಇದೆಯಂತೆ. ಹೌದಾ? ಓಕೆ. ಸಾಕ್ಷಿ ಇದ್ರೆ ಅದಕ್ಕಿಂತ ಒಳ್ಳೆ ವೇದಿಕೆ ಬೇಕಾ ನಮ್ಗೆ ಎಕ್ಸ್ಪೋಸ್ ಮಾಡೋಕ್ಕೆ? ಅಂದಾಗ ಸಾಕ್ಷಿ ಇದ್ದರೆ
ದಟ್ಸ್ ರೈಟ್ ಟೈಮ್ ಟು ಎಕ್ಸ್ಪೋಸ್ ಇಫ್ ಯು ಹ್ಯಾಡ್ ಅಂಡರ್ಗಾನ್ ಮೆಂಟಲ್ ಟಾರ್ಚರ್ ಆಗಿರ್ಬೋದು, ಹೊಡೆದಿರ್ಬೋದು, ಅವನೇನು ಅಲಿಗೇಷನ್ ಮಾಡಿ ಅಲ್ಲ, ಅದಕ್ಕಿಂತ ದೊಡ್ಡ ವೇದಿಕೆ ಬೇಕಾ ಅಲ್ವಾ? ಹೊರಗೆ ಬಂದು ಅವನು ಪೊಲೀಸ್ ಕೊಡೋದಾದ್ರೆ ಫ್ಯೂ ಪೀಪಲ್ ವಿಲ್ ನೋ. ಕರೆಕ್ಟ್. ಬಟ್ ಅಂಥ ವೇದಿಕೆ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಟು ಎಕ್ಸ್ಪೋಸ್ ಇನ್ ಕೇಸ್ ವಿ ಹ್ಯಾವ್ ಡನ್ ಆ ಥರ ಮಾಡಿದರೆ. ನಾನಾಗ್ಬೋದು, ಒಂದು ತಂಡ ಆಗಿರ್ಬೋದು. ಓಕೆ. ಸೊ ನಮಗೇನಾಯಿತು, ಅದಾದಮೇಲೆ ವಿ ಹ್ಯಾಡ್ ನನಗೆ ತುಂಬ ಬೇಕಾದಂಥ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರು ರೀಸೆಂಟ್ಲಿ ಒನ್ ಅವ್ರದ ಬೋಶೋ ಪಾಂಡ್ ಪುಣೆ ಇದಾರಲ್ಲ, ಸೊ ವೇಣುಗೋಪಾಲ್ ಸರ್ ಅಂತ, ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಈ ಆರ್ ದ ಒನ್ ಹೂ ಫಾಟ್ ವೀರಪ್ಪನ್ ಅವರ ರಿಲೇಟಿವ್ಸ್ ಪರವಾಗಿ ಎಸ್ ಫಾಟ್. ಅದು ನೆಟ್ಫ್ಲಿಕ್ಸಲ್ಲೂ ಇದೆ. ನಂಗೆ ಐ ನೋ ಹಿಮ್ ಫ್ರಮ್ ಕ್ವೈಟ್ ಲಾಂಗ್ ಟೈಮ್. ವೆರಿ ಎಥಿಕಲ್ ಪ್ರಾಕ್ಟೀಸ್ನರ್. ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬಟ್ ಆ ಒಂದು ಕೇಸ್ ತೊಗೊಂಡು ಅವರು ಸುಪ್ರೀಂ ಕೋರ್ಟ್ನ ಹೋಗಿ ಗೆದ್ಕೊಂಬಂದರು ಅವರು. ಅವ್ರಿಗೆ ನಾನು ಹಿಂಗೆ ಸಲಹೆ ಕೇಳಿದಾಗ ಈಗ ಮೀಟಿಂಗ್ ಇನ್ನೊಬ್ಬರು ಅಡ್ವೊಕೇಟ್ ಸುಧೀರ್ ಅಂತ, ನಾನು ವೈಲ್ಡ್ ಲೈಫಿನ ಸಂಬಂಧ ಅವ್ರಿಗೂ ನಾನು ಮಾಡಿದೆ. ಈ ಮಧ್ಯ ಡಾಕ್ಯುಮೆಂಟ್ಸ್ ಕಲೆಕ್ಟಾಗಿದೆಯಲ್ಲ, ಯಾಕಂದರೆ ಒಂದು ಮುಚ್ಚೋಗಿರೋ ಕೇಸ್ ನನಗೆ ಇನ್ನೊಬ್ಬರು ಪ್ರತಿಯೊಂದು ಕೇಳ್ತಾರೆ. ನಾವು ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಾವೇನೋ ಕೊಡಬೇಕು ಅಂದರೆ ಇದನ್ನು ಐ ಡಿ ಕಾರ್ಡ್ ಕೊಡಿರಿ, ನೀವು ಅವಾಗ ನಿಮ್ಮನ್ನೇ ನೋಡೋ ಅಂತ ಮಾಡೋದಕ್ಕೆ ಸರ್ಕಾರದ ಆದೇಶ ಆಗುತ್ತೆ ತಂದು ಕೊಡಿ, FIR ಕಾಪಿ ತಂದು ಕೊಡಿ, ಚಾರ್ಜ್ ಶೀಟ್ ತಂದು ಕೊಡಿ, ಆಮೇಲೆ ಒಂದು ಫೈನ್ ಕಟ್ಟಿರೋದಕ್ಕೆ ಇರುತ್ತಲ್ಲ ಕೋರ್ಟಿಂದ ಇರುತ್ತಲ್ಲ ಒಂದು ಕೊಡಿ. ಇಷ್ಟೆಲ್ಲ ನಾವು ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ನಾವು ಅವನು ಹೇಳೋ ಥರ ನಾವು ಲೀಗಲ್ ನೋಟಿಸ್ನ ವಿತೌಟ್ ಎವಿಡೆನ್ಸ್ ಕೊಟ್ಟರೆ ನಾಳೆ ನಮಗೆ ಉಲ್ಟಾ ಹೊಡಿಯುತ್ತೆ. ಆ್ಯಸ್ ಅ ಗೌರ್ಮೆಂಟ್ ಎಂಪ್ಲಾಯಿ ವಿಲ್ ಬಿ ಟೇಕನ್ ಟಾಸ್ಕ್. ಇದ್ರ ಮಧ್ಯೆ ಅರ್ಜುನ್ ಇದಾಯಿತು. ಸೊ ಐ ವಾಸ್ ಬಿಟ್ ಅಪ್ಸೆಟ್. ಯಾಕಂದರೆ ಅರ್ಜುನನ ವಿಚಾರವಾಗಿ ನನಗೊಂದು 2 ದಿನ ತಂದೆ ಸತ್ತಷ್ಟೇ ನಂಗೆ ದುಃಖ ಆಗಿತ್ತು. ಬಿಕಾಸ್ ಅರ್ಜುನ ನನ್ನ ಕಾಪಾಡಿದ್ದ. ನಾನು ವೈಲ್ಡ್ ಲೈಫ್ ಕೆಲಸ ಮಾಡ್ಬೇಕಾದ್ರೆ ಅದು ಒಂದು 2 days ಐ ವಾಸ್ 2-3 days ಐ ವಾಸ್ ಆಲ್ಸೋ ಬಿಟ್ ಡಿಸ್ಟರ್ಬ್. ನಮ್ಮ ತಂದೆ ಕಳ್ಕೊಂಡಷ್ಟೇ ನನಗೆ ದುಃಖ ಆಗಿತ್ತು. ಆ 3 ದಿನ ಏನೂ ಮಾಡಲಿಲ್ಲ ಆ್ಯಕ್ಚುಲಿ. ಓಕೆ. ಫಾರ್ ಮೀ ದಟ್ 2 days ಸ್ಪೆಂಡ್ ದೇರ್. ಆಮೇಲೆ ಚೆನ್ನೈ ಫ್ಲಡ್ ಆಯಿತು. ಸೊ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ ನಾವು ಎಲ್ಲ, ಸರ್ಕಾರ ಐಆರ್ ಆಫೀಸೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ರೆ. ಸೊ ಮಂತ್ರಿಗಳು ಅವರ OSD ಎಲ್ಲ ಮಾಡಿ ಚೆನ್ನೈಗೆ ಕಳಿಸ್ಬೇಕಾದ ಒಂದು ರಿಲೀಫ್ ಮೆಟೀರಿಯಲ್ನ ನಾನು ನನ್ನ ಟೀಮ್ ಅವರು ಮಾಡಿ ಅಲ್ಲೊಂದು 2 ದಿನ ಇನ್ವಾಲ್ವ್ ಆಯಿತು. ಈ ಮಧ್ಯೆ ನನ್ನ ಕೆಲಸಗಳ ಒತ್ತಡ ಇರ್ತವೆ, ನಮಗೆ ಟಾರ್ಗೆಟ್ ಇರ್ತವೆ. ಹಾಗಾಗಿ ಬಟ್ ಪ್ಯಾರಲಲಿ ಲಾಯರ್ಸ್ ನಡೀತಾ ಇದೆ, ಆಗ್ತಾ ಇತ್ತು. ಬಟ್ ಈಗ ಒಂದು ಅವಾಗ ಫೈನಲ್ ಏನಾಗುತ್ತೆ, ನಾವು ಒಂದು 3-4 ಸರಿ ಥಿಂಕ್ ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಅಂತ. ಇವತ್ತು ಫೈನಲಾಗೆ ಡ್ರಾಫ್ಟ್ ಲಾಸ್ಟ್ ವೀಕ್ ರೆಡಿ ಇತ್ತು. ನಾನು ಸರಿ ನೋಡಿದ್ದೆ, ಬಟ್ ಏನೋ ಅಡಿಷನ್ ಮಾಡಬೇಕಾ, ಏನಾರ ಬೇಕಂತ. ಅದಾದ್ಮೇಲೆ ನಾನು ಸುಮಾರು ಸಿಕ್ತು. ನಾನಿದು ಕಲೆ ಹಾಕ್ಬೇಕಾದ್ರೆ ನನಗೆ ಕುತೂಹಲ ಮಾಡ್ತು, ಇದಾದ್ಮೇಲೆ ಏನು ಮಾಡಿರ್ಬೋದು ಇಷ್ಟು ಆದಮೇಲೆ ಅಂತ. ನಾನು ಪತ್ತೆ ಮಾಡಿದೆ ಯೂಟ್ಯೂಬರ್ಸ್ಗೆ ಯಾರೋ ನನ್ನಲ್ಲ. ಈಗ ನಾನು ಐ ಆಮ್ ಫೈಟಿಂಗ್ ಎ ಪರ್ಸನ್, ಐ ಶುಡ್ ನೋ ಇಸ್ ವೀಕ್ನೆಸ್, ವಾಟ್ ಈಸ್ ನೋ ಇಸ್ ಸ್ಟ್ರೆಂತ್, ರೈಟ್? ಹೌದು. ಸೊ ಏನಾಗುತ್ತೆ, ತಪ್ಪು ಮಾಡಿದವನು ಯು ವಿಲ್ ಯೂಸ್ ಮೆನಿ ವೇಸ್ ಟು ಎಸ್ಕೇಪ್. ನಮ್ಮ ಲಾಯರ್ ಚೆನ್ನಾಗಂತಿದ್ರು, ವಾಸ್ ಪ್ಲೇಯಿಂಗ್ ಡೆಬಲ್ಸ್ ಅಡ್ವೊಕೇಟ್ ಅಂತ ಹೇಳ್ತೀವಿ. ನಮ್ಮ ಲಾಯರ್ ನಮಗೆ ಕೌಂಟರ್ ಕ್ವಶನ್ ಮಾಡ್ತಾರೆ. ನಾಳೆ ಅವ್ನು ನನ್ನ ಹೆಸರು ತೊಗೊಂಡಿಲ್ಲ, ನಿನಗೆ ಅಂತ ಹೆಂಗೆ ಅಂತೀಯ ಅಂತ ಹಳೆ ವಿಡಿಯೋ ತೊಗೊಂಡು ತೋರಿಸಿ ಅವರಿಗೆ, ಇಟ್ಸ್ ಸಾಕು, ದಿಸ್ ಈಸ್ ಟೆಲಿಂಗ್ ಟು ಯು ಓನ್ಲಿ. ನಾಳೆ ಏಕೆಂಟೆ ನಾನು ನಂದೇ ಎಲ್ಲ ಪ್ರಾಯೋಗಿಗೆ ಅಂತ. ಬಟ್ ಹಳೆ ವಿಡಿಯೋ ಇತ್ತಲ್ಲ, ಒಂದು 3 ವರ್ಷ ವಿಡಿಯೋ, ಅದನ್ನು ದಿಸ್ ಸಾಕು ಡಾಕ್ಟ್ರೆ, ನಾವು ಒಳ್ಳೆ ಎವಿಡೆನ್ಸ್ ಇದೆ ನಮಗೆ, ಅವನ್ನೆಲ್ಲ ಎಸ್ಕೇಪ್ ಆಗಲ್ಲ. ಎಲ್ಲ ಕಡೆ ಅವ್ರ ಲಾಯರ್ ಹೆಂಗೆ ಥಿಂಕ್ ಮಾಡ್ಬೋದು ಅನ್ನೋ ಲೆವೆಲ್ ನಮ್ಮ ಲಾಯರ್ ಥಿಂಕ್ ಮಾಡಿ. ದಟ್ಸ್ ವೇ ಲಾಯರ್ ಶುಡ್ ಥಿಂಕ್. ವಿ ಕಾಲ್ ಇಟ್ ಆಸ್ ಡೆವಿಲ್ ಅಡ್ವೊಕೇಟ್ ಅಂತ. ನಮ್ಮ ಲಾಯರ್ ನಮಗೆ ಕೌಂಟರ್ ಕ್ವಶನ್ ಮಾಡೋದು, ಅವ್ರ ಲಾಯರ್ ಹೆಂಗೆ ಮಾಡ್ಬೋದು ಅಂತ ಅವೆಲ್ಲ ಮಾಡಿ. ನಾನು ಈ ಮಧ್ಯೆ ಮಧು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಲೀಗಲ್ ನೋಟಿಸ್ ಬಂದಿತ್ತಾ, ಆದ್ಮೇಲೆ ಸಂದೀಪ್ ಅಲ್ಲಿ ಸಿಕ್ಕರು, ಅವ್ರ ಮೂಲಕ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಲೀಗಲ್ ನೋಟಿಸ್ ತರಿಸ್ಕೊಂಡು, ಅವ್ರು ಲೀಗಲ್ ನೋಟಿಸ್ ನೋಡಿ ನಗು ಬರುತ್ತೆ ನನಗೆ. ಅದು ಅವರ ಇದು, ಅವ್ನು ಯಾಕೆ ಮಾಡಿದನು ಅಂತ ಪತ್ತೆ ಮಾಡಿದೆ. ಆಮೇಲೆ ಉಡಾಳ್ ಪವ್ಯ ಕಳಿಸಿಲ್ಲ, ಆಮೇಲೆ ವಸಂತ ಅವ್ರಿಗೂ ಮಾತಾಡಿದೆ, ದಿವ್ಯ ವಸಂತ ಮಾತಾಡಿದೆ, ಅವ್ರಿಗೆ ಕಳಿಸಿಲ್ಲ. 4 ಜನಕ್ಕೆ ಅವ್ನು ಕ್ಲೈಮ್ ಮಾಡ್ತಾನೆ, ಹಿಂಗೆ ತೋರಿಸ್ತಾನೆ ಟಿ ವಿ ಮೂಲಕ. ನಾನು ಕಾಪಿ ಬಿಟ್ಟು ಹೋಗ್ತೀನಿ ನಿಮ್ಮ ಟಿ ವಿಯಲ್ಲಿ, ಆಯಿತಾ? ಅವ್ನು ತೋರಿಸ್ಬಿಟ್ಟು ಯೂಟ್ಯೂಬಲ್ಲಿ ಏನೋ ಓದೋಕೆ ಗೊತ್ತಾಗಲ್ಲ ನಮಗೇನು ಕಳಿಸಿದಾನೆ ಅಂತ. ಸೊ ನಾನು ತಂದು ಉದ್ದೇಶ ನಮ್ಮದು ಎಕ್ಸ್ಟ್ರಾ ಕಾಪಿಲಿ ನಮ್ಗೆ ಇರಲಿ ಒಂದು ಎವಿಡೆನ್ಸ್. ಯಾಕೆ ನೀವು ಸತ್ಯದ ಪರವಾಗಿ ಮಾಡಬೇಕಾದ್ರೆ ನಾಳೆ ಬಂದು ಕೇಳಿದ್ರೆ ಪ್ರಯಾಗ ಅಂದಲ್ಲ ಕೊಡೋದ್ರಿಂದ ಯು ಕ್ಯಾನ್ ಗಿವ್ ಎ ಕಾಪಿ ಟು ದಿಸ್, ನಾಟ್ ಅ ಇಶ್ಯೂ. ನನಗೆ ತುಂಬ ನಾವು ಕೆಲಸ ಮಾಡ್ಕೊಂಡು ಬಂದಾಗಲ್ಲ ನಾನು ಥಿಂಕ್ ಮಾಡ್ತಾ ಇದ್ದೆ, ಒಬ್ಬ ವ್ಯಕ್ತಿ ಈ ಥರ ಮಾಡೋಕ್ಕೆ ಏನು ಕಾರಣ ಇರ್ತವೆ, ವೈ ಈಸ್ ಡೂಯಿಂಗ್ ಇಟ್, ಆಯಿತಾ? ಅದಂತೂ ಸ್ಪಷ್ಟ ಆಯ್ತು ನನಗೆ. ಬಿಗ್ ಬಾಸಲ್ಲಿ ಮಾಡಿರೋದು ಅವನು ಪ್ರೀವಿಯಸ್ಗೆ ಈ ಹ್ಯಾಸ್ ಮೆನ್ಷನ್ಡ್ ಹೋಟೆಲ್ ಪ್ರೈಡ್ ಅಂತ. ಇಲ್ಲಿ ಹೋಟ್ಲ್ ಹೆಸರು ಹೇಳಲ್ಲ, ಬಿಕಾಸ್ ಹೋಟ್ಲ್ ಕ್ಯಾನ್ ಸೂ ಹಿಮ್. ಅವನು ಬಿಗ್ ಎಸ್ಟಾಬ್ಲಿಷ್ಮೆಂಟ್ ಹೆಸರು ಹೇಳಲ್ಲ ಅವನು, ಯಾವತ್ತೂ ಹೆಸರು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅವನು, ಆಯಿತಾ? ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಾನೆ, ನಾನ್ ಡಿಸ್ಕ್ಲೋಸರ್ ಅಂತ ಹೇಳ್ತಾನೆ, ಮೇಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ನಾನು ಸ್ಟಾರ್ಟೆಡ್ ರೀಡಿಂಗ್ ದ ಹೋಲ್ ಥಿಂಗ್.
ಆಯಿತಾ. ಸೊ ಬಿ ಟಿ ವಿಯಿಂದ ಇಂಟ್ರೊಡ್ಯೂಷನ್ ಮತ್ತೆ ಶುರು ಮಾಡಿಕೊಂಡೆ. ನಾನೇನು ಅಂದಿತ್ತಲ್ಲ ಇದೆಲ್ಲ ಶುರು ಮಾಡಿಕೊಂಡು ಅವನು ದರ್ಶನಿಗೆ ಹೇಳ್ತಾನೆ ಆ ಇಂಟ್ರ್ಯೂವಲ್ಲಿ. ದರ್ಶನ್ ಅಂತ ಒಬ್ಬ ಅವನ ಕೇಳ್ತಾನೆ ಕ್ವಶನ್ಸ್ ಎಲ್ಲ. ಅವನು ವಿಡಿಯೋ ಸಿಕ್ತು ನನಗೆ. ಅವನು ಹೇಳ್ತಾನೆ, ದರ್ಶನ್ ಕ್ಲೀನಾಗಿ ಹೇಳ್ತಾನೆ, ಇವತ್ತು ಯೂಟ್ಯೂಬಲ್ಲಿದೆ ವಿಡಿಯೋ, ನನಗೆ ಯಾವ ಮೇಲೂ ಬಂದಿಲ್ಲ, ಬರುವುದಿಲ್ಲ, ಬಂದರೂ ನಾನು ರಿಪ್ಲೈ ಮಾಡಲ್ಲ ಅಂತ ಹೇಳ್ತಾನೆ. ಅಲ್ಲಿ ಕನ್ಫರ್ಮ್ ಆಯಿತು, ಇವನು ಮೇಲ್ ಕಳಿಸಿಲ್ಲ ಅಂತ. ಇಟ್ ಆ್ಯಂಡ್ ರನ್ ಕೇಸ್ ಆಗ್ತದೆ. ಕಾನ್ವರ್ಸೇಷನ್ ಅಲ್ಲಿ ಅವರು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಡ್ರೋನ್ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಅವಾಗ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಕೂಡ ಕೊಡಲ್ಲ ಆ್ಯಕ್ಚುಲಿ ಡ್ರೋನ್ ಅವರು. ಸರ್ ಅವನು ಅಲ್ಲ, ಇವತ್ತೆಷ್ಟು ಸರ್ ನನಗೆ ಒಂದು ಬೇಸಿಕ್ ಫಂಡಮೆಂಟಲ್ ಕ್ವಶನ್ ಕೇಳ್ತೀನಿ ಪಬ್ಲಿಕ್ಕಿಗೆ ಈ ಮೂಲಕ. ಅವ್ನಿಗೆ ಎಕ್ಸ್ಪೋಸ್ ಮಾಡಿದ್ದಾರೆ ಫಸ್ಟು ಆಪ್ಸ್ ಇಂಡಿಯಾ ಆಲ್ಟ್ಯೂಸ್ ಅಕ್ಸೆಪ್ಟೆಡ್. ಅವನ ಕೇಸ್ ಹಾಕ್ಬೇಕಾಗಿದ್ರೆ ಯಾರಿಗೆ ಹಾಕ್ಬೇಕು ಫಸ್ಟ್? ಅವನು ಅವ್ರಿಗೆ ಹಾಕ್ಬೇಕಿತ್ತು, ಆಪ್ಸ್ಗೆ ಮತ್ತು ಆಲ್ಟ್ಯೂಸ್ಗೆ ಹಾಕ್ಬೇಕಾಗಿತ್ತು. ಹಾಕಿಲ್ವಲ್ಲ. ಅವ್ರು ವಿತ್ ಎವಿಡೆನ್ಸ್ ಕೊಡ್ತಾರೆ. ಅವರು ಆಲ್ಟ್ ನ್ಯೂಸ್ ಅವರು ಓಪ್ಸ್ ಮತ್ತೊಂದು ಸಲ ನೋಡಿದೆ ಆ್ಯಕ್ಚುಲಿ ಅದನ್ನ. ಅವರು ಇವನೇನು ಕ್ಲೈಮ್ ಮಾಡಿತಾನೆ ಆ ಸಂಸ್ಥೆಗೆ, ಆ ಕಂಟ್ರಿಗೆ, ಇದಕ್ಕೆ ಮಾಡಿ ಅವರಿಂದ ಇನ್ಫಾರ್ಮೇಷನ್ ತೊಗೊಂಡು ಅವ್ರು ಪಬ್ಲಿಷ್ ಮಾಡ್ತಾರೆ. ಕರೆಕ್ಟ್. ಇಟ್ ಆಸ್ ಅ ಕ್ರೆಡಿಬಿಲಿಟಿ. ಆಪ್ಸ್ ಇಂಡಿಯಾ ಮತ್ತು ಆಲ್ಟ್ ನ್ಯೂಸು ಒಂದು ಕ್ರೆಡಿಬಿಲಿಟಿ ಇದೆ ಅದಕ್ಕೆ. ಅವೆರಡು ಚಾನಲ್ಗೂ ನ್ಯೂಸ್ ಏಜೆನ್ಸಿಗೆ ಒಳ್ಳೆ ಕ್ರೆಡಿಬಿಲಿಟಿ ಇದೆ. ಅವ್ರ ಮೇಲೆ ಹಾಕಲಿಲ್ಲ ಅವನು. ಅವ್ನು ನಿಜವಾಗ್ಲೂ ಆ ಥರ ಮಾಡಿದರೆ ಅವನು ಹಾಕಿರೋನು. ಅವ್ರ ಮೇಲೆ ಹಾಕಿಲ್ಲ. ಬಿ ಟಿ ವಿ ಮೇಲೆ ಹಾಕಕ್ಕೆ ಬರಲ್ಲ, ಅವನು ಹಾಕಿಲ್ಲ. ಉಡಪಾವಿ ಅವ್ರ ಅಪ್ಪನೂ ಲಾಯರ್ ಅಂತೆ, ಅವರು ಲಾ ಸ್ಟೂಡೆಂಟ್ ಅಂತೆ, ಅವ್ನ ಮೇಲೆ ಹಾಕಕ್ಕೆ ಬರಲ್ಲ. ಸಿಕ್ದವ್ರು ಯಾರು ಪಾಪ ಇವರಿಬ್ಬರು ಯೂಟ್ಯೂಬರ್ಸ್ ಹೂ ಡನ್ ವಂಡರ್ಫುಲ್ ವರ್ಕ್ ಎಕ್ಸ್ಪೋಸಿಂಗ್ ಹಿಮ್ ವಿತ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್. ನಾನು ಅವರು ಲಾಯರ್ಗೆ ಸಿಕ್ಕ ತಕ್ಷಣ ಲಾಯರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ನೀವು ಮೆನ್ಷನ್ ಮಾಡಿದ್ದೀರಾ, ಅದು ಧೂಳಲ್ಲಿದೆ ಆ್ಯಕ್ಚುಲಿ. ಪ್ರತಾಪ್ ಅಲ್ಲಿಂದ ಯಾಕೆ ಕಳಿಸ್ತಾನೆ ಫಸ್ಟ್? ಒಂದು ವೈ ವುಡ್ ಎ ಪರ್ಸನ್ ಸೆಂಡ್ ಫ್ರಮ್ ಧೂಲೆ, ಮಹಾರಾಷ್ಟ್ರದಲ್ಲಿರೋ ಧೂಲೆಯಿಂದ ಅಲ್ಲಿಂದ ಯಾಕೆ ಕಳಿಸ್ತಾನೆ ಲೀಗಲ್ ನೋಟಿಸ್ನ? ಸೊ ಇಟ್ಸ್ ಬೇಸಿಕಲಿ ಟು ಕ್ರಿಯೇಟ್ ಎ ಫಿಯರ್. ಈಗ ನಾನೇ ಆಗಲಿ ಈ ನೋಟಿಸ್ನ ಬೆಂಗಳೂರು ಕಳಿಸ್ಬೇಕು ನಾನು. ಐ ಕ್ಯಾನ್ ಆಲ್ಸೋ ಸೆಂಡ್ ಫ್ರಮ್ ಡಿಫ್ರೆಂಟ್ ಥಿಂಗ್ ಟೆಲಿಂಗ್ ದಟ್ ಐ ಆಮ್ ಸ್ಟೇಯಿಂಗ್ ದೇರ್ ಅಂತ ಕಳಿಸ್ಬೋದು ನಾನು ಬೇಕಾದ್ರೆ. ರೈಟ್. ಇಟ್ಸ್ ಅ ಮೋರ್ ಆಫ್ ಒಂದು ಭಯ ಹುಟ್ಟಿಸೋ ಒಂದು ಟ್ಯಾಕ್ಟಿಕ್ಸ್ ಇದು. ಅದೇನಾಗಿದೆ ಆ್ಯಕ್ಚುಲಿ ಅಂದರೆ, ಇವ್ರಿಗೆ ಭಯ ಹುಟ್ಟಿದೆ, ಇವ್ರು ಯಾವಾಗ ಎಕ್ಸ್ಪೋಸ್ ಮಾಡಿದ್ದಾರೆ ಒಂದೆಲ್ಲ. ಸೊ ಹಿಂಗೆ ಬಿಟ್ಟರೆ ಇವರೆಲ್ಲ ಎಕ್ಸ್ಪೋಸ್ ಮಾಡಿದ್ರೆ ನನ್ನ ಕಂಪ್ನಿ ನಡೆಯಲ್ಲ. ಆ ಕಂಪ್ನಿ ಬಗ್ಗೆ ಆಮೇಲೆ ಹೇಳ್ತಾ ಹೋಗ್ತೀನಿ ಡೀಟೇಲಾಗಿ. ಸೊ ಅವನು ಏನು ಮಾಡಿದ್ದಾನೆ ಪ್ರತಾಪು, ಅವರ ಒಬ್ಬರು ಡೈರೆಕ್ಟರ್ ಇದ್ದಾರಲ್ಲ, CA ಅವರಪ್ಪ ಡೈರೆಕ್ಟ್ರು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ನಿದ್ದೆ ಬರ್ತಾ ಇಲ್ಲ, ಇವರಿಬ್ಬರು ನನ್ನ ನಿಜವಾಗ್ಲೂ ನಮ್ಮ ಕಂಪ್ನಿನ ಹಾಳು ಮಾಡೋಕ್ಕೆಲ್ಲ ಇದ್ದಾರೆ, ಹೆಂಗಾರ ನೋಟಿಸ್ ಕೊಡಿ ಅವರಿಗೆ, ಎಲ್ಲಿಗೆ ನೋಟಿಸ್ ಮಾಡಬೇಕು ಅಂತ. ನೀನು ಫೋಕಸ್ ಮಾಡಿ, ವರ್ಕ್ ಬಗ್ಗೆ ಫೋಕಸ್ ಮಾಡು. ನಿಜವಾಗ್ಲೂ ನೀನು ಸೈಂಟಿಸ್ಟೇ ಆಗಿದ್ರೆ, ನಿಜವಾಗ್ಲೂ ನೀನು ಏನು ಕ್ಲೈಮ್ ಮಾಡ್ಕೊಂಡಿದ್ದೀರ ಅದಿದ್ರೆ ವೈ ಶುಡ್ ಬಿ ಬಾದರ್ ಅಬೌಟ್ ಇಟ್ ಅಲ್ವಾ? ನಾವೊಂದು ಕಡೆ ನಿದ್ದೆ ಮಾಡ್ತಾಯಿದ್ದೀವಿ, ಊಟ ಮಾಡ್ತೀವಿ, ಟೈಮ್ ಊಟ ಮಾಡ್ತೀವಿ, ಸುಳ್ಳು ಹೇಳಿಲ್ಲ, ನಾವು ನಿದ್ದೆ ಮಾಡ್ತೀವಿ. ನಮಗೆ ಯಾವಾಗ ಭಯ ಬರುತ್ತೆ, ಯಾವಾಗ ನಾವು ನಿದ್ದೆ ಮಾಡಲ್ಲ ಅಂದರೆ ನಮ್ಮನ್ನು ತಪ್ಪು ಮಾಡಿರ್ತೀವಿ ನಾವು. ಅವ್ನು ನಿದ್ದೆ ಬಂದಿಲ್ಲ, ಟೆನ್ಸ್ ಆಗ್ಯಾನೆ, ಸಿಕ್ಕಾಬಿಟ್ಟು ಟೆನ್ಸ್ ಆಗ್ಯಾನೆ. ಅದು ನಾವು ಹೇಳ್ಕೊತಾನೆ, ಅದು ರೆಕಾರ್ಡಿಂಗ್ ತಕ ಇದೆ. ಏನು ಮಾಡಿ ಒಂದು 2-3 ಸಾರಿ ಕನ್ವಿನ್ಸ್ ಮಾಡಿದ್ದಾರೆ ಫೋಕಸ್ ಆನ್ ವರ್ಕ್ ಅಂತ. ಅವನು ಯಾವಾಗ ಇವನು ಇಲ್ಲ ನನಗೆ ಆಗ್ತಾನೆ ಇಲ್ಲ, ಅಲ್ಲಿಗೆ ಕೊಟ್ಟವ್ರು ಬಾಯಿ ಮುಚ್ಚಿಸ್ಲೇಬೇಕು ಅಂತ ಮಾಡಿದರೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ತಮಾಷೆ ಏನು ಅಂದರೆ, ನಮ್ಮ ಲೀಗಲ್ ನೋಟಿಸ್ ಏನು ಸರ್ ಇದು? ಇಟ್ಸ್ ಹಾರ್ಡ್ ಕಾಪಿ ತಾನೆ? ಹೌದು. ಇದಕ್ಕೆ ನಾನು ಸೈನ್ ಮಾಡಿದ್ದಾನೆ, ಐ ಹ್ಯಾವ್ ಸೈನ್ಡ್ ಇಟ್, ಮೈ ಲಾಯರ್ ಸೈನ್ಡ್ ಇಟ್. ರೈಟ್. ಅವ್ರೇನು ಮಾಡಿದ್ದಾರೆ, ಲೀಗಲ್ ನೋಟಿಸ್ನ ಮೇಲ್ ಮಾಡಿದ್ದಾರೆ. ಇಮೇಲ್ ID ಸಿಗುತ್ತೆ ಮೇಲ್ ಮಾಡಿದ್ದಾರೆ. ವಿಲ್ ಕಮ್ ಟು ದಟ್ ಲೇಟ್. ನಾನು ಫಸ್ಟ್ ಕಾಲ್ ಮಾಡಿ ಹೇಳಿದಷ್ಟೇ, ನನಗೆ ಡೌಟ್ ಬಂದಿದ್ದಷ್ಟು. ಯು ಆರ್ ಮೆನ್ಷನ್ಡ್ ಈಸ್ ಎ ವೆಲ್ ಎಜುಕೇಟೆಡ್, ವೆಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಲರ್ನಡ್ ಸಮಥಿಂಗ್ ಅಂತ ಬರ್ಕೊಂಡು ಸೈಂಟಿಸ್ಟ್ ಬರ್ಕೊಂಡಿದ್ದಾರೆ. ಒಬ್ಬ ಲಾಯರ್ ಆಗಿ ವಿತೌಟ್ ಸೀಯಿಂಗ್ ಎ ಡಾಕ್ಯುಮೆಂಟ್ ಹೌ ಕ್ಯಾನ್ ಮಿಸ್ ರೆಪ್ರೆಸೆಂಟ್ ಎ ಕ್ಲೈಂಟ್? ನಿನ್ನ ಕ್ಲೈಂಟ್, ಇವತ್ತು ನಾನು ಡಾಕ್ಟರ್ ಪ್ರಯಾಗ್ ಚೀಫ್ ಅಟರ್ನಿ ಅಂತ ಬರ್ಕೊಂಡಿದ್ದೀನಿ. ಐ ಕ್ಯಾನ್ ರೈಟ್ ಆಸ್ ಡಾಕ್ಟರ್ ಪ್ರಯಾಗ್ IAS ಆಫೀಸರ್ ಬರ್ಕೊಂಡ್ರೆ ಇಟ್ಸ್ ಮಿಸ್ ರೆಪ್ರೆಸೆಂಟಿಂಗ್ ಮೈ ಸೆಲ್ಫ್. ಕರೆಕ್ಟ್. ದೊಡ್ಡ ತಪ್ಪಾಗತ್ತೆ. ಸುಮಾರು ಜನ ನಾವು ನೋಡ್ತೀವಿ, IAS ಅಂತ ಬಂದ್ಬಿಟ್ಟು ಸಿಕ್ಕೊಂಡು ನೋಡಿದ್ದೀವಿ, IPS ಅಂತ ಹೇಳ್ಕೊಂಡು ಫುಲ್ ಸಿಸ್ಟಮ್ನ ಇದು ಮಾಡಿಕೊಂಡು ಕೊನೆಗೆ ಅವರು ಜೈಲಿಗೆ ಹೋಗಿದ್ದು ನೋಡಿದ್ವಿ ನಾವು, ಅವ್ರ ಮೇಲೆ ಕೇಸ್ ಆಗಿದ್ದು ನೋಡಿದ್ದೀವಿ. ಯು ಆರ್ ಮಿಸ್ ರೆಪ್ರೆಸೆಂಟಿಂಗ್ ಎ ಪರ್ಸನ್ ಹೂ ಈಸ್ ನಾಟ್ ವೆಲ್ ಎಜುಕೇಟೆಡ್. ಲೆಟ್ಸ್ ಫರ್ಗೆಟ್ ಮೂವ್ಮೆಂಟ್, ಎಜುಕೇಷನ್ ಏನೇ ಇರಲಿ, ಡಿಗ್ರಿ ಆಗಿಲ್ಲ, ನಮ್ಮ ಕಡೆ ಡಿಗ್ರಿ ಆದರೆ ಎಜುಕೇಟೆಡು, ಅವ್ರ ಪ್ರಕಾರ ಬೇರೆ. ಅವ್ರದ್ದು ಗಿವ್ ಎಕ್ಸಾಂಪಲ್ ಆಫ್ ಥಾಮಸ್ ಅಲ್ವಾ ಎಡಿಸನ್ ಎಲ್ಲ ಕೊಡ್ತಾರೆ ಅವರು, ವೆಲ್ ಎಜುಕೇಟೆಡ್. ಆಮೇಲೆ ಸೈಂಟಿಸ್ಟ್, ಈ ಸೈಂಟಿಸ್ಟ್ನ ಹುದ್ದೆ ಇದೆಯಲ್ಲ ಅದನ್ನು ಹೆಂಗೆ ಉಪಯೋಗಿಸ್ಕೊಂಡಿರ ಅಂದರೆ, ಯಾರೇ ಆಗಲಿ ನೀವು ಸೈಂಟಿಸ್ಟ್ನ ನೋಡೋ ರೀತಿಯೇ ಬೇರೆ. ಯಾರೋ ಬಂದು ನಾನು ಸೈಂಟಿಸ್ಟ್, ಈಗ ಅಬ್ದುಲ್ ಕಲಾಂನ ನಾವು ಹೆಂಗೆ ಅಂತೀವಿ, ಇದು ಸೈಂಟಿಸ್ಟ್, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತೀವಿ. ಅವ್ರನ್ನ ನಮ್ಮ ಸಮಾಜ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಅವ್ರಿಗೆ, ಅವ್ರೊಂದು ಗೌರವ ಇರುತ್ತೆ. ಅವ್ರು ಬಂದರೆ ನಾವು ಎದ್ದು ನಿಂತ್ಕೊತೀವಿ. ಸೈಂಟಿಸ್ಟ್ ಇಸ್ ಸಮಥಿಂಗ್ ವೆರಿ ಗ್ರೇಟ್ ಪೋಸ್ಟ್, ಅದು ಅಚೀವ್ಮೆಂಟ್ ಮಾಡಿದ ಥರ. ಅವನು ಈ ಲಿಟ್ರಲಿ ಗಾಟ್ ಶಿವರ್ಡ್. ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹಿಂದಿ ಸ್ಪೀಕಿಂಗ್ ಇನ್ ಹಿಂದಿ, ಮೈ ಆಪ್ಕೋ ಬೇಜುಂಗ ಅಂತ ಹೇಳ್ಬಿಟ್ಟು ಸುಮ್ಮನಾದ.
ನಾನು ಓಕೆ ಫೈನ್ ನಾನು ಮಾಡಿರ್ಬೋದೇನಪ್ಪ ಸಹ ಇಂಟ್ರೆಸ್ಟು ನೋಡ್ಕೊಂಡು ಸುಮ್ಮನೆ. ಸಂಜೆ ಫೋನ್ ಬರುತ್ತೆ ಇನ್ನೊಬ್ರದ್ದು ಕ್ಲೈಂಟ್ದು, ಸರ್ ನನಗೆ ನಮ್ಮ ಲಾಯರ್ ಹೇಳಿದ್ರು ನಾವು ವಿಚಾರಿಸ್ತಾನಂತ. ಅವನು ಪ್ರೂವ್ ಮಾಡ್ತೀನಿ. ಲೇಟ್ರ್ ಐ ಕಮ್ ಟು ನೋ, ಫಸ್ಟ್ ಅವ್ನು ಕ್ಲೈಮ್ ಮಾಡ್ತಾನೆ ನಾನು ಪಾರ್ಟ್ನರ್ ಅಂತ. ಅವನು ಫಸ್ಟ್ ಡಿಫೈನ್ ಮಾಡಿ ಟ್ರೈ ಮಾಡ್ತಾನೆ. ದೆನ್ ವೆನ್ ಸ್ಟಾರ್ಟ್ ಪ್ರೋಬಿಂಗ್, ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸರ್ ಕೈ ಮುಗಿತೀನಿ, ನಾನು 10 ಲಕ್ಷ ಇನ್ವೆಸ್ಟ್ ಮಾಡಿಬಿಡ್ತೀನಿ, ಹೆಂಗಾರ ಮಾಡಿ 10 ವರ್ಷ ವಾಪಸ್ ಕೊಟ್ಬಿಟ್ರೆ ನನ್ನ ಕಂಪ್ನಿ ತಂಟೆಗೆ ಬರಲ್ಲ. ಓಕೆ. ನನಗೆ ನಾನು ಕೇಳಿದೆ ಹೆಂಗೆ ನಿನ್ನ ಪರಿಚಯ ಆದ್ನಪ್ಪ. ಜಸ್ಟ್ ಸ್ಪೋಕ್ ವೆರಿ ಫ್ರೆಂಡ್ಲಿ. ನಾನು ಫ್ರೆಂಡ್ಲಿ ಮಾತಾಡು, ನನಗೆ ಓಪನ್ ಆಗಿ ಮಾತಾಡು. ಸರ್ ಈ ಥರ ಅವನು ಇನ್ಸ್ಟಾಗ್ರಾಮಿಂದ ನನಗೆ, ಅವನೇ ಇನ್ಸ್ಟಾಗ್ರಾಮಿಂದ ಇವನಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಪರಿಚಯ ಮಾಡಿಕೊಂಡು ಅವ್ನು ದುಲೆಗೆ ಹೋಗಿದ್ದಾನೆ. ದುಲೆಯವನಿಗೆ ಏನೋ ಹೇಳಿದ್ದಾನೆ, ನನಗೆ ಕೊಡಬೇಕಾದ್ರು ಕೊಟ್ಟಿಲ್ಲ, ಅವ್ರ ಮನೆಯಲ್ಲ ಏನೋ ಅಲ್ಲಿ ಎದ್ಕೊಂಡು ಕಾಣುತ್ತೆ. ಅವನ್ನೆಲ್ಲ ಪ್ರೊಫೈಲ್ ತೋರಿಸಿದ್ದಾನೆ. ಇಷ್ಟು ಚೆನ್ನಾಗಿ ನಮ್ಮ ಪರಿಚಯ ಇದ್ದಾರೆ, ಇಷ್ಟು ಜನ ಪರಿಚಯ ಆದರೆ. ಈವನ್ ಈ ಹ್ಯಾಸ್ ಮೆನ್ಷನ್ ಆ್ಯಸ್ ಪರ್ ದ ಡೈರೆಕ್ಟರ್, ಆ ಕಂಪ್ನಿ ಡೈರೆಕ್ಟರ್ನೆಲ್ಲ ನನಗೆ ಎಷ್ಟು ಪರಿಚಯ ಅಂತ ಯಶನ್ನು ತೋರಿಸಿ 10 ಲಕ್ಷ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದಾನೆ. ಹೌದಾ? ಸರ್ ನಾವು ನೀವು ಒಬ್ಬ CA ಹೋದರೆ ನಾವೇನು ಮಾಡ್ತೀವಿ, ಬೈ ಇಯರ್ ಎಂಡು ನಾವು ದುಡ್ಡು ಕೊಟ್ಬಿಟ್ಟು ಕರೆಕ್ಟ್ ನಮ್ಮದು ಕಂಪ್ನಿದು ಅಥವಾ ನಮ್ಮ ಇಂಡಿವಿಜುವಲ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿಸ್ಕೊತೀವಿ. ಹೌದು. ನನಗೆ ಅನಿಸಿದ್ದೇನು ಅಂದರೆ CA ತಕ್ಕನೇ ಹೋಗಿ CA ಇಂದನೇ 10 ಲಕ್ಷ ಇನ್ವೆಸ್ಟ್ ಮಾಡಿಸ್ಕೊಂತಾನೆ ಕಂಪ್ನಿಗೆ ಅಂದರೆ ಹೆಂಗೆ ಅವ್ನು ಕನ್ವಿನ್ಸ್ ಮಾಡ್ಬೋದು? ಅವ್ರು ಯಾಕೆ ಬೀಳ್ತಾರೆ ಬಕೆಟಿಗೆ ಅಥವಾ ಗಾಳಕ್ಕೆ ಅಂದರೆ ಇವನು ಕ್ರಿಯೇಟ್ ಮಾಡ್ತಾನೆ. ಆ ಒಂದು ಫೇಸ್ಬುಕ್ಕಲ್ಲಿ ಇನ್ನೂ ಇದು ಮೆನ್ಷನ್ ಸೈಂಟಿಸ್ಟ್ ಓನ್ಲಿ. ಇವತ್ತು ನೀವು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ, ವೆರಿಫೈಡ್ ಅಕೌಂಟ್ ಚೆಕ್ ಮಾಡಿದ್ರೆ ಇದು ಸೈಂಟಿಸ್ಟ್. ಹಳೆ ವಿಡಿಯೋಸ್ತಲ್ಲ ಅವ್ನು ಕ್ಲೈಮ್ ಮಾಡಿದ್ದಲ್ಲ 2018ರಿಂದ ನಾವು ಕ್ಲೈಮ್ ಮಾಡಿದ್ರಲ್ಲ, ಬಿಗ್ ಸ್ಟಾರ್ಸು, ಬಿಗ್ ಸೆಲೆಬ್ರಿಟೀಸು ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ಹಂಗೆ ಇದೆ ವೀಡಿಯೋಸು. ಓಕೆ. ಅವ್ರು ನಂಬಿರ್ತಾರೆ ಅಂದರೆ ನೀವು ಚೆಕ್ ಮಾಡೋಕ್ಕಿಲ್ವಾ ಥರ. ಆಮೇಲೆ ಕ್ರಾಸ್ ಚೆಕ್ ಮಾಡಿರಲ್ಲ. ಏನಾಗುತ್ತೆ, ಏಕ್ದಮ್ ನಾವು ಇವರೆಲ್ಲ ಬಿಗ್ ಸ್ಟಾರ್ಸು, ಬಿಗ್ ಸೆಲೆಬ್ರಿಟೀಸು, ಆಮೇಲೆ ಮಠಾಧೀಶರು ಎಲ್ಲ ಒಂದೇನು ಹಳೆದಿತ್ತಲ್ಲ ಇದೆಲ್ಲ. ಕರೆಕ್ಟ್. ಅವನು ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋದು ಅಂದರೆ ಇವನು ದುಡ್ಡು ಇನ್ವೆಸ್ಟ್ ಮಾಡ್ತಾನೆ. ಅಲ್ಚಬದನೆ ಇರ್ತಾನೆ, ತರ್ತಾರೆ ಡ್ರೋನ್ ಎಲ್ಲ. ಸೊ ಪ್ಯಾರಲಲ್ಲಿ ಏನಾಗುತ್ತೆ, ಡ್ರೋನ್ ತೊಗೊಂಡು ಬ್ಯಾಂಗ್ಳೂರಿಗೆ ಬರ್ತಾನೆ. ಅವ್ರು ಅಲ್ಲೇ ಅಸೆಂಬಲ್ ಆಗುತ್ತೆ, ತರಲ್ಲ ಅವನು. ಅವ್ನು ಇನ್ನೂ ಅವ್ನು ಯಾವಾಗ ಬಾಯ್ ಬಿಡ್ತಾನೆ ಅಂದರೆ ಐ ಪ್ರೋಬ್ ಹಿಮ್. ಅವ್ರ ಕಂಪ್ನಿ ಮೆನ್ಷನ್ ಮಾಡ್ತಾರೆ, ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಮಾಡ್ತಾರೆ ಅಲ್ಲಿ. ಪ್ರೋಬ್ ಮಾಡ್ತೇನೆ, ಫರ್ದರ್ ಪ್ರೋಬ್ ಮಾಡಿದಾಗ ಅಂದರೆ ನೀವಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸೇ ಬೇರೆ. ಎಕ್ಸಾಂಪಲ್ ಕೊಟ್ಟಿದ್ದೆ ಮೊನ್ನೆ ನನ್ನ ಫ್ರೆಂಡಿಗೆ. ಈಗ ನೀವೊಂದು ಕಾರ್ ತೊಗೊತೀರ, ಮಹೇಂದ್ರ ಕಾರು, ಅದೊಂದು ಕಾರ್ ತೊಗೊತೀರ, ದುಡ್ಡು ಕೊಟ್ಟು ಪೇ ಮಾಡ್ತೀರ. ಆ ಕಾರನ್ನ ನೀವು ಬಾಡಿಗೆ ಬಿಡ್ತೀರ. ಕೆನ್ ಯು ಕ್ಲೈಮ್ ದಟ್ ಕಾರ್, ಮಹೇಂದ್ರ ಕಾರು ಅದೊಂದು ಕಾರ್ ಎಕ್ಸಾಂಪಲ್ಲು. ಕೆನ್ ಯು ಕ್ಲೈಮ್ ದಟ್ ಜಸ್ಟ್ ಯು ಬಾಟ್ ದ ಕಾರ್? ಕೆನ್ ಯು ಕ್ಲೈಮ್ ದ ಮ್ಯಾನುಫ್ಯಾಕ್ಚರ್ ಆಫ್ ದ ಕಾರ್? ಇಲ್ಲ. ಬಾಡಿಗೆ ಬಿಡ್ತೀರ ನೀವು. ಯೂಸ್ ಮಾಡೋದು ಅಷ್ಟೇ. ಓಕೆ. ಡ್ರೋನ್ ಪಾರ್ಟ್ಸ್ನ ತಂದುಬಿಟ್ಟು ಇಲ್ಲಿ ಅಸೆಂಬಲ್ ಮಾಡ್ತಾನೆ. ಅಸೆಂಬಲ್ ಮಾಡಿ ಅದನ್ನು ಹೈರಿಗೆ ಬಿಡ್ತಾನೆ ಔಷಧಿ ಹೊಡೆಯೋಕ್ಕೆ. ಅವನೇ ಮಾಡ್ಬೋದು, ಅವನೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸರ್ ಪೈಲಟ್ ಇದೆಲ್ಲ, ಪೈಲಟ್ ಕಾಂಟ್ ಕ್ಲೈಮ್ ಇಟ್ ಆಸ್ ಏರ್ಕ್ರಾಫ್ಟ್ ಇಸ್ ಮೈನ್. ಇವತ್ತು ಡ್ರೋನ್ ಆರಿಸೋದು ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್ ಅಲ್ಲ. ಲೈಸೆನ್ಸ್ ತೊಗೊಂಡು ಯಾರು ಬೇಕಾದ್ರೆ ಡ್ರೋನ್ ಮಾಡ್ಬೋದು. ಆಮೇಲೆ ಡ್ರೋನ್ ಮಾರಲಿಕ್ಕೆ ಇವ್ರಿಗೆ DGSA ಪರ್ಮಿಷನ್ ಬೇಕು. ಫ್ರಸ್ಟ್ರೇಟೆಡ್ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ಹೇಳ್ತಾನೆ ಅವನು. ನಾವು ಇದರಲ್ಲೆಲ್ಲ ನೋಡ್ತಾ ಹೋದೆ. ಅವನು ಹೇಳ್ತಾನೆ, ಅವನು ವಿತ್ ಫ್ಯಾಕ್ಟ್ಸ್ ಹೇಳ್ತಾನೆ. ನಾನು ಇವತ್ತಿನ ಫ್ಯಾಕ್ಟ್ಸ್ ಹೇಳ್ತೀನಿಲ್ಲ, ಆ ಥರ ಫ್ಯಾಕ್ಟ್ಸ್ ಹೇಳ್ತಾನೆ. ನೀನೊಂದು ಡ್ರೋನ್ನ ಮಾರಬೇಕು ಅಂದರೆ DGCA ಪರ್ಮಿಷನ್ ಬೇಕು. ದಿ ಡೋಂಟ್ ಹ್ಯಾವ್ ಪರ್ಮಿಷನ್ ಫಾರ್ ಇಟ್. ಸೊ ಇವೆಲ್ಲ ಏನಾಗುತ್ತೆ, ಅವನು ಸುಳ್ಳು ಹೇಳಿದಷ್ಟು ನಮಗೆ ಫುಟ್ ಪ್ರಿಂಟ್ ಬಿಡ್ತಾ ಹೋಗ್ತಾನೆ. ಅವನು ತಿಳಿಲ್ಲ ಅಂದರೆ ಎಷ್ಟೆಲ್ಲ ಮಾಡ್ತಾನೆ ಇಲ್ಲ. ನಾನು ಸಂದೀಪನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಅವನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಬೈ ಸಮ್ಮರಿ ಆಫ್ ದ 1.5 hours ಕಾಲ್ ರೆಕಾರ್ಡಿಂಗ್ ಇದೆ. ಅವ್ನು ಕೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿರೋದು ನಾನು. ಕೊನೆಗೆ ಒಪ್ಕೊತಾರೆ, ಸರ್ ದಯವಿಟ್ಟು ನನ್ನ ಇದರಿಂದ ಬಿಡುಗಡೆ ಆಗ್ಬಿಟ್ಟು ಸಾಕು ನನಗೆ. ಈಸ್ ಫುಲ್ಲಿ ಕಾಪ್ರೇಟ್ಸ್. ನನಗೆ 10 ಲಕ್ಷ ಬರಬೇಕು. ಇವರೆಲ್ಲ ಯಾಕೆ ಸುಮ್ಮನೆ ಇದ್ದಾರೆ ಗೊತ್ತಾ? ಬಿಗ್ ಬಾಸ್ ಗೆಲ್ತಾನೆ, ಗೆದ್ದರೆ ಇನ್ನೊಂದು ಪಾಯಿಂಟ್ ಚೆನ್ನಾಗಿ ಹೇಳ್ತಾರೆ. ಇವನು ಬಿಗ್ ಬಾಸ್ ಹೋಗೋಕ್ಕೆ ಮುಂಚೆ ಇವನು ಅಸಿಸ್ಟೆಂಟು ಸಹಾಯಕ ಒಬ್ಬ ರವಿ ಅಂತ. ಈ ಬುದ್ಧಿವಂತ ಫಿಲಮಲ್ಲಿ ಜಾನಿ ವಾಕರ್ ಕ್ಯಾರೆಕ್ಟರ್ ಮಾಡ್ತಾ ಆ ಥರ ಒಬ್ಬ ಇದ್ದಾನೆ ಅಲ್ಲಿ, ಆಯಿತಾ? ಅವನು ಪಾಪ ಕಾಪರೇಟ್ ಮಾಡ್ದ, ಎಲ್ಲ ಫ್ಯಾಕ್ಟ್ ಹೇಳ್ದ. ಅವನು ಇವನು ಇದಕ್ಕೆ ಇನ್ಫ್ಲುಯೆನ್ಸ್ ಆಗಿ ಏನೋ ದೊಡ್ಡ ಸೈಂಟಿಸ್ಟ್ ಅಂತ ಸಂಪರ್ಕ ಮಾಡಿಕೊಂಡು ಈ ಡಸ್ ಇಂಟೀರಿಯರ್ಸ್. ಓಕೆ, ಅವನು ಫೋನ್ ಹೇಳ್ದ. ಎಲ್ಲ ಇವ್ರು 3 ಜನದ ಸ್ಟೋರಿ ಮ್ಯಾಚ್ ಆಗ್ತಾಯಿದೆ. ಹಂಗಾಗಿ ಐ ಕ್ಯಾನ್ ಟೆಲ್ ವಿತ್ ಕಾನ್ಫಿಡೆನ್ಸ್ ದ ಸ್ಟೋರಿ ಸೇಮ್ ಇದ್ದಾಗ ಏನಾಗಿದೆ, ಬಿಗ್ ಬಾಸ್ ಆಫರ್ ಬಂದಿದೆಯಲ್ಲ ಅವನಿಗೆ. ನೀವು ಹಳೆ ವಿಡಿಯೋ ನೋಡಿದ್ರೆ ಬಿಗ್ ಬಾಸ್ ಅವನದು ನಾನು ತುಂಬ ಎಲ್ಲ ಕೇಳ್ತಾರೆ, ಒಬ್ಬ ಇಂಟ್ರೋಲ್ ಕೇಳ್ತಾರೆ, ಯೂಟ್ಯೂಬರ್ ಕೇಳ್ತಾರೆ,
ನಿಮಗೆ ಬಿಗ್ ಬಾಸ್ ಅವಕಾಶ ಸಿಕ್ಕರೆ ಹೋಗ್ತೀರಾ ಅಂತ. ನಾನು ಹೋಗಲ್ಲ, ನನಗೆ ಹೋಗೋಕೆ ಇಷ್ಟ ಇಲ್ಲ, ನನಗೆ ಮಾಡೋದು ತುಂಬ ಕೆಲಸ ಇದೆ, ಒಂದು ತಿಂಗಳು ಒಂದು ಕೂರಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಅವನು ಆ ಯೂಟ್ಯೂಬ್ ಚಾನಲ್ಗೆ. ಆಯಿತಾ, ನನಗೆ ಕುತೂಹಲ ಹುಟ್ಟಿದ್ದು ಹಿಂಗೆ, ಯಾವ ವ್ಯಕ್ತಿ ತುಂಬ ಬ್ಯುಸಿ ಇರೋವನು ಅವನು ಹೋಗಲ್ಲ ಅಂತ ಕ್ಲೈಮ್ ಮಾಡ್ಕೊಂಡವನು ಇವತ್ತು ಹೋಗ್ಬೇಕಾದ ಕಾರಣ ಏನು ಅಂತ. ಈ ಮಧ್ಯೆ ಏನಾಗುತ್ತೆ ಅಂದರೆ ಅದೇ ಡೈರೆಕ್ಟ್ರು ಹೇಳ್ತಾನೆ, ಸರ್ ನನ್ನ ಕಂಪ್ನಿ ಏನಿದೆಯಲ್ಲ, ನಾನು ಲಾಸ್ಟ್ ಮಾರ್ಚಿಗೆ ನಾನು ಕೈ ಮುಗಿಬಿಟ್ಟಿದ್ದೀನಿ ಸಿ ಎ ಆಗಿ. ನನಗೆ ಏಪ್ರಿಲಿಂದ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಸೆನ್ಸ್ ನಾನು ಅಕೌಂಟ್ ಮೇಂಟೈನ್ ಮಾಡ್ತಾಯಿಲ್ಲ, ಬಸ್ ಸಿ ಎ ಕಂಪ್ನಿನ ಬಿಟ್ಬಿಡಿಯಾನೆ ಅವ್ನ ಮೇಲೆ ಪ್ರಕಾರ. ನಂಗೆ ಅಕೌಂಟ್ ಸಿಗ್ತಾಯಿಲ್ಲ, ಎಲ್ಲ ಟ್ರಾನ್ಸಾಕ್ಷನ್ ಅವರೇ ಮಾಡ್ತಿದ್ದಾರೆ. ಇನ್ನೊಂದು ಹೆಸರು ತೊಗೊತಾನೆ, ಮಾಧವ್ ಕಿರಣ್ ಅಂತ. ಅವನ ಬಗ್ಗೆ ನಾನು ವಿಚಾರಿಸಿದಾಗ ಪರಿಮಂ ಪೂಜ್ಯಂ ಪ್ರೊಡ್ಯೂಸರ್ ಅವರು ಲಾಸ್ಟ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಇಂಡಿಪೆಂಡೆಂಟ್ MLAಗೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಐ ಟು ವೆರಿಫೈ ದಿಸ್, 120 ಓಟ್ ತೊಗೊಂಡಿದ್ದಾರೆ ಅವರು, ದಟ್ಸ್ ಪರ್ಸನಲ್ ಅವ್ರದ್ದು. ಏನಾಗಿದೆ ಕ್ಲಾಶ್ ಇಲ್ಲಿ ಅಂದರೆ, ಡ್ರೋನ್ ಪ್ರತಾಪ್ ಇಲ್ಲಿ ಬಂದಮೇಲೆ ಅಲ್ಲಿ ಪಾಪ ಇದ್ದಾಗ ಅವ್ನು ಚೆನ್ನಾಗಿಲ್ಲ, ಬದಲಾಗು ಇಲ್ಲ, ಪಾಪ ಅವ್ನು ಚೆನ್ನಾಗಿ ಗೈಡ್ ಮಾಡಿ ಮಾಧವ್. ಅವನು ಕೃಷ್ಣನ ತುಂಬ ನಂಬ್ತಾನೆ, ಕೃಷ್ಣಂದು ಭಕ್ತ ಅಂತ ಹೇಳ್ದ. ನಾನು ಹೌದಪ್ಪ ಅವೆಲ್ಲ ಒಳ್ಳೆ ಮಾತು ಹೇಳಿ ಅವನಿಗೆ ಇದ್ದವನಿಗೆ. ಅವ್ನು ಪಕ್ಕ ಗರ್ಗ್, ದೇ ಆರ್ ಮೋರ್ ಇಂಟು ಬಿಸ್ನೆಸ್. ಇಲ್ಲಿಗೆ ಬಂದಾಗ ಏನಿದೆ, ಇವನು ಎಲೆಕ್ಷನ್ ಪ್ರಚಾರಕ್ಕೆ ಎಲ್ಲ ತೊಡಗಿಸ್ಕೊಬೇಕು ಅಂತ ಇವನ ಕಡೆ ಇದಾಗಿದೆ. ಅವನು ಒಪ್ಪಿಲ್ಲ, ನಮಗೆ ಬೇಡ, ನಾವು ಬಂದರೆ ಬಿಸ್ನೆಸ್ ಮಾಡೋಕ್ಕೆ, ಲೆಟ್ಸ್ ಫೋಕಸ್ ಬಿಸ್ನೆಸ್ ಅಂತ. ಒಂದು ಯೂಟ್ಯೂಬ್ ನೆನ್ನೆ ನೈಟ್ ನೋಡಿದೆ, ಅವನ ಬರ್ತ್ಡೇನ ಏರ್ಪೋರ್ಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಮಾಧವ್ ಕಿರಣ್ ಬರ್ತ್ಡೇ ಇದೆ, ನಾನು ಟು ಫ್ಲೈ ಟು ಸಮ್ವೇರ್, ಇವ್ರಿಗೆ ಒಳ್ಳೆದಾಗಲಿ ಅಂತ. ಅವ್ರದ್ದು ಒಂದು ಮೈನೇತ ಅಂತ ಸಿಗತ್ತೆ ನಿಮಗೆ, ಚೆಕ್ ಮಾಡಿದಾಗ ಐ ಗಾಟ್ ಎವ್ರಿಥಿಂಗ್. ಐ ಸ್ಪೋಕ್ ಟು ಹಿಮ್, ಈ ವಾಸ್ ವೆರಿ ಮಚ್ ಅರಗ್ವೆಂಟ್. ಅವ್ನ ರೆಕಾರ್ಡಿಂಗ್ ಇದ್ದಾರೆ ಅಂತಕ್ಕ. ಅವ್ನು ಫಸ್ಟು ಇದೇ ಥರ ಹೇಳ್ತಾನೆ, ಪ್ರತಾಪ್ ಥರ, ನಾನು ಸೈಂಟಿಸ್ಟ್. ಏನು ಸರ್, ಥಾಮಸ್ ಅಲ್ವಾ ಎಡಿಸನ್ನು ಓದೇ ಇಲ್ಲ, ಅವ್ನು ಸೈಂಟಿಸ್ಟ್ ಅಲ್ವಾ ಅಂತ. ನಾನು ಕಾಮನ್ ಸೆನ್ಸ್ ಯೂಸ್ ಮಾಡಪ್ಪ, ಥಾಮಸ್ ಅಲ್ವಾ ಎಡಿಸನ್ ಓದಿಲ್ಲ, ಡೆಫಿನೆಟ್ಲಿ ನಾವೆಲ್ಲ ಓದಿದ್ದೀವಿ ಅವನ ಬಗ್ಗೆ. ಬಟ್ ಅವ್ನು ಕಂಡಿಡ್ದಿದ್ದಾನೆ ಸೈಂಟಿಸ್ಟ್ ಆಗಿ, ಬಲ್ಬ್ ಕಂಡಿಡ್ದಿದ್ದಾನಲ್ವಾ. ಐ ಹ್ಯಾಸ್ ಮೇಡ್ ನಂಬರ್ ಆಫ್ ಇನ್ವೆನ್ಷನ್. ಇವನು ಏನು ಇನ್ವೆಂಟ್ ಮಾಡಿದ್ದಾನೆ ಸರ್, ಏನೋ ಕಂಡಿಡಿದ್ರೆ ಒಪ್ಕೊತೀನಿ. ನೀನು ಒಂದನೇ ಕ್ಲಾಸ್ ಓದಿದ್ರು ಪರವಾಗಿಲ್ಲ, ಏನೋ ಕಂಡಿಡಿದ್ರೆ. ಫಾರ್ ಎಕ್ಸಾಂಪಲ್ ನಮ್ಮ ಗ್ರೇಟ್ ರಾಜ್ಕುಮಾರ್ ಅವರು, ನಮ್ಮ ಪ್ರಕಾರ ಓದಿರೋ ನಾಟಕ ಅಂತ ತಿಳ್ಕೊಂಡಿದ್ದೀನಿ, 4th. ಬಟ್ ಅವ್ರಿಗೆ ಡಾಕ್ಟರ್ ಕೊಟ್ಟರಲ್ಲ, ಅದು ಗ್ರೇಟ್ ಅಚೀವ್ಮೆಂಟ್. ಅದು ಇಲ್ಲಿ ವಿದ್ಯೆ ಇಂಪಾರ್ಟೆಂಟ್ ಆಗಲ್ಲ, ನಾನು ಒಪ್ತೀನಿ ಅದನ್ನ. ಟ್ಯಾಲೆಂಟ್ ಇದ್ದರೆ ವಿದ್ಯೆ ಈಸ್ ನಾಟ್ ಇಂಪಾರ್ಟೆಂಟ್. ಲರ್ನೆಡ್ ಈಸ್ ಡಿಫ್ರೆಂಟ್ ಫ್ರಮ್ ಎಜುಕೇಟೆಡ್. ರಾಜ್ಕುಮಾರ್ ಯಾವ NSDಗೆ ಹೋಗಿರಲಿಲ್ಲ, ರಾಜ್ಕುಮಾರ್ ಯಾವ ಫಿಲ್ಮ್ಸ್ಗಳು ಹೋಗಿರಲಿಲ್ಲ, ರಾಜ್ಕುಮಾರ್ ಡಿಗ್ರಿ ಮಾಡಿರಲಿಲ್ಲ, ಬಟ್ ಡಾಕ್ಟರೇಟ್ ತೊಗೊತಾರೆ, ಕೆಂಟಕಿ ಕರ್ನ ತೊಗೊತಾರೆ. ಅದು ಅವ್ರ ಸಾಧನೆ ಮೇಲೆ ಹೋಗುತ್ತೆ. ಅದು ಇವ್ರು ಆ ಥರ ಏನಾದ್ರು ಡ್ರಾಪ್ ಔಟ್ ಆಗಿ ಏನಾದ್ರು ಅಚೀವ್ಮೆಂಟ್ ಮಾಡಿ ಏನಾದ್ರು ಕಂಡಿಡಿದು, ವಿ ಕಾಲ್ ಇಟ್ ದ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ನಾನು ಕಂಡಿದ್ದೀನಿ, ಕರೆಕ್ಟ್, ವಿ ಶುಡ್ ಮೇಕ್ ಇಟ್ ಪೇಟೆಂಟ್. ಆ ಥರ ಏನಾರು ಮಾಡ್ಕೊಂಡಿದ್ದಾನ? ಇಲ್ಲ. ಇಂಡಿಪೆಂಡೆಂಟ್ ಸೈಂಟಿಸ್ಟ್ ಆಗಬೇಕು, ಸುಮ್ಮನೆ ಥಿಂಗ್ಸ್ ಬರ್ತಿರಲ್ಲ. ಅವನು ಏನೂ ಮಾಡ್ಕೊಂಡಿದ್ರೆ ಕ್ಲೈಮ್ ಮಾಡ್ತಾನೆ. ಅವಾಗ ಈ ಕುಡ್ ಬೈ ಎಂಡ್ ಆಫ್ ದ ಕಾನ್ವರ್ಸೇಷನ್ ವಿತ್ ದ ಸೆಕೆಂಡ್ ಡೈರೆಕ್ಟರ್, ಅವ್ರ ಕಂಪ್ನಿಲಿ 3 ಜನ ಡೈರೆಕ್ಟರ್ ಇರಲ್ಲ, ಈ ಆಲ್ಸೋ ಅಕ್ಸೆಪ್ಟ್ ಈಸ್ ನಾಟ್ ಅ ಸೈಂಟಿಸ್ಟ್. ಅವ್ರ ಬಾಯಲ್ಲೇ ಬಂತು ಸೈಂಟಿಸ್ಟ್ ಅಲ್ಲ ಅಂತ. ಇದೇನಾಗಿದೆ, CA ಕಂಪ್ನಿ ಸೆಟಪ್ ಮಾಡೋಕ್ಕೆ ಮತ್ತು ಸ್ವಲ್ಪ ಬಂಡವಾಳ ಹೂಡೋಕ್ಕೆ, ಇಟ್ ವಾಸ್ ಬಿಕಾಸ್ ಆಫ್ ಹಿಸ್ ಇನ್ಫ್ಲುಯೆನ್ಸ್. ಮುಡಿಯಾನೆ ಪ್ರತಾಪ್ ಹಿಂಗೆ ಕನ್ವಿನ್ಸ್ ಮಾಡಿದ್ರೆ, ನನ್ನ ನೇಮು ಫೇಮ್ ಇದೆ, ಇವನ್ ರೋಲು ಗೊತ್ತಿಲ್ಲ ನನಗೆ. ಮೊದಲು 34 ಕಂಪ್ನಿ ಮಾಡಿದ್ದೀನಿ, ಅದರಲ್ಲಿ 17 ಕಂಪ್ನಿನೋ 10 ಕಂಪ್ನಿ ಇನ್ನೂ ಚಾಲ್ತಿಯಿಂದ ಹೇಳ್ಕೊಂಡಿದ್ದಾನೆ, ಗೊತ್ತಿಲ್ಲ. ಐ ಮೇ ಬಿ ಗುಡ್ ಅಟ್ ಮಾರ್ಕೆಟಿಂಗ್, ಐ ಡೋಂಟ್ ನೋ ಮಚ್ ಅಬೌಟ್ ವಾಟ್ ಈ ಡಸ್, ದಟ್ ವಿಲ್ ಪ್ರೋಬ್ ಲೇಟರ್ ಆನ್. ಅವನ ಹೇಳೋ ಪ್ರಕಾರ 60% ಪ್ರತಾಪ್ ಸ್ಟೇಕು, 35% ಮಾಧವ್ ಕಿರಣ್ ಸ್ಟೇಕು, 5% ಇವನ್ ಸ್ಟೇಕು. ಅವ್ನು ಚೆನ್ನಾಗಿ ಹೇಳ್ತಾನೆ, ಸರ್ ₹1 ಹಾಕಿಲ್ಲ ಇಬ್ಬರು, ನನಗೆ 5 ಸ್ಟೇಕು, ಏನೂ ದುಡ್ಡು ಆಗದೆ ಅವ್ರಿಗೆ 60%, 35%. ಆಬ್ವಿಯಸ್ಲಿ. ಸೊ ಇವರೂರಲ್ಲೇ ದರ್ ಇಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ರೈಟ್. ಅವನು ಒಂದು ವಿಚಾರ ಹೇಳ್ತಾನೆ, ಸರ್ 10 ತಿಂಗಳಿಂದ ನಾನು ಬಾಡಿಗೆ ಕಟ್ಟಿಲ್ಲ ಅಂತ. ನನಗೆ ಕುತೂಹಲ ಅನಿಸುತ್ತೆ. ನಾನೆಲ್ಲೋ ವೀಡಿಯೋ ನೋಡಿ ನೆನಪಿತ್ತು ನನಗೆ. ವಿ ಹ್ಯಾವ್ ಸೋಲ್ಡ್ 50th ಡ್ರೋನ್ ಅಂತ ಪಾರ್ಟಿ ಮಾಡ್ತಾರೆ ಇದರಲ್ಲಿ, ಯೂಟ್ಯೂಬಲ್ಲಿದೆ, ನನ್ನ ತಕ ಇದೆ, ನಿಮ್ಮ ಕಾಪಿನ ಕಳಿಸಿದ್ದೀನಿ. ನನಗೆ ಕಾಮನ್ ಸೆನ್ಸ್ ಅಂದರೆ, 50 ಡ್ರೋನ್ ಮಾರಿದವನು ದುಡ್ಡು ಬೇಕು ತಾನೆ. ಹೌದು. ಓಕೆ, ಎನಿ ಬಿಸ್ನೆಸ್, ನನ್ನ ಕಾಮನ್ ಸೆನ್ಸು 20% ಪ್ರಾಫಿಟ್ ಇಲ್ದಲೆ ಯಾವ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಾರ್ದು ನಾನು ಬಿಲೀವ್ ಮಾಡ್ತೀನಿ. 3 ಲಕ್ಷ ಒಂದು ಡ್ರೋನ್ ಅಂದ್ಕೊಂಡ್ರುವ 20% ಆಫ್ ದ್ಯಾಟ್ ಈಸ್ 60,000 rupees. 60 into 50 ಎಷ್ಟಾಯಿತು? 6 5 30 30 ಲಕ್ಷ. 30 ಎಕ್ಸಾಂಪಲ್ ಇರೋ ಕ್ರೂಡ್ ಎಸ್ಟಿಮೇಟ್ ಅಷ್ಟು ಅಂತಲೇ ಓಡಿದ್ದು ನಾನು. 30 ಲಕ್ಷ ಪ್ರಾಫಿಟ್ ಮಾಡಿದವರು ಮನೆಗೆ ಬಡೆ ಕಟ್ಟಿಲ್ಲ 10 ತಿಂಗಳಿಂದ. ಅರ್ಥ ಏನು? ಸಮಥಿಂಗ್ ಈಸ್ ಫಿಶಿ ಸಮ್ವೇರ್.
ಆ ವ್ಯಕ್ತಿ ಸೊ ಇಷ್ಟೆಲ್ಲ ವಿಷಯ ನಿಮಗೆ ಆ 3 ಡೈರೆಕ್ಟರ್ಸ್ಗಳಿಂದ ಗೊತ್ತಾಗಿದಲ್ವಾ? ನೆಗೆಟಿವ್ ದಿಸ್ ಒನ್ ನನಗೆ ಇದು ಆಸಕ್ತಿ ಆಗಿ ಬೆಳೀತು ಅಂದರೆ ಲೈಕ್ ಸೊ ಆ 3 ಡೈರೆಕ್ಟರ್ಸ್ಗಳು ಒಪ್ಕೋತಾರೆ ಇವರು ಸೈಂಟಿಸ್ಟ್ ಅಲ್ಲ ಅಂತ. ಮೂರು ಡೈರೆಕ್ಟರ್ಲಿ ಇಬ್ರು ಒನ್ ಆಫ್ ದ ಡೈರೆಕ್ಟರ್. ಓಕೆ ಫೈನ್. ಟೆಕ್ನಿಕಲಿ ಸ್ಪೀಕಿಂಗ್ 60% ಸ್ಟೇಕ್ ಇಸ್ ದ ಓನರ್ ಆಲ್ಸೋ. ಓಕೆ. ಒಂದು ಕಂಪ್ನಿಯಲ್ಲಿ ಅವರಿಬ್ರು ಈಗ ಒಪ್ಕೋತಾರೆ ಇವರು ಸೈಂಟಿಸ್ಟ್ ಅಲ್ಲ. ಪ್ರೋಬ್ ಮಾಡಿದಾಗ ಫಸ್ಟ್ ಒಪ್ಸಲ್ಲ. ಅದೇ ವಿ ಆಲ್ಸೋ ನೋ ಹೌ ಟು ಬಾಯಿಂಗ್ ಬಿಡಿಸ್ಬೇಕು ನಮಗೆ ಚೆನ್ನಾಗಿ ಗೊತ್ತು. ಆಯಿತಾ, ರೆಕಾರ್ಡಿಂಗ್ ಇರುತ್ತೆ ಅದನ್ನ. ನಾಳೆ ಅವ್ರು ಕ್ಲೈಮ್ ಮಾಡ್ತಾರೆ ಅದಕ್ಕೂ ಗೊತ್ತು ನಮ್ಗೆ ಇನ್ನೂ ಹೌ ಟು ಡೂ ಇಟ್. ವಿ ಗಾಟ್ ಅಫಿಷಿಯಲ್ ಡಾಕ್ಯುಮೆಂಟ್ ಆಲ್ಸೋ. ಕರೆಕ್ಟ್. ನಾಳೆ ಇಲ್ಲ ನಮ್ಮ ರೆಕಾರ್ಡಿಂಗ್ ಏನಂದರೆ ವಿ ಹ್ಯಾವ್ ಈಗ ITR ಫೈಲ್ ಮಾಡಿದ್ರೆ ಕಾಪಿ ಇರುತ್ತಾ ಕಂಪ್ನಿದು, ಅದೇ ಕಂಟಿನ್ಯೂ ಏಟಲ್ಲ. ರೈಟ್. ಸರ್, ಒಂದು ಜಸ್ಟ್ ಟು ನಾಟ್ ಡಿವಿಯೇಟ್ ಫ್ರಮ್ ದ ಮೇನ್ ಟಾಪಿಕ್ ಅಂತ ಅನ್ನೋ ಕಾರಣಕ್ಕೆ, ಈಗ ನೀವು ಹೇಳಿದ್ರಿ ಆ್ಯಕ್ಚುಲಿ ನಾವು ಹೇಳಿದ್ವಿ ಬಿಗ್ ಬಾಸ್ಗೆ ತಿಳಿಸಿದ್ವಿ ಈ ಥರ ನಾವು ಕೇಸ್ ಹಾಕ್ತೀವಿ ಅಂತ, ಸಾರಿ ಕೇಳಿಸ್ಬೇಕು ಅಂತ ಕೂಡ ನೀವು ಹೇಳಿದ್ರಿ ಆ್ಯಕ್ಚುಲಿ ಆ ವೇದಿಕೆಯಲ್ಲೇ ಸಾರಿ ಕೇಳಿಸ್ಬೇಕು ಅಂತ. ಬಟ್ ಅವರು ಒಪ್ಕೊಂಡಿಲ್ಲ, ಇಲ್ಲ ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ದಾರೆ. ಸೊ ಆದರೆ ಅವ್ರ ಹತ್ರ ಪ್ರೂಫ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಅಷ್ಟು ಧೈರ್ಯವಾಗಿ ಅವರು ಒಪ್ಕೊಳ್ತಾ ಇಲ್ಲ ಅಂತ ಹೇಳುವಾಗ, ಈಗ ಇನ್ಫ್ಯಾಕ್ಟ್ ನಿಮ್ಮ ಮೊದಲನೇ ಒಂದು ಸೆಟ್ ಆಫ್ ಇಂಟರ್ವ್ಯೂಸ್ ಆದಮೇಲೆ ಕೂಡ ಸಾಕಷ್ಟು ನಿಮ್ಮ ಮೇಲೆ ಕೂಡ ತುಂಬ ಕಮೆಂಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅಂದರೆ ನೀವೇನೋ ಡ್ರೋನ್ ಪ್ರತಾಪ್ ಅವರ ಹೆಸರನ್ನ ಬಳಸ್ಕೊಂಡು ನೀವು ಸ್ವಲ್ಪ ಫೇಮಸ್ ಆಗಕ್ಕೆ ಟ್ರೈ ಮಾಡ್ತಿದ್ದೀರಾ ಆ ಥರದ್ದೆಲ್ಲ ಅಂತ ಆ್ಯಕ್ಚುಲಿ. ಸೊ ಅವ್ರು ಅಷ್ಟು ಧೈರ್ಯವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮ ಏನು ಇಮಿಡಿಯೇಟ್ ಆ್ಯಕ್ಷನ್ ಏನು ಇವಾಗ? ಈ ಒಂದು ಎಕ್ಸಾಕ್ಟ್ಲಿ ಈ ಒಂದು ಏನು ಲೀಗಲ್ ನೋಟಿಸ್ ಏನಿದೆ ಇದರಲ್ಲಿ ಏನಿದೆ ಎಕ್ಸಾಕ್ಟ್ಲಿ ಅಂತ? ಸರ್, ಡ್ರೋನ್ ಪ್ರತಾಪ್ನ ಹೆಸರು ಬಳಸ್ಕೊಂಡು ನಾನು ಫೇಮಸ್ ಆಗತ್ತೆ ನನಗಿಲ್ಲ. ನನ್ನ ಪ್ರೊಫೆಷ್ನಲ್ಲಿ ನಾನು ಅವನಿಗೆ ಕತೆ ಹೇಳ್ತೀನಲ್ಲ, 2011-12 ಅಮೋಘ ವರ್ಷ ಅಂತ ವೆರಿ ವೆಲ್ ನೋನ್ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್. ಅವರು ವೈಲ್ಡ್ ಕರ್ನಾಟಕದ ಮಾಡಿದ್ದಾರೆ ಮತ್ತು ಅಪ್ಪು ಸೊರಟಿಗೆ ಗಂಧದ ಮಾಡಿದ್ದಾರೆ. ಅವರು ಬಂಡೀಪುರ ಬಂದಾಗ ಆಫ್ ಸೀನ್ ಡ್ರೋನ್ 2011-12 or 13 ಆ ಈ ಪೀರಿಯಡಲ್ಲಿ 12-13 11 12 or 13 ನನಗೆ ಡ್ರೋನ್ ಹೊಸ್ತಲ್ಲ. ಆ್ಯಂಡ್ ನಾನು ಡ್ರೋನ್ಸ್ ಯೂಸ್ ಮಾಡಿದ್ದೀನಿ ಬಿಫೋರ್ ಇವನ್ ಈ ಕ್ಲೇಮ್ಡ್ ಇಟ್. ವಿ ಹ್ಯಾವ್ ಯೂಸ್ಡ್ ಇನ್ ತೆಲಂಗಾಣ ಹ್ಯೂಮನ್ ಟೈಗರ್ ಕಾನ್ಫರೆನ್ಸ್ ಯೂಸ್ ಮಾಡಿದ್ದೀನಿ. ನಾವು ಇವನ್ ಥರ ಡಂಗುರ ಫ್ರಾಕ್ ಹೋಗಲ್ಲ ಮೀಡಿಯಾ ಹೋಗ್ಬಿಟ್ಟು. ನನ್ನ ಪ್ರೊಫೆಷ್ನಲ್ಲಿ ಇಫ್ ಯು ಟೈಪ್ ಇವತ್ತು ಸಹ ಗೂಗಲಲ್ಲಿ ಡಾಕ್ಟರ್ ಪ್ರಯಾಗ್ ವೈಲ್ಡ್ ಲೈಫ್ ವೆಟ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ವಾಟ್ ಡಾಕ್ಟರ್ ಪ್ರಯಾಗ್ ಇಸ್ ಇನ್ ನನ್ನ ಪ್ರೊಫೆಷ್ನಲ್ಲಿ. ಅದನ್ನು ನಾವು ಮೀಡಿಯಾ ಬಂದು ಹೇಳಕ್ಕೆ ಹೋಗಲ್ಲ, ಡಂಗುರ ಫ್ರಾಕ್ ಹೋಗಲ್ಲ. ಬಟ್ ಇಟ್ ಇಸ್ ಕವರ್ಡ್ ಇನ್ ದ ಮೀಡಿಯಾ ವೆಲ್. BBC ಹಸ್ ಕವರ್ಡ್ ಎಲ್ಲ ಯಾವ ಕಂಟ್ರಿಲಿ BBC ಇದೆಯಲ್ಲ ದಟ್ ಆರ್ಟಿಕಲ್ ಇದೆ, ಇಂಟರ್ವ್ಯೂ ಇದೆ. ಓಕೆ. ಇಟ್ಸ್ ಅವೈಲೇಬಲ್ ಇನ್ ದ ಆನ್ಲೈನ್. ನಾನು ಅವನ ಥರ ಕಾಗಕ್ಕೆ ಬರಲ್ಲ. ರೈಟ್. ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗವರ್ನರು ನನಗೆ 2010 ಎಸ್ ಗಿವನ್ ಮಿ ಲೆಟರ್ ಆಫ್ ಅಪ್ರಿಷಿಯೇಷನ್ ಫಾರ್ ಸೇವಿಂಗ್ 16 ಟೈಗರ್ಸ್ ಇನ್ ಬನ್ನೇಗಢ ನ್ಯಾಷನಲ್ ಪಾರ್ಕ್. ಐ ಹ್ಯಾವ್ ಯೂಸ್ಡ್ ಅ ಪರ್ಫ್ಯೂಮ್ ಕಾಲ್ಡ್ ಕ್ಲೆವಿನ್ ಕ್ಲೇನ್ ವಿಚ್ ಇಸ್ ಅ ಪೈನಿಂಗ್ ವರ್ಕ್ ಇನ್ ಇಂಡಿಯಾ ಇಸ್ ಕನ್ಸರ್ನ್. ಅದನ್ನು ಹೊರಗಡೆ ಮಾಡಿದ್ದಾರೆ. ನಾನು ಅದನ್ನು ಡಿಸ್ಕವರ್ ಮಾಡಿಲ್ಲ, ಇನ್ವೆಂಟ್ ಮಾಡಿಲ್ಲ. ಬೇರೆಯವ್ರು ಮಾಡಿರೋದನ್ನ ನಾನು ಇಲ್ಲಿ ಅದನ್ನು ಮಾಡಿ ಐ ಗಾಟ್ ಎ ಗುಡ್ ನೇಮ್. ರೈಟ್. ಏನಾಗುತ್ತೆ, ವೈಲ್ಡ್ ಲೈಫ್ ಅನ್ನೋದು ನಮ್ಮ ವೆಟನರಿ ಫೀಲ್ಡಲ್ಲಿ ಗೊತ್ತಿರುತ್ತೆ ಪ್ರಯಾಗ್ ಅಂದರೆ ಏನು ಅಂತ. ರೈಟ್. ಐ ಪಬ್ಲಿಷ್ ಮೈ ಆರ್ಟಿಕಲ್ ಇನ್ ಯೂನಿವರ್ಸಿಟಿ ಆಫ್ ಪ್ರಿಟೋರಿಯಾ. ಅದೇನಾಗುತ್ತೆ, ನಮ್ಮ ಏನಾದ್ರು ಸೈಂಟಿಸ್ಟಲ್ಲಿ ಏನಾಗುತ್ತೆ, ಸೈಂಟಿಸ್ಟ್ ಗ್ರೂಪಿಗೆ ಮಾತ್ರ ಗೊತ್ತಾಗತ್ತೆ. ಇವನು ಪಬ್ಲಿಕ್ ಬಂದು ಡಂಗೂರು ಸರ್ಕೊಂಡು ಮಾಡ್ದ. ಆಯಿತಾ. ವಿ ಆರ್ ನಾಟ್ ಗುಡ್ ಅಟ್ ಮಾರ್ಕೆಟಿಂಗ್ ಅವರ್ಸ್. ನಮ್ಗೆ ಬೇಕಾಗಿಲ್ಲ ಅದು. ನಮಗೆ ಅದು ನಮ್ಮ ಧರ್ಮ. ಅದು ಒಬ್ಬ ಸೈಂಟಿಸ್ಟ್ ಆದವನು ಅಥವಾ ಒಬ್ಬ ಡಾಕ್ಟರ್ ಆದವನು ಮಾಡೋಂಥ ಕರ್ತವ್ಯ ಮಾಡ್ತಾರೆ. ಅದನ್ನು ಬಂದ್ಬಿಟ್ಟು ಈಗ ಯಾರೋ ತಾಯಿ ಬಂದ್ಬಿಟ್ಟು ಒಳ್ಳೆ ತಾಯಿ ಅಂತ ಡಂಗೂರು ಸರಲ್ಲ ಸರ್. ಯಾವ ತಂದೆ ನಾನು ಒಳ್ಳೆ ತಂದೆ ಬರಲ್ಲ. ದಟ್ಸ್ ದ ನೇಚರ್ ಆಫ್ ಲಾ. ಅವ್ರ ಕೇಸ ಮಾಡ್ತಾರೆ. ಸರಿ, ಎಲ್ಲ ಮಾಡೋರು ಸುಮ್ಮನೆ ಮಾಡ್ತಾಯಿರ್ತಾರೆ ಸರ್. ನಾವು ಕುವೆಂಪುನ ಓದ್ಕೊಂಡವರು. ಆಯಿತಾ. ನಾವು ಸಾಹಿತ್ಯ ಓದ್ಕೊಂಡಾಗ ಏನಾಗುತ್ತೆ, ಇವೆಲ್ಲ ನಮಗೆ ನೇಮು ಫೇಮು ಅದಾಗೆ ಬರುತ್ತೆ. ನಾವು ವಿ ಆರ್ ನಾಟ್ ಸ್ವಾಮಿಗಳಲ್ಲ. ಅದಾಗೆ ಬರಬೇಕು ಹೊರತು ನಾವೇ ಡಂಗೂರು ಸರ್ಕೊಂಡು ಹೋಗ್ಬಾರ್ದು. ಸೊ ಆ ಒಂದು ಅಲಿಗೇಷನ್ ಏನಂತಿರಲ್ಲ, ಅದು ಕಾಮೆಂಟ್ ಅಂತಿರಲ್ಲ. ನಾನು ನೋಡಿದೆ, ಅದನ್ನು ಕಳಿಸ್ಕೊಟ್ರು ನನ್ನ ಫ್ರೆಂಡು. ಡ್ರೋನ್ ಪ್ರತಾಪನ್ನು ಉಪಯೋಗಿಸ್ಕೊಂಡು ಫೇಮಸ್ ಆಗಬೇಕು. ನೋ, ಇವತ್ತು ಸಹ ನಾನು ಏನು ಅನ್ನೋದು ನನ್ನ ವೈಲ್ಡ್ ಲೈಫ್ ಸರ್ಕಲಲ್ಲಿ ಗೊತ್ತು. ಇಟ್ಸ್ ನೋನ್ ದ ನ್ಯಾಷನಲ್ ಮೀಡಿಯಾ ಆಲ್ಸೋ, ಇಂಟರ್ನ್ಯಾಷನಲ್ ಮೀಡಿಯಾ ಆಲ್ಸೋ. ಅವನಿಗೆ ಅಂತ ಒಂದು ಟೈಗರ್ ಕೇಸ್ ಆದಾಗ ಐ ವಾಸ್ ದ ಒನ್ ಹೂ ರೋಟ್ ಲೆಟರ್ ಟು ದ NTCA ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಆ ಟೈಗರ್ ಆಪ್ರೇಷನ್ನ ಸ್ಟಾಪ್ ಮಾಡಿ ಮತ್ತೆ ಅದ್ರ ಹಾಕಿ ಆ ಸತ್ತಾಗ ನಾನು ಪ್ರೊಟೆಸ್ಟ್ ಮಾಡಿದ್ದೀನಿ. 35 ಕಂಟ್ರೀಸ್ ಬ್ರಿಟಿಷ್ ಆ್ಯಕ್ಟ್ರ್ ವಾಸ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ. ರೈಟ್. ಅವನಂತರ ಜಾನ್ ಟೆಪ್ ಅಂತಾರಲ್ಲ, ನಾನು ಜಾನ್ ಟೆಪ್ಪಲ್ಲಿ ಹೇಳೋಕ್ಕೆ ಹೋಗಲ್ಲ. ನಾನು ತೋರಿಸ್ತೀನಿ ನಿಮಗೆ ನಮ್ಮ ಇದರಲ್ಲಿ ಫೇಸ್ಬುಕ್ ಮೆಸೆಂಜರ್ಲಿ. ದಟ್ ಗೈ ವಾಸ್ ಇನ್ ಟಚ್ ವಿತ್ ಮೀ. ಸೊ ನಮಗೂ ಫೀಲ್ಡ್ ಕಾಂಟ್ಯಾಕ್ಟ್ ಇದೆ. ನಾವೆಲ್ಲ ಡಂಗೂರು ಸರಕ್ಕೆ ಹೋಗಲ್ಲ. ನನಗೆ ಅವ್ರ ಪರಿಚಯ ಅಂತ. ದಟ್ ಶೋಸ್ ಯುವರ್ ವೀಕ್ನೆಸ್. ದಟ್ ಈಸ್ ದ ಆನ್ಸರ್ ಫಾರ್ ಡ್ರೋನ್ ಪ್ರತಾಪ್ ಯೂಸ್ ಮಾಡಿಕೊಂಡು ನಾವು ಬರ್ತಿದ್ದಕ್ಕೆ ಒಂದು. ಸೆಕೆಂಡ್ ಏನು ಸರ್ ಅಲಿಗೇಷನು? ಸೆಕೆಂಡ್ ಅದೇ, ಈಗ ಅವರು ಇಲ್ಲ ನಾನು ಸಾರಿ ಕೇಳಕ್ಕೆ ರೆಡಿ ಇಲ್ಲ, ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅಂತ ಹೇಳಿದ್ರು. ಪ್ರೂಫ್ ಇದೆ, ಅದಕ್ಕಿಂತ ಒಳ್ಳೆ ವೇದಿಕೆ ಬೇಕಾ? ಪ್ರೂಫ್ ಇದೆ ಅಂತ ಅವ್ರು ಹೇಳ್ತಿರ್ತಾನೆ, ಅದಕ್ಕಿಂತ ಒಳ್ಳೆ ವೇದಿಕೆ ಬೇಕಾ? ಇವತ್ತು ತೋರಿಸ್ಲಿ ಅವರು.
ಅದೇನು ಗೊತ್ತಾ, ನಾನು ಸ್ಟಡಿ ಮೈ ಸೈಕಾಲಜಿ MS. ಏನಾಗುತ್ತೆ, ಅವ್ನಿಗೆ ಗೊತ್ತು ಅಂತ ಇಲ್ಲ ಅಂತ, ಐ ಕ್ಯಾನ್ ಗಿವ್ 100% ಗ್ಯಾರಂಟಿ. ಓಕೆ, ಅವ್ನು ಯಾವಾಗ ಆಲ್ಟ್ ನ್ಯೂಸ್ಗೆ ಅವನು ಹಾಕಿಲ್ಲ, ನಾನು ಅನ್ಕೊಂಡೆ ಇವ್ನು ಯಾರನ್ನ ಟಾರ್ಗೆಟ್ ಮಾಡ್ತಾನೆ, ಯಾರೂ ಮಾಡಲ್ಲ, ಅವ್ನು ಯಾರು ವೀಕೆಸ್ಟ್ ಇರ್ತಲ್ಲ ಅಂಥವ್ರು ಮಾಡ್ತಾನೆ. ಆಲ್ಟ್ ನ್ಯೂಸ್ಗಾಗಲಿ ಓಪ್ಸ್ಗಾಗಲಿ ಅವ್ನು ಹಾಕೋಕ್ಕಾಗಲ್ಲ ಅಂತ ಏನೂ ಇಲ್ಲ, ಬಿಕಾಸ್ ಎಲ್ಲ ಬಯಲು ಮಾಡಿದ್ದಾರೆ ಅವನದು ಇಷ್ಟೇ ತಲೆ ಓಡ್ತಾ ಅವನು. ಆಮೇಲೆ ಅವನ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಅಲ್ಲಿ ಬಿಗ್ ಬಾಸ್ ಆಡ್ತಾರಲ್ಲ, ಅವ್ರದ್ದು ಐ ಗಾಟ್ ಇನ್ಫಾರ್ಮೇಷನ್, ಕಮ್ ಔಟ್ ಆಲ್ಸೋ ಐ ಗಾಟ್ ಇನ್ಫಾರ್ಮೇಷನ್. ಅವ್ನು ಎಕ್ಸ್ಟ್ರೀಮ್ಸ್ ನೋಡಿದ್ದೀನಿ ನಾನು. ಏನಾಗುತ್ತೆ ಅಂದರೆ ಅವ್ನು ಒಪ್ಕೊಂಡ್ಬಿಟ್ರೆ ಏನು ಗೆಲ್ಲೋ ಚಾನ್ಸ್ ಇದೆಯಲ್ಲ, ಓಕೆ, ದ್ಯಾಟ್ ವಿಲ್ ಬಿ ಗಾನ್. ರೈಟ್, ಅಲ್ಲೇ ಬಿಗ್ ಬಾಸಲ್ಲೇ ಒಪ್ಕೊಂಡ್ಬಿಟ್ರೆ ಅವ್ನಿಗೆ ಅದು ಬಿಟ್ರೆ ಏನು ಗೊತ್ತಾ, ಇದನ್ನ ಬಂಡ್ತನ ಅಂತಾರನ್ನ ಅಂತ, ಏನೂ ಇಲ್ಲ ಬಂಡ್ತನ. ಫಾರ್ ಎಕ್ಸಾಂಪಲ್ ಅವ್ನು ಬರ್ತಾನೆ, ಸ್ವಲ್ಪ ಗೆದ್ದ ಮೇಲೆ ಒಂದು ಅಪಾಲಜಿ ಬಂದು ಮುಗಿತಲ್ಲ, ಮಾನ ಕಳ್ಕೊಂಡವನಿಗೆ. ಸರ್, ಬೆತ್ತಲಾದವನಿಗೆ ಇನ್ನೆಷ್ಟು ಬೆತ್ತು ಮಾಡ್ತಾರೆ ನೀವು? ಬಟ್ಟೆ ಹಾಕ್ದವನು ಭಯ ಪಡ್ತಾನೆ. ಕರೆಕ್ಟ್. ಏನಾಗುತ್ತೆ, ಮ್ಯಾಕ್ಸಿಮಮ್ ಅವ್ನು ಥಿಂಕ್ ಮಾಡ್ತಾನೆ ತಲೆಯಲ್ಲಿ, ನಾನು ಅಪ್ಪಿ ಸಾರಿ ಅಂತ ಕೇಳಿದಾಗ ಅಂಥ ಎವಿಡೆನ್ಸ್ ಇಲ್ಲ. ಅಪ್ಪಿ ಸಾರಿ ಕೇಳ್ಕೊಂಡ್ರೆ ಮತ್ತೆ ನಾನು ಟ್ರೋಲ್ ಆಗ್ತೀನಿ, ಮತ್ತೆ ನನಗೆ ಜನ ನಂಬೋದೇ ಇಲ್ಲ. 2 ಸರಿ 3 ಸಲ ಅವಕಾಶ ನಾನು ಕೊಟ್ಟಿರೋದು ಅಟ್ಲೀಸ್ಟು. ಅಥವಾ ಜನ ಸೆಕೆಂಡ್ ಅವಕಾಶ ಅಂತಾರಲ್ಲ, 2ನೇ ಅವಕಾಶ ಕೊಟ್ಟರುವ ನಾನು ಬದಲಾಗಲ್ಲ ಅಂತ ಜನ ನಾನು ನಂಬೋದಿಲ್ಲ ಲೈಫ್ ಟೈಮಿನ. ಅದಕ್ಕಿಂತ ಹಿಂಗೆ ನಾಟಕ ಮಾಡಿಕೊಂಡು ಗೆದ್ಕೊಂಡು ಆಮೇಲೆ ಗೆಲ್ಲಕ್ಕೋಸ್ಕರ ಅದನ್ನು ಸುಳ್ಳು ಹೇಳೋದು ಮುಗೀತಲ್ವಾ. ಓಕೆ, ಈಗ 40-50 ಲಕ್ಷ ದುಡ್ದು ಒಂದು ಅಪಾಲಜಿ ದುಡ್ದು, ದಟ್ಸ್ ಅ ಸ್ಮಾರ್ಟ್ ಮೂವ್. ಸರಿ ಸರ್. ಈಗ ನೋಟಿಸಲ್ಲಿ ಈಗ ಯಾರಿಗೆಲ್ಲ ನೋಟಿಸ್ ಕಳಿಸಿದ್ದೀರಾ, ಇದ್ರ ಏನಿದೆ ಸರ್? ಸರ್, ನನ್ನ ಲಾಯರ್ ಪ್ರಕಾರ ಅವ್ರು ಏನು ಪಾಯಿಂಟ್ಸ್ ಮಾಡಿದ್ದಾರೆ ನಾನು ಕೂಲಂಕುಷವಾಗಿ ಓದಿನಿ. ಒಬ್ಬ ಅಲ್ಲ, ಇಬ್ಬರು ಲಾಯರ್ ಇದನ್ನು ಇದು ಮಾಡಿದ್ದಾರೆ. ನಮ್ಮ ತಗ ಏನು ಎವಿಡೆನ್ಸ್ ಇದೆ ಪ್ರತಿಯೊಂದೊಂದು ಒಟ್ಟಿಗೆ ಎಷ್ಟು ಗೊತ್ತು ಪಾಯಿಂಟ್ಸ್ ಅದಲ್ಲಿ? ಓಕೆ, 18 ಪಾಯಿಂಟ್ಸ್ ಇದೆ. ಓಕೆ, 18 ಪಾಯಿಂಟ್ಸ್ ಇದೆ. ಸೊ 18 ಪಾಯಿಂಟ್ಸ್ಗೂ ದಾಖಲೆ ಸಹ ಕೊಟ್ಟಿದ್ದು ನಾವು. ಈ 18 ಪಾಯಿಂಟ್ಸು ಇಟ್ ಇನ್ಕ್ಲೂಡ್ಸ್ TV ಅವ್ರಿದಾರಲ್ಲ, TV ಅವ್ರಿಗೆ ಇರ್ಬೋದು, ಆ ಪ್ಲ್ಯಾಟ್ಫಾರ್ಮ್ ಇರ್ಬೋದು. ಸೊ ನಾನು ಕೇಳ್ಪಟ್ಟಿದ್ದೇನೆ ಅಂದರೆ ಅಲ್ಲಿ ಒಂದೇನಾಗುತ್ತೆ, ನೀವು ತಪ್ಪನ್ನು ಪ್ರಸಾರ ಮಾಡೋದು ತಪ್ಪಾಗತ್ತೆ. ಅವ್ರು ಹೇಳೋ ವರ್ಷನ್ ಏನು ಅಂದರೆ, ನಮಗೂ ಲಾಯರ್ದವ್ರು ನಾವು ಮಾಡೋದು, ದಟ್ಸ್ ದೇರ್ ಲುಕ್ಔಟ್. ಐ ಆಮ್ ನಾಟ್ ಹಿಯರ್ ಟು ಇಂಟರ್ಫಿಯರ್ ಇನ್ ದ ಲೀಗಲ್ ಪ್ರೊಸೀಡಿಂಗ್ಸ್. ಅವ್ರೇನಂತಾರೆ ಅಂದರೆ, ನಾವು ಬರ್ಸ್ಕೊಂಡ್ಬಿಡ್ತೀವಿ, ದ ಒಪಿನಿಯನ್ ಎಕ್ಸ್ಪ್ರೆಸ್ ಈಸ್ ಆಫ್ ದ ಪರ್ಸನ್ ಕಾಂಟೆಸ್ಟೆಂಟ್ ಅಂತ. ಅದನ್ನು ನಾಳೆ ಅವ್ರು ಮಾಡ್ಕೊಳ್ಳಿ, ಬಟ್ ನಮ್ಮದು ನಾವು ಕ್ಲೈಮ್ ಮಾಡ್ತೀವಲ್ವ. ನಾನು ಕೊಲೆ ಮಾಡ್ಕೊಂಡು ಬರ್ತೀನಿ ಮನೆಗೆ, ನನಗೆ ಗೊತ್ತಿಲ್ಲ ಅವ್ನು ಕೊಲೆಗಾರ ಅಂತ, ನಾನು ಆಶ್ರಯ ಕೊಟ್ಟೆ ಅಂತ ನೀವು ಹೇಳಕ್ಕೆ ಬರಲ್ಲ. ಅವ್ನು ಸುಳ್ಗಾರ ಅಂತ ಗೊತ್ತಿದ್ದು ಸಹ ನೀವು ಟೆಲಿಕಾಸ್ಟ್ ಮಾಡಿದ್ದು ನಿಮ್ಗೆ ತಪ್ಪಾಗತ್ತೆ. ಆ ಸುಳ್ಳನ್ನು ನಾವು ಪ್ರೂವ್ ಮಾಡ್ತೀವಿ. ಅವ್ರು ದೇರ್ ಬಿಗ್ ಪೀಪಲ್, ದೇ ಹ್ಯಾವ್ ದರ್ ಓನ್ ಸೆಟ್ ಆಫ್ ಲಾಯರ್ಸ್, ದೇ ಆಲ್ಸೋ ನೋ ವಾಟ್ ಇಸ್ ಟ್ರೂತ್, ವಾಟ್ ಇಸ್ ದಿಸ್ ಒನ್. ಅವ್ರಿಗೇನು ಪಾಪ ಹೊಟ್ಟೆಪ್ಪ TRP. ಸೊ ವೈ ದೇ ವುಡ್ ಲೂಸ್ TRP? Television rating point. Everybody, look, I believe one great philosopher called UG Krishnamurti. Avanತಾರೆ, everything comes to one thing, my dear, money. ನೀವೇನೇ ಮಾಡಿ ಹಣ ಇದೆಯಲ್ಲ, ಹಣಕ್ಕೋಸ್ಕರ ಏನು ಮಾಡೋಕ್ಕೂ ತಯಾರಿರ್ತಾರೆ. ರೈಟ್, ಆ್ಯಂಡ್ ಇಟ್ ವಿಲ್ ಹ್ಯಾವ್ ಇಸ್ ಓನ್ ಡೌನ್ಫಾಲ್. ಒಂದು ಪೀಕ್ ಬರುತ್ತೆ, ಎಲ್ಲದಕ್ಕೂ ಒಂದು ಪೀಕ್ ಬರುತ್ತೆ. ಪೀಕ್ ಬಂದಾಗ ಬೆಳಕ್ಕೆ ಶುರು ಆಗುತ್ತೆ. ಈಗ ಪಬ್ಲಿಕಲ್ಲೇ ನಾನು ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದಾಗ, ದೋ ಐ ಡೋಂಟ್ ಸಿ, ಐ ಕೀಪ್ ಇವ್ನು ಇನ್ವೆಸ್ಟೆಡ್ ಮಾಡಿ ಇದರಲ್ಲಿ ಇರ್ಬೋದು. ನೋಡ್ತೀನಲ್ಲ, ಮೊನ್ನೆ ಯಾವುದೋ ಎಪಿಸೋಡಲ್ಲಿ ಚಪ್ಪಲಿಯಲ್ಲಿ ಇಟ್ಕೊಂಡ್ರು, ಅದು ನೋಡಿದೆ ಆ್ಯಕ್ಚುಲಿ ನಾನು ಮಾಡಿದಾಗ. ಸೊ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್. ಅದು ಅವ್ರು ಥಿಂಕ್ ಮಾಡಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಡಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ದಟ್ ಇದಂತ. ವಿತ್ ಆಲ್ ರೆಸ್ಪೆಕ್ಟ್ ಟು ಸುದೀಪ್ ಸರ್, ಇದೇ ಥರ ಒಂದು ನಿಮ್ಗೆ ಐ ಡೋಂಟ್ ನೋ ವೆದರ್ ಐ ಸ್ಪೋಕ್ ಟು ಯು ರಿಗಾರ್ಡಿಂಗ್ ದಿಸ್. ಬಿಗ್ ಬಾಸ್ ಶುರು ಆಗಕ್ಕೆ ಮುಂಚೆ ಯಾರೊಬ್ಬರು ಮೀಡಿಯಾದಿಂದ ಪ್ರಶ್ನೆ ಕೇಳ್ತಾರೆ, ಏನು ಸರ್ ನಿಮ್ಮ ಆಯ್ಕೆ ಪ್ರತಿಕ್ರಿಯೆ ತಪ್ಪಿದೆ ಅನಿಸಲ್ವ ನಿಮಗೆ, ನೀವು ಟ್ರೋಲ್ ಅದನ್ನೆಲ್ಲ ಹಾಕೊಂತಿರಲ್ಲ ಅಂತ. ವಿತ್ ಆಲ್ ರೆಸ್ಪೆಕ್ಟ್ ಸುದೀಪ್ ಸರ್ ಹೋಗ್ಬಿಟ್ಟು ನೇಮ್ ದೇಮ್ ಅಂತ ಹೇಳ್ತಾರೆ. ಹತ್ರ ಹೋಗಿ ಕೇಳ್ತಾರೆ ನೇಮ್ ದೇಮ್ ಅಂತ. ಸೊ ಹೆಸರು ಹೇಳಿದ್ರೆ ನಿಮ್ಮ ಹತ್ರ ಮಾಡೋಕ್ಕೆ ಹೋಗಬೇಡಿ, ನೀವು ಹೆಸರು ಹೇಳಿ ಅಂತ ಹೇಳ್ತಾರೆ. ನಾನು ಅದೇ ಸರಿ ಕೇಳ್ತೀನಿ, ನಿಮ್ಮ ಒಬ್ಬ ಕಂಟೆಸ್ಟೆಂಟು ಹೆಸರು ಹೇಳಿದ್ರೆ ಅಲಿಗೇಷನ್ ಮಾಡಬೇಕಾ? ನೀವು ಯಾಕೆ ಅದನ್ನು ಕ್ವಶನ್ ಮಾಡಲ್ಲ? ನಿಮ್ಮ ಪಂಚಾಯಿತಿಯಲ್ಲಿ ನೀನು ಮಾಡಿದ ತಪ್ಪು ಆ ವ್ಯಕ್ತಿ ಅಂತ ಹೇಳುವಂತ ಯಾಕೆ ಹೇಳಲ್ಲ? ಸೊ ಇಟ್ ಬಿಕಮ್ಸ್ ಕಾಂಟ್ರಡಿಕ್ಟರಿ ಟು ದರ್ ಓನ್ ಥಿಂಗ್ಸ್. ಬಟ್ ಬೈ ಎಂಡ್ ಆಫ್ ದ ಡೇ ಇಟ್ ಗಿವ್ಸ್ ಅ TRP ಅಲ್ಲ. ಆ್ಯಂಡ್ ಐ ಬೈ ನೌ ಐ ಹವ್ ಡನ್ ಲಾಟ್ ಆಫ್ ರಿಸರ್ಚ್ ಆನ್ ದಿಸ್ ಫಾರ್ಮ್ಯಾಟ್ ಹೆಂಗೆ ವರ್ಕ್ ಆಗುತ್ತೆ. ಧ್ರುವ ರಾಟಿ ಅಂತ ಅವರು ಒಳ್ಳೆಯ ಯೂಟ್ಯೂಬರ್, ಅವರು ಅದು ಒಂದೊಂದು ವ್ಯೂಸ್ ಒಂದೊಂದು ಇದು, ಎಸ್ಪೆಷಲಿ ಆ ಬಿಗ್ ಬಾಸ್ ಎಕ್ಸ್ಪೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದರಲ್ಲಿ ಆ ಒಂದು ವಿಡಿಯೋ ಇದೆಲ್ಲ 1.1 crore ಆಗಿದೆ. ಜನಕ್ಕೆ ಗೊತ್ತು ಸತ್ಯ. ಯಾರಿಗೆ ಗೊತ್ತಾಗಲ್ಲ ಗೊತ್ತಾ? ಈ ದಡ್ಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ಸತ್ಯ. ಇಟ್ಸ್ ಬಿಟ್ ಡೀಪರ್. ಸ್ವಲ್ಪ ನಾವು ಟ್ರಿಕ್ ನೋಡಬೇಕು.
ಮೇಲ್ನೋಡು ಕಾಣೋದು ಸತ್ಯ ಅಲ್ಲ. ಸ್ವಲ್ಪ ಸತ್ಯನ ನೀವು ಆಳಕ್ಕೆ ಹಿಡಿದು ಅದನ್ನು ನೀವು ಗ್ರಹಿಸಬೇಕು, ಸ್ವಲ್ಪ ಎಲ್ಲ ಕಡೆ ತಿಳ್ಕೊಬೇಕು, ಕ್ವಶನ್ ಮಾಡಬೇಕು. ಬೇಸಿಕ್ ನಾವೇನು ಗೊತ್ತಾ, ಕ್ವಶನ್ ಮಾಡಲ್ಲ ನಾವು. ನನ್ನೂ ಸೇರ್ತಾ ಇದ್ದೀನಿ. ಯಾವತ್ತು ಮನುಷ್ಯ ನಾನು ಕ್ವಶನ್ ಮಾಡ್ಕೊತೀನಿ, ನಾನು ಯಾಕೆ ಮಾಡ್ತಾಯಿದ್ದೀನಿ ಇದನ್ನ, ನನ್ನ ಎಗೋಯಿಂದ ಮಾಡ್ತಿದ್ದೀನಾ, ಸಿಟ್ಟಿಂದ ಮಾಡ್ತಿದ್ದೀನಾ, ನಾನು ಫೇಮಸ್ ಆಗಂಗೆ ಮಾಡ್ತಿದ್ದೀನಾ? ಐ ಕ್ವಶನ್ ಮೈ ಸೆಲ್ಫ್. ನಾನೊಬ್ಬ ಮನುಷ್ಯ ತಾನೆ. ಸೊ ನಾನು ವೆನ್ ಐ ಸಿಟ್ ಐ ಡೂ ಮೆಡಿಟೇಷನ್. ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ, ನಾನು ಇವತ್ತು ಬಿಟ್ಟರೆ ಇವನು ಇನ್ನೂ ಬೆಳೀತಾರೆ. ಒಬ್ಬನೇ ಅಲ್ಲ. ಫಾರ್ ಮೀ ಪ್ರತಾಪ್ ಈಸ್ ಒನ್ ಪರ್ಸನ್ ಲೈಕ್ ದಟ್. ಅದರಲ್ಲಿ 100 ಆಫ್ ಪ್ರತಾಪ್ ಅಮಾಂಗ್ ಅಸ್. ಅದೊಂದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ನೋಡೋ ಬಿಗ್ ಬಾಸ್ ನಂಗೆ ಸುಮ್ಮನೆ ಚೆನ್ನಾಗಿ ಹೇಳ್ತಿದ್ದಾರೆ ಆ್ಯಕ್ಚುಲಿ. ನಾವು ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ಹುಚ್ಚುಂತರ ಆಡಬೇಕು, ನಾವು ಫೇಮಸ್ ಆಗಬೇಕು ಅಂದರೆ ಹಿಂಗೆ ಮಾಡಬೇಕು, ಕಿತ್ತಾಡಬೇಕು, ಒಟ್ಟಿಗೆ ನ್ಯೂಸಲ್ಲಿ ಇರಬೇಕು. ಅವಾಗ ಬಿಗ್ ಬಾಸ್ ನಂಗೆ ಹೆಂಗಾರ ಮಾಡಿ ನಮ್ಮ ಫೇಸ್. ದಾಟ್ ಇಸ್ ನಾಟ್ ಅ ಕ್ರೈಟೀರಿಯಾ. ಟಿ ವಿಲಿ ಬರಬೇಕು ಅಂದರೆ ವೀಕೆಂಡ್ ವಿತ್ ರಮೇಶ್ ಬರ್ರಿ ನೀವು. ಏನು ವೀಕೆಂಡ್ ವಿತ್ ರಮೇಶ್ ಬಂದವರು ಯಾರು ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ? ಎಲ್ಲರೂ ಸಾಧಕು ತಾನೆ, ಎಲ್ಲ ನೋಡ್ತೀವಿ ತಾನೆ ನಾವು. ಇವತ್ತು ನಾವು ಕಾಯ್ತೀವಿ ತಾನೆ, ಫ್ಯಾಮಿಲಿ ನೋಡ್ತೀವಿ ತಾನೆ. ಸೊ ದಿಸ್ ಈಸ್ ಮೈ ಥಿಂಗ್. ಅವ್ರದ್ದು ದೇ ಹ್ಯಾವ್ ಟು ಹ್ಯಾಂಡ್ಸ್ ಫಾರ್ ದಮ್ ಸೆಲ್ಫ್. ಅವ್ರ ಆತ್ಮಸಾಕ್ಷಿ ನಾವು ನೋಡ್ಕೊಬೇಕು ಸರ್. ಬೈ ಎಂಡ್ ಆಫ್ ದ ಡೇ ಹೆಂಗೆ ಗೊತ್ತಾ, ನನಗೆ ಗೊತ್ತಿರ್ತಾನೆ, ನಾನು ಸುಳ್ಳು ಹೇಳ್ತೀನಿ, ನನಗೆ ಗೊತ್ತಿರುತ್ತೆ ನನಗೆ. ನಾನು ಐ ಕ್ಯಾನ್ ಕನ್ವಿನ್ಸ್ ಯು. ಬಟ್ ವೆನ್ ಐ ಗೋ ಹೋಮ್, ನಾನು ಒಬ್ಬನೇ ಕೂತಾಗ ಪ್ರಯಾಗ ನೀನು ತಪ್ಪು ಮಾಡ್ತಿದ್ದಲ್ವಾ, ನೀನು ಸುಳ್ಳು ಕಾಡತ್ತೆ, ಆತ್ಮಸಾಕ್ಷಿ ಇದ್ದವನು ಕಾಡತ್ತೆ. ಇವ್ರು ಏನು ಗೊತ್ತಾ ಸ್ಟ್ರಾಟಜಿ? ಇಫ್ ಯು ಕಾಂಟ್ ಕನ್ವಿನ್ಸ್ ಎ ಪರ್ಸನ್, ಕನ್ಫ್ಯೂಸ್ ಎ ಪರ್ಸನ್. ಅವ್ನು ಮಾಡೋ ಸ್ಟ್ರಾಟಜಿನೇ ಅಷ್ಟು. ಇಟ್ ಈಸ್ ನಾಟ್ ಕ್ಲಾರಿಟಿ ಅಮಾಂಗ್. ಅವನಿಗೆ ಕ್ಲಾರಿಟಿ ಇಲ್ಲ ಅವನ ಲೈಫಲ್ಲಿ. ನಾನು ಏನು ಹೇಳ್ತೀನಿ ಅದನ್ನು ಮಾಡ್ತೀನಿ, ಏನು ಮಾಡ್ತೀನಿ ಅದು ಹೇಳ್ತೀನಿ. ಜಸ್ಟ್ ಕ್ಲಾರಿಟಿ ಯಾವ. ಹಂಗಾಗಿ ನಾನು ಕಡೆ ನಿದ್ದೆ ಮಾಡ್ತೀನಿ. ಅವನ ಥರ ನಿದ್ದೆ ಬರ್ದಂಗೆ ನಾನು ನೋಟಿಸ್ ಕಳಿಸೋದು ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು 15 ಗಂಟೆ ಟೈಮ್ ತೊಗೊಂಡು. ನನಗಿದು ನನಗೆ ಬೇಸಿಕಲಿ ಒಬ್ಬನೇ ಅಲ್ವಲ್ಲ ನನ್ನ ಲೈಫಲ್ಲಿ. ಅರ್ಜುನ ಸತ್ತಾಗ ನಾನು ದುಃಖ ಆಯಿತು. ಐ ಹ್ಯಾವ್ ಟು ಸ್ಪೆಂಡ್ ದ್ಯಾಟ್ ಟೈಮ್ ಫಾರ್ ಮೈ ಓನ್. ನನಗೂ ಎಮೋಷನ್ಸ್ ಇರ್ತದೆ. ನನಗೆ ಯಾವ ಆನೆ ಜೀವ ಉಳಿಸಿತ್ತು, ನನಗೊಂದು 3 ದಿನ ಐ ವಾಸ್ ಡಿಸ್ಟರ್ಬ್ಡ್. ಒಳ್ಳೆ ಆನೆ. ಸೊ ದೆನ್ ಚೆನ್ನಾಗಿ ಇದಾಯಿತು. ದಿಸ್ ವಾಸ್ ಬ್ಯಾಕ್ ಆಫ್ ಮೈ ಮೈಂಡ್. ಕೊಟ್ಟಿದ್ದೀನಿ, ಕಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಟು ದಿಸ್ ಮೀಡಿಯಾ ಐ ಥ್ಯಾಂಕ್ ಆಲ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಹು ಹೆಲ್ಪ್ಡ್ ಮೀ ಇನ್ ಗೆಟಿಂಗ್ ಮೈ ಡಾಕ್ಯುಮೆಂಟ್. ಪ್ರತಿಯೊಬ್ಬರು ಸಹ ನನಗೆ ಹೋಗಿ ಹೇಳ್ಕೊಂಡೆ, ಸರ್ ಹಿಂಗಿದೆ ಸರ್. ಅವ್ರು ಪಾಪ ಜಾಸ್ಟ್ ಇದು ಕಳಿಸ್ಕೊಡಿ ನಿಮ್ಮದು ಎಲ್ಲ ಕೊಟ್ಟಿದ್ದೆ. ದೇ ವರ್ ವೆರಿ ಕೈಂಡ್ ಎನಫ್. ಆ್ಯಂಡ್ ಪೊಲೀಸ್ ಇಸ್ ಈಕ್ವಲ್ ಟು ಎವ್ರಿ ಒನ್ ಸರ್. ಪ್ರಾಯಗ ಅಂದ ತಕ್ಷಣ ನನಗೇನು ಬೇರೆ ರೂಲ್ಸ್ ಮಾಡಲ್ಲ ಸರ್. ಅವರು ಇಫ್ ಯು ಸಿ ಮೈ ನಾನು ಕಂಪ್ಲೇಂಟ್ ಕೊಟ್ಟಾಗ ಐ ಅಪ್ರಿಷಿಯೇಟ್. ಮೊನ್ನೆ ಓದ್ತಾ ಇದ್ದಾರೆ ಮತ್ತೆ Ashwini madam has asked me to submit all 3 documents before putting FIR and before putting charge sheet. ಪ್ರಾಯಗ ಅಂದ ತಕ್ಷಣ ನನಗೇನು ರೂಲ್ಸ್ ಬೇರೆ ಆಗತ್ತಾ? ಸೊ ಎವ್ರಿ ಒನ್ ಸಪೋರ್ಟ್ಸ್ ಮೀ ಬಿಕಾಸ್ ಇವನಲ್ಲಿ ಸತ್ಯ ಇದೆ. ಅವ್ನು ಫೈಟ್ ಮಾಡ್ತೀನಿ, ಅವ್ನು ರೈಟ್ ಕಾಸ್ಗೆ ಅಂತ ಎಲ್ಲ ಮಾಡ್ತಾರೆ. ನಾನು ವರ್ಕ್ ಮಾಡಿಕೊಂಡು ಒಂದು ಫ್ಯಾಮಿಲಿ ಇದು ಮಾಡ್ಕೊಂಡು ಎಲ್ಲ ಮಾಡಬೇಕು. ನನಗೂ ಫ್ರೆಂಡ್ಸ್ ಇದ್ದಾರೆ. ನಾನು ಮೂವಿ ಹೋಗಿದ್ದೀನಿ, ನಾನು ನಾಟಕ ನೋಡ್ತೀನಿ. ಇವತ್ತು ಆ್ಯಕ್ಚುಲಿ ಪ್ರೊಫೆಸರ್ ಇವ್ರದ್ದು ಪ್ರೊಫೆಸರ್ ನಾಟಕ ಇದೆ, ನಂಜುಸ್ವಾಮಿ ನಾಟಕ ಇದೆ. ಸೊ ಐ ಎಂಜಾಯ್ ಮೈ ಲೈಫ್. ನಾನು ಹಾಡು ಕೇಳ್ತೀನಿ, ಫೇಸ್ಬುಕ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಯೂಟ್ಯೂಬ್ ನೋಡ್ತೀನಿ, ಇದ್ರ ಮಧ್ಯೆ ಇದೊಂದು ಮಾಡ್ತೀನಿ, ಅದನ್ನು ಮನೆ ಮಾಡ್ತೀನಿ. ನಾನು ಒಂದೇ ಮಾಡಬೇಕು ಅಂತೇನಿಲ್ಲ. ಹಂಗಾಗಿ ಇಟ್ ಟುಕ್ ಟೈಮ್ ಬಿಕಾಸ್ ಆಫ್ ಎವಿಡೆನ್ಸ್, ಬಿಕಾಸ್ ಆಫ್ ಮೈ ಓನ್ ಅದರ್ ಪ್ರಿಯಾರಿಟಿ. ನಂಗೆ ಕೆಲಸ ಕೊಡೋದು ಪ್ರಥಮ ಕೆಲಸ ಮಾಡುವಂತ ನಂಗೆ ಸಂಬಳ ಕೊಡೋಲ್ಲ. ನನಗೆ ಕೆಲಸ ಕೊಡೋದು ಅದ್ರ ಮಧ್ಯೆ ಇದೊಂದು ಮಾಡಲೇಬೇಕಾಯಿತು. ನಮ್ಮ ಬಾಸಿಗೂ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ. ಸರ್, ಇದು ನೋಟಿಸ್ ಹೋಗಿರೋದು ಪ್ರತಾಪ್ ಅವರ ಕಂಪನಿಗೆ? ಪ್ರತಾಪ್ ಬಿಗ್ ಬಾಸ್ಗೂ ಹೋಗಿದೆ, ಅವ್ನು ಎಲ್ಲಿದ್ದಾನಲ್ಲ ಆರ್ಡರ್ಸ್ಗೂ ಹೋಗಿದೆ. ಮತ್ತೆ ಸೊ ಅವ್ರು ಡೈರೆಕ್ಟರ್ ಇದಾರಲ್ಲ ಇದ್ರದ್ದು, ಅದಕ್ಕೂ ಶೋಗೆ ಹೋಗಿದೆ, ಪ್ಲ್ಯಾಟ್ಫಾರ್ಮ್ಗೆ ಹೋಗಿದೆ, ಕಲರ್ಸ್ ಕನ್ನಡಗೆ. ಸೊ ಅವ್ರದ್ದು ಬೇರೆ ಥರ ಇದೆ. ಅವ್ರಿಗೆ ಕೊಟ್ಟಿರೋ ನೋಟಿಸ್ ಬೇರೆ ಥರ ಇದೆ, ಪ್ರತಾಪ್ ಕೊಟ್ಟಿರೋ ಬೇರೆ ಥರ ಇದೆ. ಅವ್ರವ್ರು ಏನೇನು ಮಾಡಬೇಕು ಅಂತ ಅವ್ರು ಡಿಫೆಂಡ್ ಮಾಡ್ಕೊತಾರೆ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ವಿ ವಿಲ್ ಟೆಲ್ ಅಲ್ಲ, ಯಾರೊಬ್ರು ಹೇಳ್ಬೇಕಲ್ಲ ಸರ್ ನಿಮ್ಮ ಶೋ ಅಲ್ಲಿ ಜಸ್ಟ್ ಒಂದು ಕಾಂಟ್ಯಾಕ್ಟ್ ತೊಗೊಂಡು ಎಕ್ಸ್ಪ್ರೆಸ್ ಮಾಡೋದಲ್ಲ ಅವ್ರದ್ದು ಒಪಿನಿಯನ್ದಾಗ. ಲೈಕ್ ವಾಟ್ ಇಸ್ ದಿಸ್ ಫಾರ್ಮ್ಯಾಟ್? ನೀನು ಮನ ಕಳೆದ್ಬಿಟ್ಟು ಕೊನೆಗೆ ನಮ್ಮ ಫಾರ್ಮ್ಯಾಟ್ ಹೆಂಗೆ ಅಂದರೆ ಪೀಪಲ್ ತಿಂಕಲ್ಲ. ಇದುವರೆಗೂ ಸರ್ ವೀಕೆಂಡ್ ವಿತ್ ರಮೇಶ್ ಶೋ ಮೇಲೆ ಯಾರೋ ಒಬ್ಬರು ಆಡಿಯನ್ನು ಏನನ್ನ ಮಾಡ್ಯಾರ? ಆ್ಯಂಡ್ ಪೀಪಲ್ ಡೋಂಟ್ ನೋ. ಅಲ್ಲಿ ಬರ್ತಾ ಇರ್ತಾರೆ, ನಿಮ್ಮ ಇಫ್ ಯು ಸಿ ದ ಟಿ ವಿ ಅಲ್ಲಿ ಆಗ್ತಾ ಇರ್ತಾರೆ, ನಿಮಗೆ ಇದರಲ್ಲಿ ಕಂಟೆಂಟ್ ಇಷ್ಟ ಇಲ್ಲ, ನಮಗೆ ರಿಪೋರ್ಟ್ ಮಾಡಿ ಅಂತ. ಒಬ್ಬ ಯಾರೋ ಶಿವಮೊಗ್ಗ ಮಾಡ್ಯಾನಂತೆ, ಲಾಯರ್ ಅವರು. ಸೊ ಪೀಪಲ್ ಆರ್ ರೈಸಿಂಗ್ ವಾಯ್ಸ್ ಅಲ್ಲ, ಸಮ್ ಟು ರೈಸ್ ವಾಯ್ಸ್ ಅಲ್ಲ. ನಾನು ಬರ್ಕೊಡ್ತೀನಿ ಸರ್, ಆ ಕಾಮೆಂಟ್ಸಲ್ಲಿ ಮೆಜಾರಿಟಿ ಆಫ್ ಬಾಟ್ಸ್. ನೀವು ಸಹ ಮೀಡಿಯಾದಿದ್ದೀರಾ. ಒಂದೇ ವ್ಯಕ್ತಿ 10 ಸರಿ ಮೆಸೇಜ್ ಮಾಡ್ತಾನೆ ಅಂದರೆ ಬಾಟ್ಸ್ ಅದು. ಏನೋ ತಲೆ ಕೆಟ್ಟವರು, ಮನೆ ಕಲಿಸಿದವರು, ಗೊತ್ತು ಎರಡೂ ಕಡೆ ತಿಳ್ಕೊಂಡಿರೋರು ಬಕ್ರ ಆಗ್ತಾರೆ. ಅವ್ರ ಬಗ್ಗೆ ಏನೂ ಇದಿಲ್ಲ. ಆಗ್ತೀರಾ ಆಗ್ರಿ. ಈಗ ನಾನು ಬಕ್ರ ಆಗ್ತಿದ್ದೆ, ಏನು ಮಾಡೋಕೆ ತಪ್ಸೋಕ್ಕಾಗತ್ತಾ? ಇವತ್ತೇನು ಕ್ವಶನ್ ಕೇಳ್ತಾರಲ್ಲ, ನನಗೆ ತಮಾಷೆ ಅನ್ಸೋದು ಏನು ಗೊತ್ತಾ? ನೀವೇನೇ ಹೇಳಿ ನಾನು ಅವನಿಗೆ ಊಟ ಹಾಕೋದು. ದಟ್ ವಾಟ್ ಎಕ್ಸಾಕ್ಟ್ಲಿ ಯು ಡೂ ಫಾರ್ ಪೊಲಿಟಿಷಿಯನ್ಸ್ ಆಲ್ಸೋ.
ಆಮೇಲೆ ಇವರೇನಾದ ಗೆದ್ದ ಮೇಲೆ ದುಡ್ಡು ಬಂದು ಕೊಡ್ತಾ ಅಂದ್ಕೊಂಡಿದ್ದಾರೆ ಇವರಿಗೆಲ್ಲ. ಏನು ಗೊತ್ತಾ, ಯು ಐಡೆಂಟಿಫೈ, ನಂಗೆ ಅರ್ಥ ಆಗತ್ತೆ ಯಾರು ಗೆಲ್ಲ ಚಾನ್ಸ್ ಇರ್ತದೆ, ಯು ಗುಡ್ ಐಡೆಂಟಿಫೈ ವಿತ್ ದ್ಯಾಟ್. ಈ ಫ್ಯಾಂಡಮ್ ಅಂತ ಹೇಳ್ತೀವಲ್ಲ ನಾವು, ಅವನ ಗೊತ್ತ ನಮಗೆ ಯಾರು ಸಕ್ಸಸ್ಫುಲ್. ವೈ ಪೀಪಲ್ ಬಿಕಮ್ ಓನ್ಲಿ ಫ್ಯಾನ್ ಆಫ್ ಸಮ್ಮನ್ ಹೂ ಇಸ್ ಹೈ, ದೇ ವಾಂಟ್ ಟು ಐಡೆಂಟಿಫೈ ವಿತ್ ದಮ್. ಯಾರು ದೇ ಸಫರ್ ಫ್ರಮ್ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ ಸರ್, ದೇ ವಾಂಟ್ ಟು ಅಸೈಡ್ ವಿತ್ ವಾಸ್ ಆಲ್ರೆಡಿ ಸಮಥಿಂಗ್ ಎಲ್ಸ್. ತಪ್ಪಲ್ಲ ಅದು, ಬಟ್ ಏನಾಗುತ್ತೆ ಇಂಥವ್ರು ಎಕ್ಸಾಂಪಲ್ ಅಲ್ಲ, ಆಯಿತಾ. ಸೊ ದೇ ಐಡೆಂಟಿಫೈ. ಈವನ್ ವೈ ಪಬ್ಲಿಕ್ ಐಡೆಂಟಿಫೈ ಅಂದರೆ ಏನೋ ತಪ್ಪಾಗ್ಬಿಟ್ಟಿದೆಯಪ್ಪ. ನನಗೂ ಅದ್ರ ಬಗ್ಗೆ ನಾನು ಅದನ್ನು ಬೇಕಾದ್ರೆ ಟ್ವೀಟ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಅಲ್ವಾ ಸರ್. ಒಂದ್ಸರಿ ಫೂಲ್ ಮಾಡಿದಾಗ ನಿಮ್ಮ ತಪ್ಪಲ್ಲ, ನಂಬಿಡ್ತೀರ ತಪ್ಪಾಗತ್ತೆ, ಅದು ನಿಮ್ಮ ನಂಬಿಕೆ. ನೀವು ಒಳ್ಳೆಯವರು ಒಂದ್ಸಲ ನಂಬಿಡ್ತೀರ, ಎರಡನೇ ಸರಿ ತಪ್ಪಾದರೆ ನಿಮ್ಮ ಆಯ್ಕೆ ಅದು. ಫಸ್ಟ್ ಯು ಡೋಂಟ್ ಹ್ಯಾವ್ ಎ ಚಾಯ್ಸ್, ಸೆಕೆಂಡ್ ಯುವರ್ ಚಾಯ್ಸ್. ನೀವು ಸೆಕೆಂಡ್ ಟೈಮ್ ನೀವು ಫೂಲ್ ಮಾಡ್ತಾನೆ ಯು ಆರ್ ಫೂಲ್. ಫಸ್ಟು ಫೂಲ್ ಮಾಡಿದ್ರೆ ಯಾರು ಫೂಲ್ ಅಲ್ಲ ಸರ್, ಎಲ್ಲರಿಗೂ ಫೂಲ್ ಆಗೇ ಆಗ್ತಾರೆ. ಒಂದ್ಸರಿ ಫೂಲ್ ಆದಮೇಲೆ ಇನ್ನೊಂದ್ಸರಿ ಫೂಲ್ ಮಾಡ್ತೀನಿ ಅಂದರೆ ನೀವು ಎಷ್ಟು ದಡ್ಡ ಇರಬೇಕು ನೀವು ಅರ್ಥ ಮಾಡ್ಕೊಬೇಕು. ನಾನು ನೋಡ್ತೀನಿ, ನೀವು ಹೇಳ್ದಂಗೆ ಇವರು ಎಕ್ಸಾಕ್ಟ್ಲಿ ರೈಟ್. ನನಗೂ ಫ್ರೆಂಡ್ಸು ಕಳಿಸ್ತಾರೆ, ನಾನು ಇದು ಮಾಡ್ಬೇಕಂತ ನೋಡ್ತೀನಲ್ಲ. ನೀವು ಏನೇ ಹೇಳಿ ನಾವು ಅವ್ನಿಗೆ ಓಟ್ ಹಾಕೋದು. ನಾನು ಬೇಡ ಅಂತೀನಪ್ಪ, ಬಕ್ರನ್ನ ಹಾಕ್ತೀರಾ ಹಾಕ್ಕೊಡ್ರಿ, ನೀವು ಬಕ್ರ ಹಾಕ್ತೀರಾ ಆಗ್ರಿ, ಖುಷಿಯಿಂದ ಹೇಳ್ತೀನಿ ನಾನು ಆಗ್ರಪ್ಪ. ಅವ್ನು ಗೆದ್ದು ಬಂದು ಆಮೇಲೆ ಗೊತ್ತಾಗಬೇಕು ಇವರಿಗೆ. ನಾನು ಮೊನ್ನೆ ಮದುವೆ ನೋಡ್ತಾ ಇದ್ದೆ, ಇಲ್ಲ ರೀ ಅವ್ನು ಗೆಲ್ಲಬೇಕು ಅವನು ಅಂದರು. ನಾನು ಯಾಕದೆ ಆಮೇಲೆ ಎಂಥವ್ನು ಗೆಲ್ಸನಲ್ಲ ಮರೆ, ಎಂಥ ಬಕ್ರ ಮಾಡ್ದಲ್ಲ ಮರೆ. ಅವ್ನ ಕಂಪ್ನಿ ಚೀಟ್ ಮಾಡಿದೆ, 10 ತಿಂಗಳು ಸಂಬಳ, 10 ತಿಂಗಳು ಒಬ್ಬ ಹಾರ್ಟ್ ಪೇಷಂಟ್ ಅವ್ರಿಗೆ ಮಾತಾಡ್ದೆ ನಾನು. ಅವ್ರ ಪಾಪ ಭಯ ಏನು ಅಂದರೆ ಒಪ್ಕೊಂಡು ಫಸ್ಟ್ ಕಳಿಸ್ತೀನಿ, ಮೀಡಿಯಾ ಬಂದು ಮಾತಾಡ್ತಾರೆ ಅನ್ನೋದಕ್ಕೆ. ಅವ್ರ ಮನೆ ಮಾತಾಡೋದಂತೆ, ಬೇಡಪ್ಪ ನಮಗೆಲ್ಲ ಯಾಕಿದ್ದು ಮೀಡಿಯಾ ಎಲ್ಲ ಯಾಕೆ, ನಮ್ಮ ಮಕ್ಕಳು ಹೇಳ್ತಿದ್ದಾರೆ ಬೇಡ ನೋಡ್ತೀವಿ. ಅವ್ರಿಗೇನು ಒಂದು ಹೋಪ್ ಅಂದರೆ ಇವ್ನು ತೋರಿಸ್ಬಿಡಿಯಾನೆ ನನಗೆ ಪ್ರತಿ ವಾರ 1 ವರ್ಷ ಕೊಡ್ತಾರೆ ಅಂತ. ನಂಗೆ ಅವ್ರು ಕನ್ವಿನ್ಸ್ ಮಾಡಿ ಹೇಳಿದೆ, ಸರ್ ನೋಡಿ ಸರ್ 10 ವಾರ ಆಯ್ತು ಇವತ್ತಿಗೆ. ಹೌದು, 10 ವಾರ ಅವ್ನು ಹೇಳೋ ಪ್ರಕಾರ ಅವ್ನು ನೋಡಿದಾರೆ ನನ್ನ ಪಾಪ. 15 ಲಕ್ಷನ 15 ಲಕ್ಷ ಇವ್ರಿಗೂ ಬಂದಿಲ್ಲ, ಅವ್ರ ಪಾಟ್ರಿಗೂ ಹೋಗಿಲ್ಲ 15 ಲಕ್ಷ. ಓಕೆ, ಅವ್ರು ಸರ್ ಹಾಂ ಕರೆಕ್ಟ್ ಅಲ್ವಾ ಅಂದರು. ಮತ್ತು ಮಾಡಿ ಸರ್, ಒಂದು ವಾರಕ್ಕೆ 1 ಲಕ್ಷ ಬರುತ್ತೆ ಅಂತ ಹೇಳಿ, ಒಂದು ವಾರಕ್ಕೆ 1 ಲಕ್ಷ ಬರುತ್ತೆ ಅಂತ ಹೇಳಿ. 1.5 ಲಕ್ಷ ನೋಡಿಯಾರಂತೆ ಅವ್ರು, 1 ನೋಡಿಯಾರಂತೆ. ಇವ್ನು ಕೈ ಸಿಕ್ಕಿಲ್ಲ, ಹೋಗೋ ಜನ ಸಿಕ್ಕಿದ್ದಾರೆ. ನಾನು ರವಿಗೂ ಫೋನ್ ಮಾಡಿ ಕೇಳಿದೆ, ಅಪ್ಪ ರವಿ ಕೋಪರೇಟೆಡ್ ಕಾರ್ ಮಾರಿಯಾನೆ ರವಿಗೆ. ಸರ್ ರವಿ ಅಂದರೆ ಯಾರು ಸರ್? ರವಿ ಅವ್ರ ಅಸಿಸ್ಟೆಂಟ್ ಅಂತ, ಅವನು ಫ್ಯಾನ್ ಅಂತ ಹೇಳ್ತಾನೆ. ಬಟ್ ಆಮೇಲೆ ಬೇರೆ ಸೋರ್ಸ್ನ ಗೊತ್ತಾಗಿದ್ದು ಅಸಿಸ್ಟೆಂಟ್. ಬಿಗ್ ಬಾಸ್ ಒಳಗೆ ಮೆನ್ಷನ್ ಆಗುತ್ತಾ ನೀವು, ಅವ್ರು ತುಕಾರ ಸಂತೋಷ ಒಂದು ಮೆನ್ಷನ್ ಮಾಡ್ತಾರೆ, ಮದುವೆ ಆಗ್ಬಿಡು ಎಷ್ಟು ದಿನ ಅಂತ. ಸೊ ಇವನು ರವಿ ತಕ ಟೀ ಮಾಡ್ಕೊಂಡು ಕುಡಿತೀಯ ಅಂತ. ಅದು ವೈಯಕ್ತಿಕ ಸರ್, ಐ ಡೋಂಟ್ ಗೆಟ್ ಇನ್ ಟು ದ್ಯಾಟ್. ಏನಾಗುತ್ತೆ ಸರ್, ಒನ್ಸ್ ನೀವು ನನಗೆ ಇದು ತುಂಬ ಬೇಗ ಯಾರೋ ನನಗೆ ನನ್ನ ಲೈಫಲ್ಲಿ ಹೇಳಿದ್ದೀನಿ ಮಾತನ್ನ, ನಿಮ್ಮನ್ನು ಸೊಟ್ಟಾಕೊಂಡಿರ್ತಾರೆ ನೀವು. ಅವ್ರು ರವಿ ಬೆಳಗ್ಗೆ ಹೇಳಿದ್ದು ನನಗೆ ಮಾತನ್ನ, ಆಯಿತಾ. ಸೊಟ್ಟಾಕೊಂಡಿರ್ತೀವಿ ನಾವು. ಸೊಟ್ರಲ್ಲಿ ಒಂದು ನೂಲು ಬರುತ್ತೆ ಹೊರಗಡೆ. ಬುದ್ಧಿವಂತಿಗೆ ಏನು ಗೊತ್ತಾ, ಆ ಸೊಟ್ರಲ್ಲಿ ನೂಲನ್ನ ಕಟ್ ಮಾಡೋದು. ಆ ಸೊಟ್ರದ್ದು ಹೋಯ್ತು ನೂಲು, ನಾವೇ ಮಾಡೋದು ದಡ್ಡರು. ಆ ನೂಲ ಎಳಿತಾ ಹೋಗ್ತೀವಿ, ಏನಾಗತ್ತೆ ಕೊನೆಗೆ ಏನಾಗುತ್ತೆ, ಫುಲ್ ಬೆತ್ತಲಾಗ್ತೀವಿ. ಅವ್ನಿಗೆ ಗೊತ್ತಾಗ್ತದೆ ಅದನ್ನೇ. ಅವನೇನು ತಗೊಂಡಿಯಾನೆ, ನಾನೊಬ್ಬ ಭಾರಿ ಬುದ್ಧಿವಂತ, ಭಾರಿ ಮೇಧಾವಿ, ನಾನು ಜೀನಿಯಸ್ಸು. ಕೆಲವೊಂದು ಕಾಮೆಂಟ್ಸ್ ಓದ್ತೀನಲ್ಲ, ಅವ್ನು ಜೀನಿಯಸ್ ಅಲ್ಲ ನೀವು ದಡ್ಡರು ಅಂತ ಹೇಳ್ತೀನಿ. ಎಂತೆಂಥವ್ರು ಆಗಿರುತ್ತಾ ಸರ್. ಸೆಕೆಂಡ್ ಟೈಮ್ ಒಂದು ಅಂಡರ್ ರೇಟೆಡ್ ಜೀನಿಯಸ್ ಅಂತೆ, ಅವನು ಸಾಮಾನ್ಯ ಅಲ್ಲ, ಅವ್ನು ಎಕ್ಸ್ಟ್ರಾರ್ಡಿನರಿ. ನಾನು ನೀನು ದಡ್ಡ ಅಂತ ಒಪ್ಕೊಂಡಿದ್ದಾನೆ ಅರ್ಥ ನನಗೆ. ಮಂಕು ಬುದ್ಧಿ ಎಷ್ಟ್ತಾ ಇದ್ದಾನೆ. ಆ ಎಮೋಷನ್ಸ್ ಎಲ್ಲಿವರೆಗೂ ಅವ್ರ ಜನಕ್ಕೆ ಅರ್ಥ ಆಗಲ್ಲ ಸರ್. ಇನ್ನೊಂದು ಪ್ರಾಕ್ಟಿಕಲಾಗಿ ಹೇಳ್ತೀವಿ ಸರ್, ಎಮೋಷನ್ಸ್ ಇದೆಯಲ್ಲ, ದಟ್ ಈಸ್ ವರ್ಡ್ ಡಿರೈವ್ ಫ್ರಮ್ ಎಮೋವೇರ್ ಅಂತ, ಡಿಸ್ಟರ್ಬೆನ್ಸ್ ಅಂತ. ಇಫ್ ನೀವು ಆಮೇಲೆ ಪರ್ಸೋನಾ ಈಸ್ ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್. ಪರ್ಸ್ನಾಲಿಟಿ ಇದೆಯಲ್ಲ, ಪರ್ಸ್ನಾಲಿಟಿ ಏನು ಗೊತ್ತಾ, ನೀವು ಮುಕ್ಕಡಾಕಂತಿರಲ್ಲ ಅದನ್ನು ಪರ್ಸ್ನಾಲಿಟಿ ಅಂತ ಹೇಳ್ತಾರೆ. ಮನುಷ್ಯಂದು ಪರ್ಸನ್ನು ಪರ್ಸ್ನಾಲಿಟಿ, ನಮ್ಮ ಸಮಾಜಕ್ಕೆ ಏನು ತೋರಿಸ್ತೀವಲ್ಲ ಅದು ಪರ್ಸ್ನಾಲಿಟಿ. ಒಬ್ಬರೇದಾಗ ಹೇಳ್ತೀರಲ್ಲ ಅದು ನಿಮ್ದು ರಿಯಲ್ ಪರ್ಸನ್ನು. ನೀವು ಒಬ್ಬರು ಯಾರು ನೋಡ್ತಾ ಇಲ್ಲಪ್ಪ ನಿಮಗೆ, ನೀವು ಹೆಂಗಿರ್ತಿರಲ್ಲ ಮಗು ಥರನೋ ಅಥವಾ ದೇವತೆ ಇರ್ತಿರಲ್ಲ, ಅದು ನಿಮ್ಮ ರಿಯಲ್. ಅದು ಸಮಾಜಕ್ಕೆ ಏನಾಗುತ್ತೆ, ನೀವು ಒಂದು ಹಾಕೊಬೇಕು ಮುಕ್ಕಡ ಹಾಕೊಬೇಕಾದ್ರೆ ಅದು ಪರ್ಸ್ನಾಲಿಟಿ. ಅವ್ನು ತೋರಿಸಿರೋ ಪರ್ಸ್ನಾಲಿಟಿ ಇದೆಯಲ್ಲ ಇನ್ನೂ ಮಚ್ ಮೋರ್, ಆಯಿತಾ. ಆಮೇಲೆ ಈಗ ಬಂದರು ಹೇಳ್ತಿರಲ್ಲ, ಬಂದವ್ರು ತಗೊಂಡು ಮಾತಾಡಿದ್ದೀನಿ ನಾನು, ಹೇಳ್ತಾರಲ್ಲ ಈ ಹ್ಯಾಸ್ ಸಮ್ ಪ್ರಾಬ್ಲಮ್, ಈ ಹ್ಯಾಸ್ ಟು ರೆಕ್ಟಿಫೈ ಹಿಮ್ಸೆಲ್ಫ್ ಆರ್ ಎಲ್ಸ್ ಅವ್ನು ಇನ್ನೂ ಬೆಚ್ಚಾಗಿ ಹೋಗ್ತಾನೆ. ನಾವಂತೂ ಮಾಡೇ ಮಾಡ್ತೀವಿ, ನಮಗೆ ಸಿಕ್ಕಿರೋ ದಾಖಲೆಯಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ. ಆ ಪರ್ಸ್ನಾಲಿಟಿ ಸಾಯಬೇಕು, ಒಳ್ಳೆ ಪ್ರತಾಪ ಒಳಗಿದ್ದರೆ ಹೊರಗೆ ಬರಬೇಕು. ಐ ಬಿಲೀವ್ ಎವ್ರಿ ಒನ್ ಇಸ್ ಗುಡ್. ಬಟ್ ಅದೇನಾಗ್ತದೆ, ಅವನು ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ ಸರ್. ನಾನು ಏನೂ ಅಲ್ಲಾಗಿ ಸಹ ಖುಷಿ ಬರುತ್ತೆ ಸರ್. ನೀವೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ, ಸಮರೈಸ್ ಎಂಟೈರ್ ಥಿಂಗ್. ಅಲೆಕ್ಸಾಂಡರ್ ದ ಗ್ರೇಟ್ ಕೇಳಿದಿರ್ಬೇಕಂತ ಕೇಳ್ದ ನಿಮಗೆ. ಅವನು ಇಡೀ ದೇಶ ಪ್ರಪಂಚ ಎಲ್ಲ ಗೆದ್ಬಿಟ್ಟು ಒಂದೇದೋ ಒಂದೊಂದು ಬಾಕಿ ಇತ್ತಂತೆ, ಆಯಿತಾ.
ಅವನು ಬೀಚಲ್ಲಿ ವಾಕ್ ಮಾಡ್ತಾ ಇದ್ದಂತೆ, ಯಾರೋ ಒಬ್ಬ ಬೆತ್ತಲು ಮಲ್ಕೊಂಡಿದ್ದಂತೆ. ಏನಾಗತ್ತೆ, ಒಂದು ದೊಡ್ಡ ಮಹಾರಾಜ ಅವನ್ನೆಲ್ಲ ಎಲ್ಲ ಗೆದ್ದವನು ಬರ್ಬೇಕಾದ್ರೆ ಅವ್ರು ಮುಂದೆ ಹೋಗ್ತಾರೆ ಕ್ಲಿಯರ್ ಮಾಡೋಕ್ಕೆ. ಇವನು ಯಾರೋ ಬೆತ್ತಲು ಮಲಗಿದಾನೆ ಒಬ್ಬ. ಗೊತ್ತಾಗಲ್ವೇನೋ ಮಹಾರಾಜ ಬಂದಿಯಾನೆ, ನಿನ್ನ ದಾರಿ ಬಿಡೋಕ್ಕಾಗಲ್ವ ನಿನಗೆ ಅಂತ ಹೇಳ್ತಾನೆ. ಅದಕ್ಕೆ ಯಾವ ಮಹಾರಾಜ ಗುರು ಅಂತಾನೆ. ಇವನು ಕೇಳಿಸೋದು ಇವನಿಗೆ, ಆಯಿತಾ, ನಾನು ಇಡೀ ಪ್ರಪಂಚನೇ ಗೆದ್ದಿರೋ ವ್ಯಕ್ತಿ, ಅವ್ನು ಬರ್ತಾಯಿದ್ದೀನ ಅಂಥವನಿಗೆ ಅಂದ್ಬಿಟ್ಟು ಹೇಳ್ತಾನೆ. ಹೌದಾ, ಏನು ಗೆದ್ದಿದ್ಯಪ್ಪ ಅಂತ ಹೇಳ್ತಾನೆ. ಅದಕ್ಕೆ ನಾನು ಆ ಕಂಡ ಈ ಕಂಡ ಹೇಳ್ತಾನೆ. ಆಮೇಲೆ ಇನ್ನಿಷ್ಟು ಬಾಕಿ ಇದೆ ಹೇಳ್ತಾನೆ. ಗೆದ್ಮೇಲೆ ಏನು ಮಾಡ್ತಾನೆ ಅಂತ ಹೇಳ್ತಾನೆ ಅವನು. ಅವೆಲ್ಲ ಗೆದ್ಬಿಡ್ತೀವಿ, ಪ್ರಪಂಚ ಗೆದ್ಮೇಲೆ ಏನು ಮಾಡ್ತೀನಿ, ಎಲ್ಲ ಗೆದ್ಮೇಲೆ ನಾನು ಆರಾಮಾಗಿ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನೇ ನಾನು ಮಾಡ್ತೀನಿ ಅಂತ ಅವನಿಗೆ. ಎಲ್ಲ ಗೆದ್ಮೇಲೆ ಏನೇ ಮಾಡ್ತೀನಿ, ಒನ್ ಟು ಎಲ್ಲ ರಿಲ್ಯಾಕ್ಸ್ ಅಂತಾನೆ. ಎಲ್ಲ ಗೆದ್ಮೇಲೆ ಮಾಡೋವಂಥದ್ದನ್ನ ನಾನು ಬಟ್ಟೆ ಬಿಚ್ಕೊಂಡು ಆರಾಮಾಗಿ ಬೀಚಲ್ಲಿ ಒಳ್ಳೆಗಾಗ್ಬಿಡ್ತೀನಿ. ಫಾರ್ ಎ ಮೂಮೆಂಟ್ ಅವನಿಗೆ ಕ್ಲಿಕ್ ಆಗತ್ತಂತ. ಹೌದಲ್ವಾ, ನಾನು ಈ ಪ್ರಪಂಚ ಗೆದ್ರು ರಾತ್ರಿ ನಿದ್ದೆ ಮಾಡಲ್ಲ, ಟೆನ್ಷನ್ ಪಡ್ತೀನಿ, ನಾಳೆ ಯಾರಂಗೆ ಅಟ್ಯಾಕ್ ಮಾಡ್ತಾರೋ ಅಂತ ಥಿಂಕ್ ಮಾಡ್ತೀನಿ. ಓಶೋ ತುಂಬ ಚೆನ್ನಾಗಿರ್ತದೆ ಈ ಬಗ್ಗೆ. ಅವನಿಗೆ ಲಿಟ್ರಲಿ ಆ ಮೈಂಡಲ್ಲಿ ಬಲ್ಪ್ ಇದಾಗತ್ತಂತೆ. ಹೌದಲ್ವಾ, ನಾನು ಈ ಪ್ರಪಂಚ ಗೆದ್ರು ನಾನು ಇದು ಮಾಡ್ತೀನಿ. ಅವನದೇನಾಗುತ್ತೆ, ಮಲಗಿರ್ತಾನಲ್ಲ ಅವನದು ಶ್ಯಾಡೋ ಮೈ ಬೀರುತ್ತೆ. ನನ್ನ ಸ್ವೀಕರಿಸು, ನನ್ನ ಸ್ಟೇಷನಾಗಿ ಸ್ವೀಕರಿಸು. ನಾನು ಏನು ಮಾಡ್ಬೋದು ನಿನಗೋಸ್ಕರ ಅಂದರೆ, ನೀನು ಆ ಸನ್ಲೈಟ್ ನನಗೆ ಬರ್ತಾ ಇದೆ, ಸ್ವಲ್ಪ ಸೈಡಿಗೆ ಬಾ, ಒಳ್ಳೆ ನಾನು ಟು ಟೇಕ್ ಸನ್ಲೈಟ್ ಅಂತಾನಂತೆ. ಐ ಥಿಂಕ್ ಅವನು ಸಾಕ್ರೆಟಿಸ್ ಅಂತ ಕಾಣುತ್ತೆ. ಸಾಕ್ರೆಟಿಸ್ ಪ್ಲೂಟೋ, ಗುರು ಆಫ್ ಅಲೆಕ್ಸಾಂಡರ್, ಐ ಡೋಂಟ್ ರಿಮೆಂಬರ್ ಹೂ ಅಂತ. ಎಲ್ಲ ಅಚೀವ್ಮೆಂಟ್ ಮಾಡಬೇಕು ಅಂತೇನಿಲ್ಲ ಸರ್ ಲೈಫಲ್ಲಿ. ಒಳ್ಳೆ ವ್ಯಕ್ತಿ ಅವನು ಏನಾದರೂ ಒಪ್ಕೊಳ್ಬೇಕು. ನಾನೊಬ್ಬ ಟಿ ವಿ ಆ್ಯಂಕರು, ನಥಿಂಗ್ ರಾಂಗ್ ಇನ್ ದಟ್. ನಾನೊಬ್ಬ ಕಸ ಗುಡಿಸೋನು, ನಾನೊಬ್ಬ ಡ್ರೈವರು. ಅವನಿಗೆ ಕೊಟ್ಟಿರೋ ಕೆಲಸ ಇದೆಯಲ್ಲ ಈ ಜನ್ಮದಲ್ಲಿ, ಅದನ್ನು ನೆಟ್ಟಿಂಗ್ ಮಾಡಿ ಅದನ್ನು ಅಚೀವ್ಮೆಂಟ್ ಮಾಡಬೇಕು. ನೀನು ಈ ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡ್ತೀಯ, ನಿನ್ನಂಥ ವ್ಯಕ್ತಿ ಯಾರೂ ಇಲ್ಲ. ಸೊ ಏನಾಗುತ್ತೆ, ಇದು ನಮ್ಮ ಸಮಾಜ ಒಂದು ನಿನ್ನ ಮಕ್ಕಳಿಗೆ ನೀನು ಹಿಂಗಾದ್ರೇ ಒಳ್ಳೆ ಹುಡುಗ, ನೀನು ಡಾಕ್ಟ್ರ್ ಆದ್ರೇ ಇದಾಗು. ದ ರಾಂಗ್ ಎಕ್ಸಾಂಪಲ್ ಸೆಟ್ ಟು ದ ಕಿಡ್ಸ್. ಸಮ್ವೇರ್ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಪೇರೆಂಟ್ಸ್ ಇಸ್ ಟೂ ಮಚ್ ದಟ್ ಅವ್ರಲ್ಲಿರುವ ನಿಜವಾದ ನೇಟಿವಿಟಿ ಇದೆಯಲ್ಲ. ಪೇಂಟ್ರ್ ಆದರೆ ತಪ್ಪಲ್ಲ ಸರ್, ಪಿಕಾಸೋ ಅವನೇನು ಮಾಡಿಲ್ಲ, ಪೇಂಟ್ರ್ ಅದ ಅವನು. ನಾಳೆ ನನ್ನ ಮಗಳಿಗೆ ಅಥವಾ ನನ್ನ ಯಾರು ಬಂದು ನಾನು ಬರೀ ಜಸ್ಟ್ ಐ ವಾಂಟ್ ಟು ಬಿ ಎ ಪೇಂಟ್ರ್ ಅಂದರೆ ಐ ಆಮ್ ಓಕೆ ವಿತ್ ಇಟ್. ನೀನು ಖುಷಿ ಸಿಗುತ್ತೆ ಅದನ್ನು ಮಾಡಬೇಕು. ಈ ಎಕ್ಸ್ಪೆಕ್ಟೇಷನ್ ದಟ್ ನೀನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗಬೇಕು, ನೀನು ಅಚೀವ್ಮೆಂಟ್ ಮಾಡಬೇಕು, ಏನೂ ಅಚೀವ್ಮೆಂಟ್ ಮಾಡಬೇಡ, ಖುಷಿರಮ್ಮ. ಖುಷಿ ಇರೋದೇ ನಂಗೆ ಅಚೀವ್ಮೆಂಟ್. ದಟ್ ಈಸ್ ವಾಟ್ ಐ ಫೀಲ್ ದ ಪ್ರಾಬ್ಲಮ್ ವಿತ್ ದ ಜನ್ರೇಷನ್. ಸರ್, ಈಗ ನೋಟಿಸ್ ಈಗ ಕೊಟ್ಟಿದ್ದೀರಾ, ಒಂದು ವಾರದಲ್ಲಿ ಇದಕ್ಕೆ ರೆಸ್ಪಾನ್ಸ್ ಬರಬೇಕು. ನೋಟಿಸ್ ಒಂದು ವಾರದಲ್ಲಿಂತ ಇದೆ, ರಿಪ್ಲೈ ಬರಬೇಕು. ಅಕಸ್ಮಾತ್ ರಿಪ್ಲೈ ಬಂದಿಲ್ಲ ಅಂತಂದ್ರೆ, ಡ್ರೋನ್ ಪ್ರತಾಪ್ ಈಗ ಸಾರಿ ಕೇಳಲಿಲ್ಲ ಅಂತಂದ್ರೆ, ನಿಮ್ಮ ಮುಂದಿನ ನಡೆ ಏನಿರುತ್ತೆ? ಅಂದ್ರೆ ಆಲ್ಮೋಸ್ಟ್ ಈಗ ಅವರು ಎಂಡಿಗೆ ಬಂದ್ಬಿಟ್ಟಿದ್ದಾರೆ, ಇನ್ನು 3 ವಾರ ಏನೋ ಇದೆ ಅಷ್ಟೇ ಈಗ ಬಿಗ್ ಬಾಸ್ ಎಂಡ್ ಆಗೋದಕ್ಕೆ. ಸೊ ಈಗ ಇದಕ್ಕೊಂದು ಲಾಜಿಕಲ್ ಎಂಡ್ ಅಂತ ಸಿಗೋದು, ಈಗ ನೀವೀಗ ಅವರು ಕೆಲವೊಂದು ಅಲಿಗೇಷನ್ಸ್ ಮಾಡಿದ್ರು ಫಸ್ಟ್ ಬಿಗ್ ಬಾಸ್ ಮನೇಲಿ, ಅದಕ್ಕೆ ನೀವೀಗ ಆ್ಯಕ್ಷನ್ಸ್ ತಗೊಂಡ್ರಿ. ಬಟ್ ಈಗ ಅವರು ಅದನ್ನು ಇಲ್ಲ, ನಾನು ಮಾಡಿರೋ ಅಲಿಗೇಷನ್ಸ್ಗೆಲ್ಲ ತುಂಬ ಸಾಕ್ಷಿ ಇದೆ ಅಂತ ಹೇಳ್ತಿದ್ದೀರಾ, ನೀವು ಕೂಡ ಸಾಕ್ಷಿ ಇದೆ ಅಂತ ಹೇಳ್ತಿದ್ದೀರಾ. ಇದಕ್ಕೊಂದು ಲಾಜಿಕಲ್ ಎಂಡ್ ಯಾವ? ಲಾಜಿಕ್ ಇಸ್ ಲೈಕ್ ಲಾ. ನಾನು ತುಂಬ ಅಂಬೇಡ್ಕರ್ನ ಗೌರವಿಸೋನು. ಬಿಕಾಸ್ ಅಂಬೇಡ್ಕರ್ ಸ್ವಲ್ಪ ತಕ್ಕಮಟ್ಟಿ ಓದ್ಕೊಂಡಿದ್ದೀನಿ ಅಂಬೇಡ್ಕರ್ನ, ಆಯಿತಾ. ಸೊ ಅವ್ರು ಬರ್ದಿರೋ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರು ಬರ್ದಿರೋ ಇದು 3 ವಾರದಲ್ಲೇ ಆಗುತ್ತೆ ಸರ್? ಇದು ಹೇಗೆ ಸರ್? ಡಿಪೆಂಡ್ಸ್. ನಾನು ಐ ಗೋ ವಿತ್ ಮೈ ಲಾಯರ್, ಆಯಿತಾ. ನನಗೊಂದು ಹಾರು ಮಾಡಬೇಕು ಅಂತಿಲ್ಲ, ಮಾಡಿರೋ ತಪ್ಪಿಗೆ ಕ್ಷಮೆ ಅಂತೂ ಇದ್ದೇ ಇರುತ್ತೆ. ಅದಕ್ಕೇನು ಕಾನೂನು ನಮ್ಮ ಸಂವಿಧಾನದ ಏನು ಚೌಕಟ್ಟಲ್ಲಿ ಮಾಡಬೇಕು ಅದು ಮಾಡಲೇಬೇಕು. ಅದು ಅಲ್ಲದೆ ಅವ್ರು ಏನೇನು ಮಾಡಿಯಾನೆ ಒಂದು ಸಮಾಜದಲ್ಲಿ, ಈ ಥರ ನಾನು 50 ಡ್ರೋನ್ ಮಾರಿದ್ದೀನಿ, ನಾನು ಹಗ್ ಮಾಡಿದ್ದೀನಿ, ಅದಕ್ಕೆ ಬೇರೆ ಥರನೇ ನಾವು ಟ್ಯಾಕಲ್ ಮಾಡ್ತೀವಿ ಅದನ್ನ. ನಾನು ಫಸ್ಟು ನಮ್ಮ ಪೊಲೀಸಿಗೆ ಕೇಳಿದಾಗ ಎನಿ ಪರ್ಸನ್ ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ಫಾರ್ ದ ಇನ್ಫಾರ್ಮೇಷನ್ ಆ್ಯಂಡ್ ಚೀಟ್ ಆಗಿದ್ದಂಗೆ ಅನಿಸ್ಬೇಕಲ್ವ ಸಮಾಜಕ್ಕೆ, ಆಯಿತಾ. ನಾನು ಒಂದು ಡ್ರೋನ್ ಮಾಡಿಬಿಟ್ಟು 50 ಡ್ರೋನ್ ಮಾಡಿದ್ದೀನಿ ಅಂತ ಒಂದು ತಪ್ಪು ಸಂದೇಶ ಮಾಡ್ತೀವಲ್ಲ ನಾವು. ಕ್ರಿಯೇಟಿಂಗ್ ಎ ಫಾಲ್ಸ್ ನೆರೇಟಿವ್ ಅಂತ ಹೇಳ್ತೀವಿ. ಒಂದು ನೆರೇಟಿವ್ ಇದೆಯಲ್ಲ, ಅದನ್ನು ಫಾಲ್ಸ್ ಕೊಡೋದು, ಅದರಿಂದ ಮೋಸ ಹೋಗೋದಿದೆಯಲ್ಲ, ಮೋಸಗಾರ ಬೇಸಿಕಲಿ. ಸೊ ಯು ಹ್ಯಾವ್ ಟು ಆನ್ಸರ್. ಏನಪ್ಪ ನೀನು 50 ಡ್ರೋನ್ ಮಾಡಿದ್ಯಲ್ಲಪ್ಪ, ಅದನ್ನು ಮಾಡ್ತಾರಲ್ಲ ನಾವು. ಅದು ಅವನಿಂದ ಸಮಾಜಕ್ಕೆ ಏನು ಆಗ್ತಾ ಇದೆ ಅಂದ್ರಲ್ಲ, ಅವನಿಂದ ಸಮಾಜಕ್ಕೆ ಹಾರ್ಮ್ ಮಾಡ್ತಾ ಇಲ್ಲ ಅಂತ ಹೇಳ್ತಿರಲ್ಲ. ಎಷ್ಟು ಜನ ಆ ಥರ ನಂಬ್ಕೊಂಡು ಮೋಸ ಹೋಗಿಲ್ಲ? ಈಗ ಎಕ್ಸಾಂಪಲ್ ಅವ್ರನ್ನ ಹೇಳ್ಬೋದು, ಇಲ್ಲ ಸರ್ ನಾನು ಮೋಸ ಹೋಗಿಲ್ಲ, ನನಗೆ ದುಡ್ಡು ಅವ್ರು ಹೆಂಗೆ ಬಿಡಿ ಅಂದರೆ, ಸರ್ ದುಡ್ಡು ಸಿಕ್ಕರೆ ಸಾಕಪ್ಪ ನನಗೆ. ಅವ್ನು ಗೆದ್ಬಿಟ್ಟು 40 ಲಕ್ಷ ಎಷ್ಟು ಕೊಡ್ತಾರೆ? 50 ಲಕ್ಷ ಟ್ಯಾಕ್ಸ್ ಎಲ್ಲ ಹೋಗಿ ನಾವು ಸಿಗ್ಬೋದು ಅನ್ಕತ್ತೆ. ಸೊ ನಮಗೆ ದುಡ್ಡು ಬಂದರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಇದ್ದಾರೆ ಇನ್ವೆಸ್ಟ್ ಮಾಡಿರೋರು ಅವರು. ಹಾಂ.
ಈ ಮನೆ ಬಾಡಿಗೆ ಇರ್ಬೋದು ಅಥವಾ ಪಾರ್ಟ್ನರ್ ಇರ್ಬೋದು, ಪಾರ್ಟ್ನರ್ಸ್ ಅವ್ನು ಅಸಿಸ್ಟೆಂಟ್ ಅವ್ರದ್ದು ರವಿ ಅಸಿಸ್ಟೆಂಟು ಅಸಿಸ್ಟೆಂಟು ಕಾರ್ ಇಸ್ಕೊಂಡಿಯಾನೆ, ಆ ಕಾರಲ್ಲಿ 4 ಲಕ್ಷ ಕೊಟ್ಟಿಯಾನಂತೆ. ಇನ್ನೊಂದು ಹೇಳ್ತೀನಿ, ಅವ್ರ ಅಪ್ಪನೊಟ್ಟಿಗೆ ಕಾಂಟ್ಯಾಕ್ಟ್ ಇದೆ ಅಂದ್ರೆ ಡ್ರಾಮಾ ಮಾಡೋದಲ್ಲ, ಈ ವಾಸ್ ಇನ್ ಕಾಂಟ್ಯಾಕ್ಟ್ ಇಸ್ ಫಾದರ್. ಅವ್ರ ಪಾರ್ಟ್ನರೇ ಹೇಳ್ತಾರೆ 4 ಲಕ್ಷ 5 ಲಕ್ಷ ಬೇಕು ಅಂದಾಗ ಇದು ನೆರೇಟಿವ್ ಸರ್. ಏನಾಗುತ್ತೆ, ನಾನು ರಿಯಾಲಿಟಿ ಶೋ ನಾನು ಸ್ಟಡಿ ಮಾಡಿದಾಗ ಅಲ್ಲಿ ಅವ್ರಿಗೆ ಈ ಥರ ನೀವು ನೋಡಿ, ಈ ಥರ ನೋಡಿ, ಒಬ್ಬ ಬಡ ಕುಟುಂಬ ಬಂದಿರಬೇಕು, ಅವ್ನು ಸ್ಟ್ರಗಲ್ ಮಾಡಿರಬೇಕು. ಸರ್ ಯಾರಿಗೆ ಸ್ಟ್ರಗಲ್ ಇಲ್ಲ ಸರ್, ಬರೀ ಬಡವ್ರ ಮಕ್ಳಿಗೆ ಸ್ಟ್ರಗಲ್ ಇರೋದು. ಅವ್ನು ಫಸ್ಟ್ ಆಫ್ ಆಲ್ ಬಡವ ಅಲ್ಲ, ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಅವ್ರ ತಾತ ವಾಸ್ ಇನ್ US ಅಂದರೆ ಅವ್ನು ಬಡವ ಅಲ್ಲ. ಹೇಳ್ತೀನಿ ನಿಮಗೆ, 87 ಕಂಟ್ರಿ ತಿರ್ಗೋಕ್ಕೆ ಬಡವನ ಕೈಲಾಗಲ್ಲ. ಇಲ್ಲ 87 ಕಂಟ್ರಿ ತಿರುಗಿ ಸುಳ್ಳು ಹೇಳಿರಬೇಕು, ಇಲ್ಲ ಬಡವ ಸುಳ್ಳು ಇರಬೇಕು, ಎರಡೊಂದು ಇರ್ಬೇಕು ತಾನೆ. ಅವ್ನು ಹೆಂಗೆ ಸಿಕ್ಕಾಕೊಂತಾರೆ ಅಂದರೆ, ಇಲ್ಲ 87 ಕಂಟ್ರಿ ತಿರುಗಿರಬಾರ್ದು, ಇಲ್ಲ ನಾನು ಯಾರ್ದು ಅದು ಕ್ಲೈಮ್ ಮಾಡ್ತಾನೆ, ನಾನು ಯಾರ್ದು ₹1 ದುಡ್ಡು ಇಸ್ಕೊಂಡಿಲ್ಲ ಅಂತ. ಯಾರು ತಕ್ಕ ದುಡ್ಡು ಇಸ್ಕೊಂಡಲೆ 87 ಕಂಟ್ರಿ ಬಡವ ಹೆಂಗೆ ತಿರ್ತಾನೆ ಸರ್? ಲಾಜಿಕ್ಕು, ರ್ಯಾಷನಲ್ ಥಿಂಕಿಂಗ್ ಇದು. ನಿಮ್ಗೆ ಆಗತ್ತಾ? ನೀವು ಬಡವ, ನೀವು ₹1 ತಗೊಂಡು ಬೆಕ್ಕೆ ಬಿಡಲ್ಲ, ನೀವು 80 ತಗೊಂಡು ಸಿಗಿದ್ದೀರಾ, ಆಗದ ನಿಮ್ಮ ಕೈಯಲ್ಲಿ? ಚಾನ್ಸ್ ಇಲ್ಲ. ಸೊ ಇಟ್ಸ್ ನಾಟ್ ಲಾಜಿಕಲ್. 300 kg ಎತ್ತದ ಲಾಜಿಕಲ್ ಅಲ್ಲ. ಮಾಂಬಾ ಆಂಟಿವೆನಮ್ನ ನೀವು 600 ಕಿಲೋಮೀಟ್ರ್ ಕಳಿಸ್ಬಿಟ್ಟು ಅವ್ನು ಬದುಕಿಸೋದು 30,000 ಕ್ಲೈಮ್ ಮಾಡ್ತಾನೆ ಅವನು. ಜಾನ್ ಡೆಪ್ ಸರ್, ನಾವು ಫಿಲ್ಮ್ ಹಿಡಿದೀವಿ ಸರ್, ಜಾನ್ ಡೆಪ್ ಏನಂತ ಗೊತ್ತು. ಕ್ಲೈಮ್ ಇದೆಯಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ವಿಚ್ ಇಸ್, ನಾನು ಹೆಂಗೆ ಕ್ಲೈಮ್ ಮಾಡಬೇಕು ಅಂದರೆ, ನಮ್ಗೆ ಏನು ಮಾಡಿದ್ದೀವಿ ಅದನ್ನು ತೋರಿಸ್ಬಿಟ್ಟು ದಿಸ್ ಈಸ್ ಮೈ ಥಿಂಗ್. ನಮ್ಮ ಫೀಲ್ಡಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗ್ಬೇಕಾರೆ ರಿವ್ಯೂ ಮಾಡಿ 3 ವರ್ಷ ಕಾಯ್ತೀವಿ ಸರ್ ನಾವು. 10,000 ಆರ್ಟಿಕಲ್ ಓದಿದ್ದೀನಿ ಅಂತ ಹೇಳ್ತಾರಲ್ಲ, ಅಬ್ಸ್ಟ್ರಾಕ್ಟ್ ಇರ್ಬೋದು, ಬರ್ಕೊಡ್ತೀನಿ ಸರ್. ಅಬ್ಸ್ಟ್ರಾಕ್ಟ್ ಈಸ್ ಎಂಟೈರ್ ಆರ್ಟಿಕಲ್ದು ಸಮರಿ. ಅದು ನೀವು PhD ಮಾಡಿದ್ರೆ ಅಂತ ಹೇಳ್ತಿರಲ್ಲ ಸರ್, ನಾವು PhD ಮಾಡಿ ಒಂದು 500 ಆರ್ಟಿಕಲ್ ಮುಗಿಸ್ಬಿಟ್ರೆ ಸಾಕಪ್ಪ ಮಾಡ್ತಾರೆ ನನಗೆ. ಥೀಸಿಸ್ ಬರೀ ಟೈಮಲ್ಲಿ ಒಂದು 500 ಆರ್ಟಿಕಲ್ ನಾವು ಬಿಬ್ಲಿಯೋಗ್ರಫಿ ಹಾಕ್ತೀವಿ ಅಂದರೆ ಸಾಕಪ್ಪ ಅನ್ಬಿಡುತ್ತೆ. 10,000 ಈವನ್ ಅಬ್ಸ್ಟ್ರಾಕ್ಟ್ ಆಗಲ್ಲ, ಚಾನ್ಸ್ ಇಲ್ಲ. ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್. ಆಯಿತಾ? ಸೊ ಏನಾಗುತ್ತೆ, ನೀವು ಮತ್ತೆ ಸುಳ್ಳಿದಾಗ ಹಳೆದೆಲ್ಲ ತೆಗಿಬೇಕಾಗತ್ತೆ. ನನಗೆ ಯಾವ ಹಳೆದಲ್ಲಿ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಎರಡೆರಡು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ಒಂಥರ ತಿಪ್ಪೆ ಹಸ್ದಂಗೆ. ಅದು ಎರಡೆರಡು ಒಳ್ಳೆ ಕೆಲಸ ಮಾಡಿರ್ಬೋದು. ಆ್ಯಂಡ್ ಬಿಟ್ಟು ಏನಾದ್ರು ಮಾಡಿಲ್ಲ ಸರ್, ಏನೋ ಬಿಟ್ಟು ನಾನು ಮಾಡಿದಾರಾ? ರೈತರಿಗೆಲ್ಲ ದುಡಿಸ್ಕೊಂತಾನೆ ಮಾಡಿರೋದು. ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಯೂಟ್ಯೂಬರ್ಸ್ನ ಕರ್ಸ್ಕೊಂಡು ಅಲ್ಲಿ ತೋರಿಸೋದು. ಸರ್ ನಾವು ಸರ್ ವಿ ಆರ್ ಇನ್ ದ ಫಿಲಮ್ ಫೀಲ್ಡ್, ನಾವು ಪ್ರಮೋಷನ್ ಮಾಡೋ ಟೈಮಲ್ಲಿ ನಾವು ಏನು ಮಾಡ್ತೀವಿ ನಮಗೂ ಚೆನ್ನಾಗಿ ಗೊತ್ತು. ಸೊ ಅದೇ ಫೀಲ್ಡರವರಿಗೆ ಬಕ್ರ ಮಾಡೋಕ್ಕೆ ಆಗಲ್ಲ. ನಾವು ಹೆಂಗೆ ಪ್ರೋಮೋ ಮಾಡ್ತೀವಿ, ನಾವು ಹೆಂಗೆ ಹೈಪ್ ಮಾಡ್ತೀವಿ ನಮಗೂ ಚೆನ್ನಾಗಿ ಗೊತ್ತಲ್ವಾ. ಬಟ್ ನಾವು ವಿ ಡೋಂಟ್ ಕ್ಲೈಮ್. ನಾನು ಮೂವಿ ಆಸ್ಕರ್ ಅನ್ನಕ್ಕೆ ಹೋಗಲ್ಲ, ಇಲ್ಲಪ್ಪ ವಿ ಗಾಟ್ ಸ್ಟೇಟ್ ಅವಾರ್ಡು, ವಿ ನ್ಯಾಷನಲ್ ಅವಾರ್ಡು ಕೇಳ್ತೀವಿ. ಇಲ್ಲಿ ಮಾಡ್ತಾರೆ ಇಂಟರ್ನ್ಯಾಷನಲ್. ಎನಿಥಿಂಗ್ ಬಿಯಾಂಡ್ ಇಂಡಿಯಾ ಇಸ್ ಇಂಟರ್ನ್ಯಾಷನಲ್ ಸರ್. ಯು ಗೋ ಟು ಪಾಕಿಸ್ತಾನ್ ಇಟ್ಸ್ ಇಂಟರ್ನ್ಯಾಷನಲ್, ಯು ಗೋ ಟು ಶ್ರೀಲಂಕಾ ಇಟ್ಸ್ ಇಂಟರ್ನ್ಯಾಷನಲ್. ಎನಿಥಿಂಗ್ ಬಿಯಾಂಡ್ ದಿಸ್ ಕಂಟ್ರಿ ಈಸ್ ಎ ಅದರ್ ಕಂಟ್ರಿ. ಅದು ದೊಡ್ಡದಲ್ಲ. ಅದು ಬಿಲ್ಡಪ್ ಕೊಡೋಕ್ಕೂ ಒಂದು ಲಿಮಿಟ್ ಇರಬೇಕು ಸರ್. ಅದರಿಂದ ಬೇರೆಯವ್ರಿಗೆ ಏನೇನು ಆಯಿತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಮಕ್ಕಳಿಗೆಲ್ಲ ಹೊಡೆದು ಹೇಳಿದ್ದಾರೆ ಒಂಥರ ಆಗು ಅಂತ. ಅದು ಮಾಡಿದ್ದು ಡ್ಯಾಮೇಜ್ ಅಲ್ವಾ? ಅದು ಪಾಪ ಜಗ್ಗೇಸ ಹೇಳ್ಕೊಂಡಿದ್ದಾರೆ, ನನ್ನ ಮಕ್ಳಿಗೆ ಹೇಳಿದ್ದೆ ನೋಡಿ ಕದಿರು ಅಂತ. ಎಷ್ಟು ಅಪ್ಪ ಅಮ್ಮಂದರು ಅವನ ಎಕ್ಸಾಂಪಲ್ ಕೊಟ್ಟು ಮಕ್ಕಳಿಗೆ ಹೊಡೆದಿಲ್ಲ ಹೇಳಿ ಸರ್. ಐ ರೆಪ್ರೆಸೆಂಟ್ ದೋಸ್ ಪೀಪಲ್ ಹೂ ಆರ್ ಬೀನ್ ಬೀಟನ್ ಬೈ ದರ್ ಪೇರೆಂಟ್ಸ್, ಗಿವ್ ಎಕ್ಸಾಂಪಲ್ ಆಫ್ ದಿಸ್ ರಾಂಗ್ ಪರ್ಸನ್. ನಾನು ವೈಯಕ್ತಿಕ ಹೇಳ್ಕೊಳಕ್ಕೆ ಹೋಗಲ್ಲ ಸರ್, ಬಟ್ ಒಬ್ಬ ವ್ಯಕ್ತಿ ಒಂದು ರಾಂಗ್ ಇಮಿಟೇಷನ್ ಅಬೌಟ್ ಹಿಮ್ಸೆಲ್ಫ್, ನಾನು ಸೈಂಟಿಸ್ಟು ನಾನು ಅಂತ ಮಾಡಿದಾಗ ಏನಾಗುತ್ತೆ, ಅದು ಮತ್ತೆ ಮಾಡ್ತಾನಲ್ಲ ಅವ್ನು. ಪ್ರತಿಯೊಂದು ಮೊನ್ನೆ ಚೆನ್ನಾಗಿ ಹೇಳಿದ ಅವನು, ಮೈಸೂರು ಮ್ಯಾಂಗೋ ರಾ ಇದೆಲ್ಲ ಸೂಪರಾಗಿ ಸರ್. ದಟ್ಸ್ ವೈ ಐ ಲೈಕ್ ದೋಸ್ ಕೈಂಡ್ ಆಫ್ ಯೂಟ್ಯೂಬರ್ಸ್. ಧ್ರುವ ರಾಯ್ತಿ ಇರ್ಬೋದು, ಈ ಮ್ಯಾಂಗೋ ಸಂದೀಪ್ ಇರ್ಬೋದು, ದೇ ಗಿವ್ ಎವಿಡೆನ್ಸ್. ನೀನು ಎವಿಡೆನ್ಸ್ ಕೊಟ್ಟು ಮಾತಾಡಿದಾಗ ಜನಕ್ಕೆ ಹೌದಲ್ವಾ ಗುರು, ಇಷ್ಟೆಲ್ಲ ಕೊಟ್ಟು ಸಹ ನಾವು ಅವನ್ನೇ ಔಟ್ ಆಗ್ತೀವಿ, ಅವನ್ನೇ ಗೆಲ್ಲಿಸ್ತೀವಿ. ಇಟ್ಸ್ ಯುವರ್ ಟ್ರಾಜಿಡಿ ಆಫ್ ಯುವರ್ ಥರ್ಡ್. ನಿಮ್ಮ ತಲೆಯಲ್ಲಿ ಲದ್ದಿ ಇದೆ, ಬುದ್ಧಿ ಅಂತ ಅರ್ಥ ಆಗುತ್ತೆ. ನಾವು ಬುದ್ಧಿ ಉಪಯೋಗಿಸ್ತೀವಿ, ನಾವು ಕ್ವಶನ್ ಮಾಡ್ತೀವಿ. ಕ್ವಶನ್ ಮಾಡೋದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಕ್ವಶನ್ ಮಾಡಿದ್ರೆ ತಪ್ಪು. ಕ್ವಶನ್ ಮಾಡಿದ್ರೆ ಗೊತ್ತಾಗೋದು. ನೀವು ನಾನು ಕ್ವಶನ್ ಮಾಡ್ತಿದ್ದೀರಾ, ನಿಮ್ಗೆ ಅನ್ಸ್ ಸಿಗ್ತಾ ಇದೆ, ರೈಟ್? ಕ್ವಶನ್ ಮಾಡಿ. ನೀವು ಅಂತಿರಲ್ಲ, ಯಾವುದೇ ಚಾನಲ್ಗೆ ನಾನು ಹುಡ್ಕೊಂಡು ಹೋಗಿಲ್ಲ ಸರ್ ಫಾರ್ ಅ ಫೈಟ್. ನನಗೆ ಅಂತಿರಲ್ಲ ಯಾವನು ಅಂತೀನಲ್ಲ, ಐ ಆಮ್ ಯೂಸಿಂಗ್ ಸಿಂಗರ್ ಬಿಕಾಸ್ ಆ ಮೆಸೇಜ್ ಹಂಗೆ ಇದಾವಲ್ವಾ. ಯಾರೋ ಒಂದು ಚಾನಲಿಗೆ ಈಗ ನಾನು ಕರೆದ್ರೆ ನೀವು ಕರೆದ್ರೆ ಇವತ್ತು ನಾನೇ ಕರೆದು, ರೈಟ್? ಡೂ ಐ ನಂಬರ್ ಇದೆ ತಾನೆ ಅಂತಕ ನಂಗೆ ಫೋನ್ ಮಾಡಿಬಿಟ್ಟು ನಾನು ಇಂಟ್ರ್ಯೂ ತೊಗೊಳ್ರಿ ಅಂತ ಹೇಳ್ತೀನಿ ನಿಮಗೆ? ಇಲ್ಲ. ಯಾರೋ ಒಂದು ಚಾನಲ್ ಅವರು ನಾನೇ ಫೋನ್ ಮಾಡಿಬಿಟ್ಟು ಒಂದು ಇಂಟ್ರ್ಯೂ ತೊಗೊಳ್ಳಿ ಸರ್, ಇಂಟ್ರ್ಯೂ ತೊಗೊಳ್ಳಿ ಅಂತೀನಿ ಅನ್ನೋಕೆ ಹೋಗಲ್ಲ. ಅವ್ರು ಕೇಳಿದಾಗ ನಾನು ಕೊಡಲಿಲ್ಲ ಆಗುತ್ತೆ. ನಾನು ಇಫ್ ನೀವು ಕಾಲ್ ಮಾಡಿ ನಾನು ಕೊಡಲಿಲ್ಲ ಅಂದರೆ, ಫಸ್ಟ್ ಕೊಡಲಿಲ್ಲ ಅಂದರೆ, ಓ ಏನೋ ಮುಷ್ಟಿ ನೀವು ಅದನ್ನು ಉಲ್ಟಾ ಆಗ್ತೀರಾ. ಸೊ ವಿ ಆಲ್ವೇಸ್ ಗಿವ್ ಅವರ್ ವರ್ಷನ್.
ನನ್ನ ವರ್ಷನ್ ಇದು ನಂದು ನನಗೆ ಇದಿದೆ, ಒಂದು ಕಾಪಿ ಬಿಟ್ಟು ಹೋಗ್ತೀನಿ. ಐ ಮೀನ್ ಇಟ್, ಈ ಕಾಪಿ ಬಿಟ್ಟು ಹೋಗ್ತೀನಿ. ಯು ಕ್ಯಾನ್ ಸರ್ಕ್ಯುಲೇಟ್, ನಾಟ್ ಅ ಇಶ್ಯೂ. ಆಯಿತಾ? ಸೊ ಕ್ವಶನ್ ಮಾಡಿ, ರ್ಯಾಷನಲ್ ಥಿಂಕ್ ಮಾಡಿ, ಲಾಜಿಕಲ್ ಥಿಂಕ್ ಮಾಡಿ. ಸಾಧ್ಯನಾ? ಇವತ್ತು ಸಹ ಒಂದು ಸುಳ್ಳು ಹೇಳ್ತಾನೆ ಅಂತ ಅನ್ಸಲ್ವಾ? ಅದೇನು ಪಾರ್ಟಿಸಿಪೇಟ್ಸ್ ಹೇಳ್ತೀಯಲ್ಲ, ಹೊರ ಬಂದವ್ರು ಹೇಳ್ತಿದ್ರಲ್ಲ, ರೈಟ್? ಈ ಹೊರ ಬಂದವ್ರಿಗೇನು ಅವ್ನು ಗೆಲ್ಲಿಸ್ಬೇಕು ಸ್ವಲ್ಪ ಬಂದಿರಲ್ವ ತಾನೇ? ಅವನೊಟ್ಟಿಗೆ ದೇ ಹ್ಯಾವ್ ಸ್ಪೆಂಟ್ ಗುಡ್ ನಂಬರ್ ಆಫ್ ಡೇಸ್. ಸೊ ನಾವು ಸರ್ ನಂದು ಹೇಳಿ ಸರ್, ಪ್ರತಾಪ್ ಇಸ್ ಎ ಒನ್ ಎಕ್ಸಾಂಪಲ್ ಐಮ್ ಟೆಲ್ಲಿಂಗ್. ಆ ಥರ ಸುಮಾರು ಜನ ನಮ್ಮ ಸುತ್ತಮುತ್ತ ಇದ್ದಾರೆ ಸರ್. ಅವ್ರನ್ನ ನಾವು ಬೆಳೆಸ್ತೀವಿ ಅಂದರೆ ನಾಳೆ ಇಂಥವರೇ ಬರ್ಕೊಡ್ತೀನಿ ಪೊಲಿಟಿಷಿಯನ್ ಆಗೋದು. ನಾಳೆ ಅದು ಜನ್ ಪಿ ನಿಂತ್ಕೊತಾನೆ, ಎಮ್ ಎಲ್ ನಿಂತ್ಕೊತಾನೆ. ಅಲ್ಟಿಮೇಟ್ಲಿ ಸೊಬಟ್ಟು ಓಟ್ ಇವತ್ತು ಓಟ್ ಹಾಕಿದ್ರೆ ನಾಳೆ ಅದೇ ತಾನೇ ಓಟ್ ಹಾಕ್ತಾರೆ. ಇವತ್ತು ಒಂದು ಕಂಪ್ನಿ ಹೆಸರಲ್ಲಿ ಮೋಸ ಮಾಡಿದವನು ನಾಳೆ ಒಂದು ಕಾನ್ಸ್ಟಿಟ್ಯೂಷನ್ ಹೆಸರಲ್ಲಿ ಮೋಸ ಮಾಡ್ತಾರೆ, ನಾಳೆ MP ಆಗ್ತಾರೆ, ನಾಳೆ ಕೂತ್ಕೊತಾರೆ. ಅವಾಗ ಬಾಯ್ ಬಿಡ್ಕೊತೀವಿ. ಇವತ್ತು ಮೆಜಾರಿಟಿ ನಾವು ನೋಡ್ತೀವಲ್ಲ, ಇಲ್ಲ ಕಣೋ ಈ MLA ಈ ಮಿನಿಸ್ಟ್ರು ಅವಾಗ ಹಂಗಿದ್ದಂತ ನಾಳೆ ಜನ ಬೈಕೊಳೋದು. ಸೊ ಚಿಗುರು ಬೇಕಾದ್ರೆ ನಾವು ಅವ್ರನ್ನ ಕಟ್ ಮಾಡಿ, ಇಲ್ಲಪ್ಪ ಈ ದಾರಿಯಲ್ಲ, ಇದನ್ನ ನಡಿ. ಇವತ್ತು ಸರ್ ಅದೇ ಪ್ರತಾಪು, ಇನ್ಕ್ಲೂಡಿಂಗ್ ಬಿಗ್ ಬಾಸಲ್ಲಿ ನಾನು ಇಷ್ಟೆಲ್ಲ ದಿನ ಮಾಡಿದ್ದು ತಪ್ಪು. ಸತ್ಯ ಇದ್ದರೆ ಅದನ್ನು ಇಡಲಿ, ಫ್ಯಾಕ್ಟ್ ಇಡಲಿ, ರೈಟ್? ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಇಟ್. ಇನ್ನೂ 26 ಅಂತ ಕಣಕ್ಕೆ ಮೋಸ್ಟ್ಲಿ. ಸೊ ಇನ್ನೂ ಒಂದು ಸುಳ್ಳು ಹೇಳ್ಕೊಂಡು ಇನ್ನೂ ಅವನು ಮೈಂಡ್ ಗೇಮ್ ಮಾಡ್ತಾನೆ ಅಂದರೆ ಸರ್ ಒಂದು ಹೇಳಿ ಸರ್, ಬಿಗ್ ಬಾಸ್ ಅದಲ್ಲ, ಬಿಗ್ ಬಾಸ್ ಇದು ಎಲ್ಲೋ ಬೈ ಬಿಗ್ ಬಾಸ್. ಐ ಡೋಂಟ್ ಬಿಲೀವ್ ದ್ಯಾಟ್ ಬಿಗ್ ಬಾಸ್ ವಿಚ್ ಇಸ್ ವರ್ಚುವಲ್ ಫಾರ್ ಮೀ. ನಮ್ಮ ಆತ್ಮಸಾಕ್ಷಿ ಬಿಗ್ ಬಾಸ್. ನಾನು ದೇವ್ರಲ್ಲಿ ನಂಬಲ್ಲ, ಬಟ್ ಒಬ್ಬದು ಇರ್ತಾನೆ, ದೇವ್ರು ಅನ್ರಿ, ಆತ್ಮಸಾಕ್ಷಿ ಅನ್ರಿ, ಪ್ರಕೃತಿ ಅನ್ರಿ, ಉಪ್ಪು ಇನ್ನೂ ಕುಡಿಲೇಬೇಕಾ? ದಟ್ ಈಸ್ ಫಾರ್ ಮೀ ಬಿಗ್ ಬಾಸ್. ಐ ಲಿಸನ್ ಟು ಮೈ ಬಿಗ್ ಬಾಸ್. ನನಗೆ ಊಟ ಹಾಕಂತ ಕೇಳಲ್ಲ, ನಾನು ಸಪೋರ್ಟ್ ಮಾಡಿ, ನಾನು ಲೈಕ್ಸ್ ಮಾಡಿದ ಹೇಳಲ್ಲ, ಸತ್ಯ ಮುಂದೆ ಇಡ್ತಾ ಇದ್ದೀನಿ. ಯು ವಾಂಟ್ ಟು ಟೇಕ್ ಇಟ್ ಆರ್ ಲೀವ್ ಇಟ್. ನನ್ನ ಸತ್ಯ ಇಟ್ ವಿಲ್ ಸ್ಟ್ಯಾಂಡ್ ಬೈ ಇಟ್ಸ್ ಓನ್ ಸ್ಟ್ರೆಂತ್. ನಂಗೆ ಸಪೋರ್ಟ್ ಮಾಡಿದ್ದು ಇದ್ರಿಗಾರ ಹೇಳಿದೆ ನಾನು ಸಪೋರ್ಟ್ ಮಾಡಿರಿ ಅಂತ. ಐ ಡೋಂಟ್ ನೀಡ್ ಸರ್. ಸತ್ಯಕ್ಕೆ ಸಪೋರ್ಟ್ ಬೇಕಾಗಲ್ಲ, ಸುಳ್ಳಿಗೆ ಬೇಕು ಸಪೋರ್ಟ್. ಯಾವಾಗ ಕೊಡ್ತೀರಿ ನೀವು ಹೇಳ್ರಿ? ನೀವು ವೀಕದ ಸಪೋರ್ಟ್ ಮಾಡ್ತಿರ್ತಾನೆ. ಡೂ ಸ್ಟ್ರಾಂಗ್ ಪರ್ಸನ್ ನೀಡ್ ಎ ಸಪೋರ್ಟ್? ಇಲ್ಲ, ನಾನು ಯಾರಿಗೂ ನೋ ಒನ್ ಆಮ್ ಆಸ್ಕಿಂಗ್ ಸಪೋರ್ಟ್. ಅದಕ್ಕೆ ಸಿಸ್ಟಮ್ ಇದೆ, ಲೀಗಲ್ ಸಿಸ್ಟಮ್ ಇದೆ, ಐ ವಿಲ್ ಹ್ಯಾಂಡಲ್ ಇಟ್. ದಯವಿಟ್ಟು ನನಗೆ ಯಾರಾದರೂ ನಿನ್ನ ಫಾಲೋವರ್ಸ್ ಕಮ್ಮಿ ಆಗ್ತಾರೆ, ನಾನು ಫಸ್ಟ್ ಆಫ್ ಫಾಲೋ ಮಾಡೋಂತ ಅನ್ನೋದೇ ಇಲ್ಲ. ಐ ಡೋಂಟ್ ಇವನ್ ಲುಕ್ ಅಟ್ ಹೌ ಮೆನಿ ಪೀಪಲ್ ಲೈಕ್ ಮಾಡಿದ್ರು, ಡಿಸ್ಲೈಕ್ ಮಾಡಿದ್ರು ಅಂತ. ಅದು ಬೆಗ್ ಮಾಡ್ದಂಗೆ ಸರ್. ನಂಗೆ ಲೈಕ್ ಮಾಡಿರಿ, ನಂಗೆ ಕಾಮೆಂಟ್ ಮಾಡಿರಿ ಅಂದರೆ ಬೆಗ್ ಮಾಡಿ ಭಿಕ್ಷೆ ಬಿಡ್ತಾ ಇದ್ದೀನಿ ನೀನು ಯಾರ ಕೈಲೋ. ಯು ಆರ್ ನಾಟ್ ಎ ಮಾಸ್ಟರ್, ಯು ಆರ್ ಎ ಬೆಗ್ಗರ್. ಸೊ ಆ ಕಂಟೆಂಟ್ ಚೆನ್ನಾಗಿದೆ, ಜನ ನೋಡ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಬಿಸಾಕ್ತಾರೆ. ಕಾಮೆಂಟಿಗೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಹೋಗಲ್ಲ, ಸಪೋರ್ಟ್ ಮಾಡೋಂತ ಅನ್ನೋಕೆ ಹೋಗಲ್ಲ. ಸತ್ಯ ಮುಂದೆ ಇಟ್ಟಿದ್ದೀನಿ. ಒಪ್ಪಿದ್ರೆ ಒಪ್ಪ್ರಿ, ಬಿಟ್ಟರೆ ಬಿಡಿ. ನೀವು ಒಪ್ಪಲ್ಲ ಅಂದ ತಕ್ಷಣ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗಲ್ಲ. ಇದು ನಾನು ಕಂಡುಕೊಂಡಿರೋ ಸತ್ಯ ವಿತ್ ಎವಿಡೆನ್ಸ್ ಇಡ್ತಾ ಇದ್ದೀನಿ. ಆಮೇಲೆ ನಾಳೆ ಕೂತೋ ಜಡ್ಜು ನನ್ನ ಅಪ್ಪ ಅಮ್ಮ ಆಗಿರಲ್ಲ, ನನ್ನ ರಿಲೇಟಿವ್ ಆಗಿರಲ್ಲ, ಅವ್ರು ಕಾನೂನು ಇದೆ ಅಂತಾರೆ, ಮಾಡ್ತಾರೆ. ಅವನು ಒಪ್ಕೊಂಡ್ರೆ ಅಲ್ಲಿಗೆ ಮುಗ್ದೋಗುತ್ತೆ. ಒಪ್ಕೊಂಡಿಲ್ಲ ಅಂದರೆ ಕಾನೂನು ಇದೆ, ಇಟ್ ಟೇಕ್ಸ್ ಓನ್ ಸ್ವೀಟ್ ಟೈಮ್. ಆಯಿತಾ? ನನಗೊಂದು ನಮ್ಮ ಲಾಯರು ಸಿಟ್ಟ ಹೇಳಿದ್ದಾರೆ, ಸರ್ ಈವನ್ ಇಟ್ ಗೋಸ್ ಟು ಎನಿ ಎಕ್ಸ್ಟೆಂಟ್ ವಿಲ್ ಫೈಟ್ ಇಟ್ ಔಟ್ ಅಂತ. ವಿಲ್ ಡೂ ಇಟ್. ಕರೆಕ್ಟ್. ಎಸ್ ಸ್ನೇಹಿತರೆ, ಇದಿಷ್ಟು ಡಾಕ್ಟರ್ ಪ್ರಯಾಗ್ ಅವರ ಮಾತುಗಳು. ಸೊ ಬಿಗ್ ಬಾಸ್ ಇನ್ನೇನು ಕೆಲವೇ ವಾರಗಳಲ್ಲಿ ಎಂಡ್ ಆಗುತ್ತೆ. ಸೊ ಡ್ರೋನ್ ಪ್ರತಾಪ್ ಮತ್ತು ಅಂದಿನ ನೋಡಲ್ ಆಫೀಸರ್ ಆದಿದ್ದಂತಹ ಡಾಕ್ಟರ್ ಪ್ರಯಾಗ್ ಅವರ ನಡುವೆ ನಡೀತಾ ಇರುವಂತಹ ಈ ಒಂದು ಲೀಗಲ್ ಜಟಾಪಟಿ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪ್ರಜ್ಞಾವಂತರಾಗಿ ವೋಟ್ ಮಾಡಿ. ಧನ್ಯವಾದಗಳು.